Is this our live? Good afternoon, everyone. Yes, in previous class we were discussing about the animal tissues. We already started the animal tissues. ಪ್ರಾಣಿ ಅಂಗಾಂಶಗಳು ಸ್ಟಾರ್ಟ್ ಮಾಡಿದ್ದಾರೆ ಹೌದಲ್ರಿ? ಪ್ರಾಣಿ ಅಂಗಾಂಶಗಳು ಎಲ್ಲಿ ಕಂಡು ಬರ್ತಾವ್ರಿ? ಪ್ರಾಣಿಗಳು ಕಂಡು ಬರ್ತಾವ ಹೌದ್ರಿ. ಎಷ್ಟು ವಿಧದ ಪ್ರಾಣಿ ಅಂಗಾಂಶಗಳು ಕಲ್ತಿದ್ದೇವೆ ನೋಡ್ರಿ? 4 ವಿಧದ. ಯಾವ್ದಾವ್ದ್ರಿ? ಫಸ್ಟ್ ಒಂದ್ರಿ ಎಪಿಥೀಲಿಯಲ್ ಟಿಶ್ಯೂ, ಸೆಕೆಂಡ್ ಒಂದ್ರಿ ಮಸ್ಕುಲಾರ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಅಂಡ್ ಲಾಸ್ಟ್ ಒಂದು ನರ್ವ್ ಆರ್ ನರ್ವಸ್ ಟಿಶ್ಯೂ. ನರ್ವ್ ಟಿಶ್ಯೂ ಅನ್ಬೋದ್ರಿ, ಇಲ್ಲ ನರ್ವಸ್ ಟಿಶ್ಯೂ ಬಿ ಅನ್ಬೋದು. ಓಕೆ, ಕನ್ನಡ ಒಳಗೆ ಏನದ ರೀ? ಫಸ್ಟ್ ಒಂದು ಅನುಲೇಪಕ ಅಂಗಾಂಶ, ಸೆಕೆಂಡ್ ಒಂದ್ರಿ ಸ್ನಾಯು ಅಂಗಾಂಶ, ನೆಕ್ಸ್ಟ್ ರೀ ಹಾ ರೀ ಸಂಯೋಜಕ ಅಂಗಾಂಶ, ಲಾಸ್ಟ್ ರೀ ನರ ಅಂಗಾಂಶ. ಐ ಥಿಂಕ್ ಇಲ್ಲ ಅನುಲೇಪಕ ಒಳಗ ಅನುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ ಮತ್ತು ನರ ಅಂಗಾಂಶ. ಎಪಿಥೀಲಿಯಲ್ ಟಿಶ್ಯೂ, ಮಸ್ಕುಲಾರ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ ಅಂಡ್ nervous tissue, nerve tissue. Okay, in this I think we have started epithelial tissue. ಅನುಲೇಪಕ ಅಂಗಾಂಶ ಸ್ಟಾರ್ಟ್ ಮಾಡಿದ್ರು ನೋಡಿ ಹೌದ್ರಿ. ಅನುಲೇಪಕ ಅಂಗಾಂಶ ಎಪಿಥೀಲಿಯಲ್ ಟಿಶ್ಯೂ ಆರ್ ಅನುಲೇಪಕ ಅಂಗಾಂಶ ಇದು ಎಲ್ಲಿ ಕಂಡು ಬರ್ತದ್ರಿ? ಬರೀ ಹೊರಭಾಗದ ಹೊದಿಕೆ ಅಷ್ಟೇ ರೀ. ಹೊರಭಾಗದ ಹೊದಿಕೆ ಅಥವಾ ಒಳಭಾಗದ ಹೊದಿಕೆ, ದೇಹದ ಒಳಗಿರುವ ಅಂಗಾಂಗಗಳ ಹೊರಗಿನ ಪದರ, ಒಳಗಿನ ಪದರ ಯಾವ್ದು ಬಿ ಇರ್ಬೋದ್ರಿ. ಒಂದು ಅಂಗಗಳು ಇರ್ಬೋದು ಅಥವಾ ದೇಹ ಇರ್ಬೋದು. ಆ ದೇಹದ ಒಳಪದರ ಅಥವಾ ಹೊರಪದರ, ಅಂಗದ ಹೊರಪದರ ಅಥವಾ ಒಳಪದರ, ಅದು ಎದರಿಂದ ಮಾಡಲ್ಪಟ್ಟಿರ್ತದ್ರಿ? ಅನುಲೇಪಕ ಅಂಗಾಂಶ. The organism, the body of the organism, it is covered by which tissue? Epithelial tissue. And the internal organs, ಅದರ ಒಳಗಿರುವ ದೇಹದ ಒಳಗಿರುವ ಅಂಗಾಂಗಗಳು, ಅದರ ಅಂಗಾಂಗಗಳ ಹೊದಿಕೆ. The internal organs, it is lined by, it is covered by which type of tissue? Epithelial tissue. ಇದರ ಪ್ರಮುಖ ಕಾರ್ಯ ಏನ್ರಿ? ರಕ್ಷಣೆ. ಇದರ ಪ್ರಮುಖ ಕಾರ್ಯ, the main function of this epithelial tissue is to provide the protection. Yes or no? If it has to provide the protection, ಅದರ ಪ್ರಮುಖ ಕಾರ್ಯ ರಕ್ಷಣೆದಂದ್ರಿ ಅಂತರ್ಕೋಶ ಅವಕಾಶ ಕಂಡು ಬರ್ತೇನ್ರಿ? ಕೋಶಾವಕಾಶ ಕಂಡು ಬರ್ತೇನ್ರಿ? ಕಂಡು ಬರೋದಿಲ್ಲ. ಕಂಡು ಬರ್ತೇನ್ರಿ? ಕಂಡು ಬರಲ್ಲ. ಇಷ್ಟು ಕಲ್ತಿದಾರ ನೋಡ್ರಿ. ಇದಕ್ ಬಿಟ್ಟು ಮತ್ತೇನ್ ಕಲ್ತಿದ್ದೇವ್ರಿ? ಮತ್ತೆ ಯಾವ್ದ್ರ ಪಾಯಿಂಟ್ ಕಲ್ತಿದ್ದೇವ್ರಿ? ಈಗ ದೇಹದ ಒಳಗಿರುವ ಅಂಗಗಳು ಒಂದು ಅಂಗದಿಂದ ಮತ್ತೊಂದು ಅಂಗ ಬೇರ್ಪಡಿಸ್ಬೇಕ್ರಿ. ಆ ಬೇರ್ಪಡಿಸ್ಬೇಕಂದ್ರೆ ಒಂದ್ ಯಾವ್ದಾದ್ರು ಒಂದು ಹೊದಿಕೆ ಇರ್ಬೇಕ್ರಿ, ಕವರಿಂಗ್ ಇರ್ಬೇಕು. ಅದು ಯಾವ್ದು ಬೇರ್ಪಡಿಸ್ತದ್ರಿ? ಅನುಲೇಪಕ ಅಂಗಾಂಶ ಬೇರ್ಪಡಿಸ್ತದ. ಮತ್ರಿ ಇಷ್ಟು ಕಲ್ತಿದಾರ ಹೌದ್ರಿ. ಒತ್ತೊತ್ತಾಗಿ ಜೋಡಣೆ ಆಗಿವ್ರಿ. ಒತ್ತೊತ್ತಾಗಿ ಜೋಡಣೆ ಆಗಿವ ಅಂತ ಅದ್ರ ಅರ್ಥ ಕೋಶಾವಕಾಶ ಇರಲ್ರಿ ಹೌದ್ರಿ. ಅದೇ ಪಾಯಿಂಟ್ ಹೇಳಿದ್ರಿ. ಮತ್ರಿ ಇಷ್ಟು ಬರ್ಸಿದಾರ ನೋಡ್ರಿ. ಇದು ಬಿಟ್ಟು ಮತ್ತೇನ್ ಕಲ್ತಿಲ್ರಿ? ಆಯ್ತು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳ್ರಿ. ಬೇರೆ ಬೇರೆ ರೀತಿಯ ಅನುಲೇಪಕ ಅಂಗಾಂಶದಲ್ಲಿ ಬೇರೆ ಬೇರೆ ರೀತಿಯ ಅಂಗಾಂಶಗಳು ಬಹಳ ಮಿನಿಮಮ್ ಮೇನ್ ಟೈಪ್ಸ್ ಗಳು ನೋಡಿದ್ರೆ ಮೊದಲು ಪ್ರಮುಖ ವಿಧಗಳು ನೋಡಿದ್ರೆ 4 ಬರ್ತಾವ್ರಿ. ಅದ್ರೊಳಗೆ ಮತ್ತೆ ಇನ್ನೊಂದ್ ಸ್ವಲ್ಪ ವಿಧಗಳು ನೋಡ್ಕೊತಂದ್ರ 6, 7, 8 ಹಿಂಗ್ ಬರ್ತಾವ್ರಿ. ಓಕೆ ರೀ. ಅವ್ ಯಾವ ಬಿ ಜೀವಕೋಶಗಳ್ರಿ. ಅಂಗಾಂಶ ಅಂದ್ರೆ ಏನ್ರಿ? ವಾಟ್ ಇಸ್ ಮೀನ್ ಬೈ ಟಿಶ್ಯೂ?
ಎಪಿಥೀಲಿಯಲ್ ಟಿಶ್ಯೂ ಅದ. ಟಿಶ್ಯೂ ಅಂದ್ರೆ ಏನ್ರಿ? ಅಂಗಾಂಶ ಅಂದ್ರೆ ಏನ್ರಿ? ಗ್ರೂಪ್ ಆಫ್ ಸೆಲ್ಸ್, ಒಂದು ಜೀವಕೋಶಗಳ ಸಮೂಹ. ಇಲ್ಲಿ ಒಂದು ಜೀವಕೋಶಗಳ ಸಮೂಹ ಇರ್ತದೆ. ಇಲ್ಲಿ ಯಾವ್ದಾಗ ಜೀವಕೋಶಗಳ ಸಮೂಹ ಮುಂದೆ ಯಾವ್ದು ಬಿ ಟೈಪ್ ಹೇಳಕ್ ನಾ ಯಾವ್ದಾಗ ಟೈಪ್ ಹೇಳಕ್ ಈ ಅನುಲೇಪಕ ಅಂಗಾಂಶದಾಗ ಮುಂದೆ ಒಂದಿಷ್ಟು ಬಹಳಷ್ಟು ಟೈಪ್ಸ್ಗಳು ಹೇಳ್ತೀನಿ, ಬಹಳಷ್ಟು ವಿಧಗಳು ಹೇಳ್ತೀನಿ. ಯಾವ್ದಾಗ ಟೈಪ್ ಹೇಳಕ್ರಿ, ಯಾವ್ದಾಗ ವಿಧ ಹೇಳಕ್ರಿ, ಅಲ್ಲಿ ಎಲ್ಲಾ ಕಡೆ ಜೀವಕೋಶಗಳು ಇರ್ತಾವ. ಆ ಎಲ್ಲಾ ಜೀವಕೋಶಗಳ್ರಿ ಇಟ್ ಮೇ ಬಿ ಎನಿ ಟೈಪ್ ಆಫ್ ಸೆಲ್ಸ್, ಯಾವ್ದಕ್ ಒಂದ್ ಸೆಲ್ಸ್ಗಳು, ಇದು ಒಂದ್ ಸೆಲ್ ಅಂತ ತಿಳ್ಕೊರಿ, ಇಲ್ಲಂದ್ರ ಸೆಲ್ಸ್ಗಳು ಹಿಂಗ ಅಂತ ತಿಳ್ಕೊರಿ, ಹ್ಯಾಂಗ್ ಬಿ ಇರ್ಲಕ್ ಅವು. ಇಲ್ಲಂದ್ರ ಕ್ಯೂಬಾಯ್ಡಲ್ ಸೆಲ್ಸ್ ಅಂತ ತಿಳ್ಕೊರಿ, ಹಿಂಗ ಹ್ಯಾಂಗ್ ಬಿ ಇಲ್ರಿ. ಅಂಗಾಂಶಗಳು ಯಾವುದೇ ಆಕಾರದಲ್ಲಿ ಎಲ್ಲಾ ಅಂಗಾಂಶಗಳು ಎಲ್ರಿ ಅನುಲೇಪಕ ಅಂಗಾಂಶದಲ್ಲಿ ಎಲ್ಲಾ ಅಂಗಾಂಶಗಳು ಒಂದು ತಳ ಹೊದಿಕೆಯ ಮೇಲೆ ಜೋಡಣೆ ಆಗಿರ್ತವೆ. ದೇರ್ ಇಸ್ ಎ ಬೇಸ್ಮೆಂಟ್ ಮೆಂಬ್ರೇನ್ ವಿತ್ ಮೇ ಬಿ ಎನಿ ಟೈಪ್ ಆಫ್ ಟಿಶ್ಯೂ. ಎನಿ ಟೈಪ್ ಆಫ್ ಟಿಶ್ಯೂ ಅಂದ್ರೆ ಎದ್ರಾಗ್ರಿ? ಎಪಿಥೀಲಿಯಲ್ ಟಿಶ್ಯೂ, ಅನುಲೇಪಕ ಅಂಗಾಂಶಕ್ಕೆ ಬಹಳಷ್ಟು ವಿಧಗಳು ಬರ್ತವ್ರಿ. ಅವು ಯಾವ ತರಹದ ಜೀವಕೋಶಗಳು ಅದ್ರ ಆಕಾರದ ಮೇಲೆ ಮಾಡಿದವ್ರಿ. ಅನುಲೇಪಕ ಅಂಗಾಂಶದ ಬಹಳಷ್ಟು ವಿಧಗಳು. ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಎಪಿಥೀಲಿಯಲ್ ಟಿಶ್ಯೂ. ಸಿ ಯು ಹಾವ್ ಲರ್ನ್ ದಿ ವಾಟ್ ಈಸ್ ಎಪಿಥೀಲಿಯಲ್ ಟಿಶ್ಯೂ, ವಾಟ್ ಈಸ್ ದ ಫಂಕ್ಷನ್ ಆಫ್ ಎಪಿಥೀಲಿಯಲ್ ಟಿಶ್ಯೂ. ಅನುಲೇಪಕ ಅಂಗಾಂಶ ಅಂದ್ರೆ ಏನ್ ಗೊತ್ತಾಗ. ಅನುಲೇಪಕ ಅಂಗಾಂಶ ಅಂದ್ರೆ ಏನ್ರಿ? ಅದ್ರ ಪ್ರಮುಖ ಕಾರ್ಯ ರಕ್ಷಣೆ ಅದ. ಅವು ಎಲ್ಲಿರ್ತಾವ್ರಿ? ಯಾವುದೇ ಒಂದು ದೇಹ ಇಲ್ರಿ, ಅದು ದೇಹದ ಒಳಭಾಗದಲ್ಲಿರುವ ಅಂಗಗಳು ಇಲ್ರಿ. ಅವೆಲ್ಲಾ ಅಂಗಗಳದ್ದು ಒಳಗಿನ ಹೊದಿಕೆ ಹೊರಗಿನ ಹೊದಿಕೆ ಎಲ್ಲಾ ಕಡೆ ಅನುಲೇಪಕ ಅಂಗಾಂಶನೇ ಕಂಡು ಬರ್ತದೆ. ಬಟ್ ಅದೇ ಅನುಲೇಪಕ ಅಂಗಾಂಶದಾಗ ಯಾವ ರೀತಿಯ ಜೀವಕೋಶಗಳು, ಅವ್ ಜೀವಕೋಶಗಳು ಏನು ಬಹುಭುಜಾಕೃತಿಯದಾಗವ, ಏನು ಘನಾಕೃತಿದಾಗವ, ಏನ್ ಲಂಬವಾಗವ ಅನ್ನೋದ್ರ ಮ್ಯಾಗ ಎಲ್ಲ ಯಾವಕ್ ಇರ್ಲಿಕ್ಕೆ ಅದ್ರ ಮ್ಯಾಗ ಬೇರೆ ಬೇರೆ ವಿಧಗಳು ಅವ. ಯಾವ್ಯಾವ ವಿಧಗಳು ಇರ್ಲಕ್ರಿ, ಬಟ್ ಎಲ್ಲಾ ಏನು ರೀ, ಎಲ್ಲಾ ತರದ ಅನುಲೇಪಕ ಅಂಗಾಂಶದ ವಿಧಗಳು, ಅನುಲೇಪಕ ಅಂಗಾಂಶದ ವಿಧಗಳು ಬೇರೆ ಬೇರೆ ಯಾವ್ಯಾವ ಇರ್ಲಿ ಅವೆಲ್ಲ ಎದ್ರ ಮ್ಯಾಗ ಅವರಿ? ಒಂದು ಬೇಸ್ಮೆಂಟ್ ಮೆಂಬ್ರೇನ್ ಅದ. ಬೇಸ್ಮೆಂಟ್ ಮೆಂಬ್ರೇನ್ ಅಂದ್ರೆ ತಳಬದಿ ಅಂತ ಹೇಳ್ತೇವಲ್ರಿ. ಈ ಬೇಸ್ಮೆಂಟ್ ಈ ಮನಿ ಅದಂದ್ರೆ ಮನಿ ಎದ್ರ ಮೇಲೆ ನಿಂತಿರ್ತದ? ಒಂದ್ ಬೇಸ್ಮೆಂಟ್ ಇರ್ತದ್ರಿ. ತಳ ಅದಿ ಅಂತ ಕರಿತೀರಿ, ಏನ್ ಕರಿತಿರದ್ರಿ? ತಳ ಹೊದಿಕೆ ಅಂತ ನಾ ಹೇಳ್ತೀನಿ. ಬೇಸ್ಮೆಂಟ್ ಮೆಂಬ್ರೇನ್ ಹೌದ್ರಿ, ತಳ ಹೊದಿಕೆ. ಈಗ ಮನಿ ಅದಂತ ಕೆಳಗೆ ಏನಂದ್ರೆ ಬೇಸ್ಮೆಂಟ್ ಅದ. ಹಂಗ್ರಿ ಇವೆಲ್ಲ ಸೆಲ್ಸ್ಗಳು ಅವ್ರಿ. ಈ ಸೆಲ್ಸ್ಗಳು ಕೆಳಗೆ ಏನಂದ್ರೆ ಇಲ್ರಿ, ಒಂದು ಬೇಸ್ಮೆಂಟ್ ಮೆಂಬ್ರೇನ್ ಅದ. ಯಾವ್ದಾಕ್ ಇರ್ಲಿಕ್ ಏನದ್ರಿ? ಬೇಸ್ಮೆಂಟ್ ಮೆಂಬ್ರೇನ್. ಈ ಅನುಲೇಪಕ ಅಂಗಾಂಶದಲ್ಲಿರುವ ಜೀವಕೋಶಗಳು ಯಾವುದೇ ತರಹದ ಜೀವಕೋಶಗಳು ಇಲ್ಲ, ಅದು ಬಹುಭುಜಾಕೃತ ಇರ್ಲಿ, ಘನಾಕೃತ ಇರ್ಲಿ, ಸ್ತಂಭಾಕೃತಿ ಇರ್ಲಿ, ಯಾವುದಕ್ಕಿರ್ಲಿ ಅವು ಎಲ್ಲಾ ಜೀವಕೋಶಗಳು ಒಂದು ತಳ ಹೊದಿಕೆಯ ಮೇಲೆ ಜೋಡಣೆ ಆಗಿವೆ. ದೇ ಆಲ್ ಅರೇಂಜ್ ಆನ್ ದಿ ಬೇಸ್ಮೆಂಟ್ ಮೆಂಬ್ರೇನ್ whichever may be type of the tissue. Which type of tissue? Epithelial tissue. ಅನುಲೇಪಕ ಅಂಗಾಂಶದ ಯಾವುದೇ ಒಂದು ವಿಧ ಇರಲಿ, ಅವುಗಳ ಜೀವಕೋಶಗಳು ಒಂದು ತಳ ಹೊದಿಕೆಯ ಮೇಲೆ ಜೋಡಣೆ ಆಗಿರುತ್ತವೆ. ಅವುಗಳ ಜೀವಕೋಶಗಳು ಒಂದು ತಳ ಹೊದಿಕೆಯ ಮೇಲೆ ಜೋಡಣೆ ಆಗಿರ್ತವೆ. ತಿಳಿತ್ರಿ? ಬರ್ಕೋರಿ. ಒಂದು ಬೇಸ್ಮೆಂಟ್ ಮೆಂಬ್ರೇನ್ ಇರ್ತವ್ರಿ. ಈಗ ಇದು ಬೇಸ್ಮೆಂಟ್ ಅದ. ಬೇಸ್ಮೆಂಟ್ ಮ್ಯಾಗ ಇದು ಪರಿಚಯ ತಿಳ್ಕೊರಿ. ಪರಿಚಯ ಬರಿ ಅವಲ್ರಿ. ಪರಿಚಯ ಎದ್ರ ಮ್ಯಾಗ ಅರೇಂಜ್ ಆಗ್ಯದ್ರಿ? ಬೇಸ್ಮೆಂಟ್ ಮ್ಯಾಗ ಅರೇಂಜ್ ಆಗ್ಯದ. ಈಗ ಬೇಸ್ಮೆಂಟ್ ಇದ್ರಂದ್ರ ಇರ್ತೀವನ್ರಿ, ಹಂಗ್ರಿ ತಳ ಹೊದಿಕೆ ಅಂದ್ರೆ ಬೇಸ್ಮೆಂಟ್ ಮೆಂಬ್ರೇನ್ ಮ್ಯಾಗ ಅರೇಂಜ್ ಆಗಿರ್ತಾವ, ಜೋಡಣೆ ಆಗಿರ್ತಾವ ಅಂತ. ಓಕೆ, ಬರ್ಕೊಳ್ಳಿ. ಅನುಲೇಪಕ ಅಂಗಾಂಶದಲ್ಲಿರುವ ಜೀವಕೋಶಗಳು ಅನುಲೇಪಕ ಅಂಗಾಂಶದಲ್ಲಿರುವ ಜೀವಕೋಶಗಳು ಒಂದು ತಳ ಹೊದಿಕೆಯ ಮೇಲೆ ಜೋಡಣೆ ಆಗಿವೆ. ಅವು ಹ್ಯಾಂಗ್ ಜೋಡಣೆ ಆಗ್ಯಾವ್ರಿ? ಒತ್ತೊತ್ತಾಗಿ ಅಥವಾ ಸಡಿಲವಾಗಿ ಜೋಡಣೆ ಆಗ್ಯಾವ್ರಿ? ಒತ್ತೊತ್ತಾಗಿ ಜೋಡಣೆ ಆಗ್ಯಾವ್ರಿ. ಅನುಲೇಪಕ ಅಂಗಾಂಶದಲ್ಲಿರುವ ಜೀವಕೋಶಗಳು ಒಂದು ತಳ ಹೊದಿಕೆಯ ಮೇಲೆ, ಬ್ರಾಕೆಟ್ ನ ಬರ್ಕೋರಿ, ಬೇಸ್ಮೆಂಟ್ ಮೆಂಬ್ರೇನ್, ತಳ ಹೊದಿಕೆಯ ಮೇಲೆ ಜೋಡಣೆಗೊಂಡಿವೆ. The cells of the epithelial tissue are arranged on a basement membrane.
ಇಲ್ಲವ ನೋಡ್ರಿ ಸೆಲ್ಸ್ಗಳು ಜೀವಕೋಶಗಳು ಅವರಿ. ಈಗ ಇಲ್ಲಿ ಬಿ ಜೀವಕೋಶಗಳು, ಇಲ್ಲಿ ಜೀವಕೋಶಗಳು ಎಲ್ಲ ಬರಿ ಜೀವಕೋಶಗಳು ಅವರಿ. ಯಾವ್ಯಾವ ಜೀವಕೋಶಗಳು ಇಲ್ರಿ ಅದ್ ತೆಳಗ ಏನವರಿ ಬೇಸ್ಮೆಂಟ್ ಮೆಂಬ್ರೇನ್. ಏನದರಿ ಬೇಸ್ಮೆಂಟ್ ಮೆಂಬ್ರೇನ್. ಇದು ಇನ್ನೊಂದು ಯಾವ್ದು ಇದ್ದಿತ್ತು ನೋಡ್ರಿ ಚಂದ ಕೊಟ್ಟಿರೋದು. ಇಲ್ಲಿ ಕೊಡ್ರಿ ಅದರ ಬೇಸ್ಮೆಂಟ್ ಮೆಂಬ್ರೇನ್. ಯಾವ್ದಾಗ ಜೀವಕೋಶಗಳ್ರಿ, ಯಾವ್ದಾಗ ನಾ ಮುಂದೆ ಯಾವತ್ ಬಿ ಟೈಪ್ ಹೇಳ್ರಿ ನಾ ರೀ. ಚಪ್ಪಟೆ ಅನುಲೇಪಕ ಅಂಗಾಂಶ ಅಂತ ಬರ್ತದ, ಘನಾಕೃತಿ ಅನುಲೇಪಕ ಅಂಗಾಂಶ ಬರ್ತದ್ರಿ, ಮತ್ತ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಬರ್ತದ್ರಿ, ಕಷಾಂಗ ಸಹಿತ ಅನುಲೇಪಕ ಅಂಗಾಂಶ, ಹಿಂಗ್ ಬೇರೆ 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 ವಿಧಗಳು ಬರ್ತಾವ. ಅವು ಎಲ್ಲಾ ವಿಧಗಳನ್ನ ಹೇಳ್ಬೇಕು. ನೀವು ಏನ್ ಇಮೇಜ್ ಮಾಡ್ಕೋಬೇಕ್ರಿ, ಅವೆಲ್ಲಾ ಜೀವಕೋಶಗಳವ. ಆ ಜೀವಕೋಶಗಳ ಕೆಳಗೆ ಏನದರಿ ಒಂದು ಬೇಸ್ಮೆಂಟ್ ಮೆಂಬ್ರೇನ್ ಇರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ತಿಳಿತ್ರಿ. ಇಷ್ಟ ಇರ್ತದ್ರಿ. ನೆಕ್ಸ್ಟ್ ಇಷ್ಟ ಇರ್ತದ್ರಿ. ಇದ್ರಾಗ ಏನ್ ಡೌಟ್ ಅದ ರೀ. ನೆಕ್ಸ್ಟ್ ಇದರಲ್ಲಿರೋ ವಿಧಗಳು ಬಹಳಷ್ಟು ವಿಧಗಳು ಅವರಿ. ಅನುಲೇಪಕ ಅಂಗಾಂಶದ ವಿಧಗಳು. Types of epithelial tissue. ಅನುಲೇಪಕ ಅಂಗಾಂಶದ ವಿಧಗಳು. ಎಷ್ಟು ವಿಧಗಳು ಅವರಿ? ಹಲವಾರು ವಿಧಗಳು ಅವರಿ. ಅವು ಎದ್ರ ಬೇಸಿಸ್ ಮ್ಯಾಗ, ಎದ್ರ ಆಧಾರದ ಮ್ಯಾಗ ನಾವು ವಿಧಗಳಾಗಿ ವಿಂಗಡಣೆ ಮಾಡಿದೇವ್ರಿ. ಅದ್ರ ಜೀವಕೋಶಗಳ ಆಕಾರ. ಅವು ಜೀವಕೋಶ ಆಕಾರ ಹೆಂಗದ? ಅದು ಚಪ್ಪಟೆ ಅದ ಏನು, ನೀಳವಾಗಿ ಅದ ಏನು, ಘನಾಕೃತಿ ಅದ ಏನು, ಯಾವ ರೀತಿಯಾದ ಜೀವಕೋಶ ಅದ ಅನ್ನೋದು ಅದ್ರ ಮ್ಯಾಗ ನಾವ್ ಏನ್ ಮಾಡಿದೇವ್ರಿ ವಿಧಗಳಾಗಿ ವಿಂಗಡಿಸಲು. ಒಂದೊಂದೊಂದು ಹೇಳ್ತೀನಿ ನೋಡಿ. ಫಸ್ಟ್ ಚಪ್ಪಟೆ ಅನುಲೇಪಕ ಅಂಗಾಂಶ, ಸ್ಕ್ವಾಮಸ್ epithelial tissue. ಫಸ್ಟ್ ಅಂತ ಯಾವದ್ರಿ? ಚಪ್ಪಟೆ ಅನುಲೇಪಕ ಅಂಗಾಂಶ. ಚಪ್ಪಟೆ ಅನುಲೇಪಕ ಅಂಗಾಂಶ ದ ನೇಮ್ ಇಟ್ಸ್ ಹೆಸರಿನಾಗೆ ಅದ. ಜೀವಕೋಶ ಹೆಂಗಿರ್ತಾವ್ರಿ? ಚಪ್ಪಟೆ ಆಗಿರ್ತಾವ್ರಿ. ಹೌದ್ರಿ, ಚಪ್ಪಟೆ ಆಗಿರ್ತಾವ. ಜೀವಕೋಶ ಹೆಂಗಿರ್ತಾವ್ರಿ? ಚಪ್ಪಟೆ ಆಗಿರ್ತಾವ್ರಿ. ಕೆಳಗೆ ಏನಿರ್ಬೇಕ್ರಿ? ಬೇಸ್ಮೆಂಟ್ ಮೆಂಬ್ರೇನ್ ಇರ್ಬೇಕು. ಹೌದ್ರಿ, ಚಪ್ಪಟೆ ಅನುಲೇಪಕ ಅಂಗಾಂಶದಲ್ಲಿ ಜೀವಕೋಶಗಳು ಚಪ್ಪಟೆ ಆಗಿದ್ದು. ಅಂತರ ಕೋಶಾವಕಾಶ ಇರ್ತೇನೆ ಇರಲ್ರಿ? ಇರಲ್. ತಿಳಿತ್ರಿ? ಬರ್ಕೋರಿ. ಫಸ್ಟ್ ಇಷ್ಟೇ ಬರ್ಕೋರಿ. ಅನುಲೇಪಕ ಅಂಗಾಂಶದಲ್ಲಿನ ಜೀವಕೋಶಗಳು ಚಪ್ಪಟೆ ಆಗಿದ್ದಲ್ಲಿ, ಅನುಲೇಪಕ ಅಂಗಾಂಶದಲ್ಲಿನ ಜೀವಕೋಶಗಳು ಚಪ್ಪಟೆ ಆಗಿದ್ದಲ್ಲಿ ಅದನ್ನು ಚಪ್ಪಟೆ ಅನುಲೇಪಕ ಅಂಗಾಂಶ ಎನ್ನುವರು. If the cells in the epithelial tissue are flattened chappate, if the cells in the epithelial tissue are flat or flattened, then that type of epithelial tissue is called as squamous epithelial tissue. Then ಅನುಲೇಪಕ ಅಂಗಾಂಶದಲ್ಲಿನ ಜೀವಕೋಶಗಳು ಚಪ್ಪಟೆ ಆಗಿದ್ದಲ್ಲಿ ಅದನ್ನು ಚಪ್ಪಟೆ ಅನುಲೇಪಕ ಅಂಗಾಂಶ ಎಂದು ಕರೆಯುವರು.
If the cells in the epithelial tissue are flattened or flat, then that type of epithelial tissue is called as squamous epithelial tissue. ಎಲ್ಲಿ ಇರ್ತದ್ರಿ ಈಗ ನೋಡ್ರಿ, ಇದು ಹ್ಯಾಂಗ್ ಇರ್ತದ ಮತ್ತು ಎಲ್ಲಿ ಇರ್ತದ ಅದು ಬಹಳ ಇಂಪಾರ್ಟೆಂಟ್. ಇಲ್ಲ ಏನೇನು ಎಪಿಥಿಲಿಯಲ್ ಟಿಶ್ಯೂ ಯಾವ ಎಪಿಥಿಲಿಯಲ್ ಟಿಶ್ಯೂ ಇಲ್ರಿ, ನಾ ಯಾವ್ದ ಕೇಳತ್ರಿ ಎನಿಮಲ್ ಟಿಶ್ಯೂ, ಅವು ಹೆಂಗ್ ಇರ್ತಾವ, ಎಲ್ಲಿ ಇರ್ತಾವ, ಏನ್ ಮಾಡ್ತಾವ, ಇದು ಇಷ್ಟ ನೆನ್ಪಿಟ್ಕೋರಿ. ಅದ್ರದ್ದು ಆಕಾರ ಹೆಂಗದ, ರಚನೆ ಹೆಂಗದ, ವೇರ್ ದೇ ಆರ್ ಫೌಂಡ್, ಅದ್ರದ್ದು ಎಲ್ಲಿ ಕಂಡು ಬರ್ತಾವ, ಪ್ರದೇಶ ಎಲ್ಲಿ, ಯಾವ ಪ್ರದೇಶದಲ್ಲಿ ಕಂಡು ಬರ್ತಾವ, ಲೊಕೇಶನ್, ಮತ್ತ ಅವ್ ಏನ್ ಮಾಡ್ತಾವ, ಅದ್ರ ಕಾರ್ಯ ಏನು, ಇದು ಮೂರ್ ನೆನ್ಪಿಟ್ಕೋ. ಓಕೆ ರೀ. ಚಪ್ಪಟೆ ಅನುಲೇಪಕ ಅಂಗಾಂಶ ಅಂದ್ರೆ ಗೊತ್ತೈತ್ರಿ ನಿಮ್ಗ್ರಿ. ವಾಟ್ ಆರ್ ಸ್ಕ್ವಾಮಸ್ ಎಪಿಥೆಲಿಯಂ ಟಿಶ್ಯೂ, ಯು ಅಂಡರ್ಸ್ಟುಡ್ ಐ ಹೋಪ್. ನೆಕ್ಸ್ಟ್, ವೇರ್ ದೇ ಆರ್ ಫೌಂಡ್, ಎಲ್ಲಿ ಇರ್ತಾವ್ರಿ ಇವ್ರಿ. ಇಟ್ ಈಸ್ ಮೇನ್ಲಿ ಫೌಂಡ್ ಇನ್ ದಿ ಇಂಟರ್ನಲ್ ಲೇಯರ್ ಆಫ್ ದಿ alveoli, blood vessels. Blood vessels, it may be any kind of blood vessels, arteries, veins, or you may take the capillaries also, and even the chambers of the heart. ಯಾವ್ಯಾವ್ರಿ, ಒಂದು ಅಲ್ವಿಯೋಲೈ ಅಂದ್ರಿ ಗೊತ್ತದ್ರ. ಅಲ್ವಿಯೋಲೈ ಯಾರು ಕನ್ನಡದ ಏನ್ ಕೈತಾರ್ರಿ, ವಾಯು ಕೂಪಿಕೆ ಅಂತ ಕೈತಾರ. ಏನ್ ಕೈತಾರ್ರಿ, ವಾಯು ಕೂಪಿಕೆ, ಅಲ್ವಿಯೋಲೈ. ಮತ್ರಿ ಬ್ಲಡ್ ವೆಸಲ್ಸ್, ರಕ್ತನಾಳಗಳು, ಲೋಮನಾಳಗಳು ಅಂತ ಬರ್ತಾವ ನೋಡ್ರಿ, ಕ್ಯಾಪಿಲರೀಸ್. ಓಕೆ ರೀ. ನೆಕ್ಸ್ಟ್ ಮತ್ರಿ ಎಲಿಮೆಂಟರಿ ಕೆನಾಲ್ ಬರ್ತಾರೆ. ಎಲಿಮೆಂಟರಿ ಕೆನಾಲ್, ಆಹಾರ ನಾಳ. ಆಹಾರ ನಾಳ ಎಲ್ಲಿಂದ ಸ್ಟಾರ್ಟ್ ಆಗ್ತದ್ರಿ, ಬಾಯಿಯಿಂದ ಶುರುವಾಗಿ ಗುದದ್ವಾರದವರೆಗೆ. ಹೌದ್ರಿ, ಅದು ಪೂರ್ತಿ ಆಹಾರ ನಾಳನೆ, ಡೈಜೆಸ್ಟಿವ್ ಟ್ರಾಕ್ಟ್ ಅಂತ ಹೇಳ್ತೇವೆ ನೋಡ್ರಿ. ಓಕೆ ರೀ. ಜೀರ್ಣಾಂಗ ವ್ಯೂಹ ಬೇರೆ ರೀ, ಇದು ಆಹಾರ ನಾಳ ಬೇರೆ, ಅನ್ನನಾಳ. ಓಕೆ, ಅನ್ನನಾಳ ಇಲ್ಲಿಂದ ಇಲ್ಲಿಗೆ. ಹೌದ್ರಿ, ಆಹಾರ ನಾಳ ಪೂರ ಇದ್ರ. ಇದಕ್ಕೆ ಏನ್ ಕೈತಾರಿ, ಇದಕ್ಕೆ ಈಸೋಫೆಗಸ್ ಏನ್ ಕೈತಾರಿ, ಅನ್ನನಾಳ. ಹೌದ್ರಿ. ಡೈಜೆಸ್ಟಿವ್ ಟ್ರಾಕ್ ಅಂದ್ರೆ ಪೂರ್ತಿ ಬಾಯಿಯಿಂದ ಹಿಡ್ಕೊಂಡು ಗುದದ್ವಾರ ತನ. ಹೌದ್ರಿ. ಎಲಿಮೆಂಟರಿ ಕೆನಾಲ್ ಅಂತ ಹೇಳ್ತೇವೆ ನೋಡ್ರಿ. ಎಲಿಮೆಂಟರಿ ಕೆನಾಲ್ ಸ್ಟಾರ್ಟ್ಸ್ ವಿತ್ ದಿ ಮೌತ್, ಎಂಡ್ಸ್ ವಿತ್ ದಿ ಅನಸ್ ಅಂತ ಹೇಳ್ತೇವೆ ನೋಡಿ. ಹೌದ್ರಿ. ಎಲಿಮೆಂಟರಿ ಕೆನಾಲ್. ಅಂಡ್ ಚೇಂಬರ್ಸ್ ಆಫ್ ದಿ ಹಾರ್ಟ್, ಹೃದಯದ ಕೋಣೆಗಳು, ಇವು ಎಲ್ಲಾದ್ರೂ ಒಳಸ್ತರಿ ಅಂದ್ರೆ ಒಳಭಾಗದಲ್ಲಿರುವ ಹೊದಿಕೆ ಯಾವುದರಿಂದ ಮಾಡಲ್ಪಟ್ಟಿರ್ತದ್ರಿ, ಚಪ್ಪಟೆ ಅನುಲೇಪಕ ಅಂಗಾಂಶ. ವಾಯುಕೂಪಿಕೆ, ರಕ್ತನಾಳಗಳು, ಲೋಮನಾಳಗಳು, ಆಹಾರನಾಳ, ಹೃದಯದ ಕೋಣೆಗಳು, ಇವುಗಳ ಒಳಸ್ತರಿ ಚಪ್ಪಟೆ ಅನುಲೇಪಕ ಅಂಗಾಂಶದಿಂದ ಮಾಡಲ್ಪಟ್ಟಿದೆ. ಇವುಗಳ ಒಳಸ್ತರಿ ಎದರಿಂದ ಮಾಡಲ್ಪಟ್ಟಿದ್ರಿ, ಚಪ್ಪಟೆ ಅನುಲೇಪಕ. ದ ಇಂಟರ್ನಲ್ ಲೇಯರ್ ಆಫ್ ಆಲ್ ದೀಸ್ parts, whatever I have written on the board, ಅವೆಲ್ಲದ್ರ ಹೊದಿಕೆ, ಮೇ ಬಿ ಇಂಟರ್ನಲ್, ಎಕ್ಸ್ಟರ್ನಲ್, ಅವೆಲ್ಲ ಎದರಿಂದ ಮಾಡಲ್ಪಟ್ಟದ್ರಿ, ಚಪ್ಪಟೆ ಅನುಲೇಪಕ ಅಂಗಾಂಶ ಮಾಡಲ್ಪಟ್ಟದ್ರಿ. ಇಲ್ಲಿ ಇನ್ನೊಂದು ಬರ್ತದ್ರಿ, ಇಫ್ ಇಟ್ ಈಸ್ ಫೌಂಡ್ ಇಂಟರ್ನಲ್ಲಿ. ಈಗ ನಾ ಬ್ಲಡ್ ವೆಸಲ್ಸ್ ಅಂತ ಹೇಳಿದ್ರ ರೀ, ಬ್ಲಡ್ ವೆಸಲ್ಸ್ ಎರಡು ಹೊರಗೆ ಒಳಗೆ ಎರಡು ಇರ್ತವ್ರಿ. ಬಟ್ ಒಳಗೆ ಏನ್ರೇ ಬಂದಿತ್ತು ಅಂದ್ರ, ಒಳಗಿನ ಲೇಯರ್ ಏನ್ರೇ ಸ್ಕ್ವಾಮಸ್ ಎಪಿಥಿಲಿಯಂ ಲೈನಿಂಗ್ ಇದಿತ್ತು, ಸ್ಕ್ವಾಮಸ್ ಎಪಿಥಿಲಿಯಂ ಕವರಿಂಗ್ ಇದಿತ್ತು ಅಂದ್ರ ಅದಕ್ಕೆ ಇನ್ನೊಂದ್ ಹೆಸರು ಕೊಡ್ತೇವೆ ನೋಡ್ರಿ, ಎಂಡೋಥೀಲಿಯಂ ಅಂತ ಕೈತೇವ್ರಿ. ಏನ್ ಕೈತೇವ್ರಿ, ಒಳಸ್ತರಿ ಅಂಗಾಂಶ ಅಂತ ಕೈತೇವ್ರಿ. ಎಲ್ಲಾ ಕಡೆ ಹೊರಗ್ ಬೇದರಿ, ಒಳಗ್ ಬೇದರಿ, ಬಟ್ ಒಳಗಿನ ಕಡೆ ಇದಿತ್ತು ಅಂದ್ರೆ ಅದಕ್ಕೊಂದು ಹೊಸ ಹೆಸರು ಕೊಟ್ಟಿದ್ ನೋಡ್ರಿ, ಒಳಸ್ತರಿ ಅಂಗಾಂಶ, ಎಂಡೋಥೀಲಿಯಂ ಅಂತ ಕೈತೇವ್ರಿ. ಈಗ ಎಪಿಥಿಲಿಯಂ ಅಂತ ಹೆಸರಿಟ್ಟಿದ್ರಿ, ಎಪಿಥಿಲಿಯಲ್ ಟಿಶ್ಯೂ ಅಂತ ಹೆಸರಿಟ್ಟಿದ್ರಿ. ಎಪಿಥಿಲಿಯಲ್ ಹೊರಗ್ ಬೀರ್ತದೆ, ಒಳಗ್ ಬೀರ್ತದೆ, ಬಟ್ ಒಳಗಿಂದ ಏನ್ ಇದಿತ್ತು ಅಂದ್ರೆ ಅದಕ್ಕೊಂದು ಹೊಸ ಹೆಸರು ಇಟ್ಟಿದ್ರಿ. ಏನ್ ಹೆಸರು ರೀ, ಎಂಡೋಥೀಲಿಯಂ ಅಂತ ಇಟ್ಟಿದ್ರಿ. ಬರ್ಕೋರಿ, ಅದೊಂದು ಸೆಂಟೆನ್ಸ್ ಬರ್ಕೋರಿ. ಚಪ್ಪಟೆ ಅನುಲೇಪಕ ಅಂಗಾಂಶವು ಒಳಸ್ತರೀಯ ಹೊದಿಕೆಯಾಗಿ ಕಂಡು ಬಂದಲ್ಲಿ ಅದನ್ನು ಒಳಸ್ತರಿ ಅಂಗಾಂಶ ಎಂದು ಕರೆಯುವರು. ಚಪ್ಪಟೆ ಅನುಲೇಪಕ ಅಂಗಾಂಶವು ಒಳಸ್ತರಿಯಲ್ಲಿ ಹೊದಿಕೆಯಾಗಿ ಕಂಡು ಬಂದಲ್ಲಿ, ಒಳಸ್ತರಿಯಲ್ಲಿ ಹೊದಿಕೆಯಾಗಿ ಅಂದ್ರೆ ಒಳಗೆ ಏನ್ರ ಹೊದಿಕೆ ಇದ್ದಿತ್ತಂದ್ರಿ. ಹೌದ್ರಿ.
ಒಳಗೇನ್ರ ಹೊದಿಕೆ ಐತಿ ಏನ್ ಕೈತಾರಿ ಒಳಸ್ತರಿ ಅಂಗಾಂಶ ಅಂತ ಕೈತಾರಿ. ಏನ್ ಕೈತಾರಿ ಒಳಸ್ತರಿ ಅಂಗಾಂಶ. If squamous epithelium tissue is found in the internal covering, internal layer, if squamous epithelial tissue is found as internal covering, then it is called as endothelium. ಏನ್ ಕೈತಾರ್ರಿ ಎಂಡೋಥೀಲಿಯಂ ಅಂತ ಕೈತಾರ. ಮೇಡಮ್ ಅವ್ರು ಏನೋ ಕೇಳುತ್ತೀರಿ ಆಗ ಯಾವ್ದು ಅಲ್ವಿಯೋಲೈ ರೀ. ಅಲ್ವಿಯೋಲೈ ಇವು ಲಂಗ್ಸ್ ಗೊತ್ತದ್ರಿ, ಲಂಗ್ಸ್ ಶ್ವಾಸಕೋಶಗಳು ಅಂತ ಹೇಳ್ತೀವಿ ನೋಡ್ರಿ. ಇದು ಟ್ರೇಕಿಯಾ ರೀ. ಬ್ರಾಂಕೈ ಇಟ್ ವಿಲ್ ಡಿವೈಡ್ ಇಂಟು ಬ್ರಾಂಕ್ಯೂಲ್ಸ್. ಹೌದ್ರಿ, ಮುಂದ್ ಬಂದಾಗ ಹೇಳ್ತಾನೆ ಇನ್ನ ಡಿಟೇಲ್ ರೀ. ಲಾಸ್ಟಿಗೆ ಇಲ್ಲಿ ಬಲೂನ್ ಲೈಕ್ ಸ್ಟ್ರಕ್ಚರ್ಸ್ ಕಾಣಿಸ್ತವ್ರಿ. ಬಲೂನ್ ಲೈಕ್ ಸ್ಟ್ರಕ್ಚರ್ಸ್, ಆ ಬಲೂನ್ ಲೈಕ್ ಸ್ಟ್ರಕ್ಚರ್ಸ್ ಒಳಗ ಸಣ್ಣ 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 ಜೀವಕೋಶಗಳು ಅವಕ್ಕೇನ್ ಕೈತಾರ ನೋಡ್ರಿ ಅಲ್ವಿಯೋಲೈ ಅಂತ ಕೈತಾರ. ಈಗ ನಾವು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಎದಕ್ ಕರಿತೀವ್ರಿ? ಒಂದ್ ಜೀವಕೋಶ ಕರಿತೀವಿ. ಹಂಗ್ರಿ ಎಲ್ಲಾ ಅಂಗಗಳದಾಗ ಒಂದು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅದ. ಕಿಡ್ನಿ ಒಳಗ ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವ್ದ್ರಿ? ನೆಫ್ರಾನ್ಸ್ ಅವರ್, ಹೌದಿಲ್ರಿ? ಹಂಗ ಶ್ವಾಸಕೋಶದಲ್ಲಿರೋ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳು ಯಾವ ಅಂದ್ರ ಅಲ್ವಿಯೋಲೈ. ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ದಿ ಲಂಗ್ಸ್. ಓಕೆ, ಅಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಮುಂದೆ ಬಂದಾಗ ಹೇಳ್ತೀನಿ. ಅಲ್ವಿಯೋಲೈ ಎಲ್ಲಿರುತ್ತೆ ಗೊತ್ತೈತಲ್ರಿ? ಮತ್ರಿ ಇಷ್ಟ ಇರ್ತದ್ರಿ. Any doubts regarding this? Epithelial tissue, that epithelial cells in the epithelial tissue are flattened. If they are flat, such type of epithelial tissue is called as squamous epithelial tissue. ಹೌದ್ರಿ, ಅನುಲೇಪಕ ಅಂಗಾಂಶದಲ್ಲಿನ ಜೀವಕೋಶಗಳು ಚಪ್ಪಟೆಯಾಗಿ ಕಂಡು ಬಂದಲ್ಲಿ ಅದನ್ನು ನಾವು ಚಪ್ಪಟೆ ಅನುಲೇಪಕ ಅಂಗಾಂಶ ಅಂತ ಕರಿತೇವೆ. ಆ ಚಪ್ಪಟೆ ಅನುಲೇಪಕ ಅಂಗಾಂಶ ಎಲ್ಲಿ ಬರ್ತದ್ರಿ? ವಾಯುಕೂಪಿಕೆ, ರಕ್ತನಾಳಗಳು, ಆಹಾರ ನಾಳ, ಹೃದಯದ ಕೋಣೆ. ಹೌದ್ರಿ, ಒಳಭಾಗ ಹೊರಭಾಗ ಎಲ್ಲದ್ರ ಕವರಿಂಗ್ ಯಾವ್ದು ಇರ್ತದ್ರಿ? ಚಪ್ಪಟೆ ಅನುಲೇಪಕ ಅಂಗಾಂಶ. ಎಲ್ಲ ಕೊಲೆಕ್ಟ್ ಇದು ಅನುಲೇಪಕ ಅಂಗಾಂಶ ತಿಳ್ಕೊರೋದು ಕವರಿಂಗ್ ಇರೋದು ಇಂಟರ್ನಲ್ ಕವರಿಂಗ್, ಔಟ್ ಎಕ್ಸ್ಟರ್ನಲ್ ಕವರಿಂಗ್. ಹೌದ್ರಿ, ಈಗ ಅಂಗಾಂಗ ಅದ ತಿಳ್ಕೊರಿ. ಈಗ ಫಾರ್ ಎಕ್ಸಾಂಪಲ್ ಈಗ ಇದು ಜಠರ ಅದರಿ. ಈಗ ಇದು ಜಠರ ಅದಂದ್ರೆ ಇದು ಹೊರಗಿಂದ ಕವರಿಂಗ್ ಇರ್ಬೇಕು, ಒಳಗಿಂದ ಕವರಿಂಗ್ ಇರ್ಬೇಕು. ಯಾಕೆ ಒಳಗಿಲ್ಲ ಅನ್ನೋದು ಖಾಲಿ ಜಾಗ ಅದರಿ, ಒಳ್ಳದರಿಲ್ರಿ. ಹೌದ್ರಿ, ಹಾಲೋ ಸ್ಟ್ರಕ್ಚರ್ಸ್ ಅವ್ರಿ. ಹಾಲೋ ಸ್ಟ್ರಕ್ಚರ್ಸ್ ಒಳಗಿಂದ ಒಂದ್ ಪದರ ಇರ್ಬೇಕ್ರಿ. ಹೌದ್ರಿ, ಅಲ್ಲೆಲ್ಲ ಯಾವ್ದು ಅಂಗಾಂಶ ಇರ್ತದಂದ್ರ ಅನುಲೇಪಕ ಅಂಗಾಂಶ ಇರ್ತದ. ಇಷ್ಟ ಐತ್ರಿ. ನೆಕ್ಸ್ಟ್, ಇವು ಚಪ್ಪಟೆ ಆಗಿದ್ರ ಚಪ್ಪಟೆ ಅನುಲೇಪಕ ಅಂಗಾಂಶ ಅಂತ ಹೇಳ್ತೀವ್ರಿ. ನೆಕ್ಸ್ಟ್, ಅದೇ ಏನ್ರಿ ನೀಳವಾಗಿದ್ದಲ್ಲಿ, ಇಫ್ ದಟ್ ನೀಳವಾಗಿದ್ದಲ್ಲಿ ಅನುಲೇಪಕ ಅಂಗಾಂಶದಲ್ಲಿನ ಜೀವಕೋಶಗಳು ಚಪ್ಪಟೆ ಆಗಿದ್ದಲ್ಲಿ ಚಪ್ಪಟೆ ಅನುಲೇಪಕ ಅಂಗಾಂಶ ಅಂತ ಹೇಳ್ತೀವ್ರಿ. ಅನುಲೇಪಕ ಅಂಗಾಂಶದಲ್ಲಿನ ಜೀವಕೋಶಗಳು ನೀಳವಾಗಿದ್ದಲ್ಲಿ ಅದನ್ನು ನಾವು ಸ್ತಂಭಾಕೃತಿ, ನೀಳ ಬರೋದ್ರ ನೀಳ ಅನ್ನೋದ್ರಬಹುದು ಸ್ತಂಭಾಕೃತಿ, ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅಂತ ಹೇಳ್ತಾರೆ. ಏನ್ ಕೈತಾರ್ರಿ? ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ. ದ ಸೆಲ್ಸ್ ಇನ್ ದಿ ಎಪಿಥೆಲಿಯಲ್ ಟಿಶ್ಯೂ ಆರ್ column like or long elongated structures ಅಂತ ಹೇಳ್ತಾರೆ ನೋಡಿ. ಪಿಲ್ಲರ್ ಲೈಕ್ ಅಂತ ಹೇಳ್ತಾರೆ. ಇನ್ನೊಂದು ವರ್ಡ್ ಕರೆಕ್ಟ್ ಎಕ್ಸಾಕ್ಟ್ ವರ್ಡ್ ಪಿಲ್ಲರ್ ಲೈಕ್ ಅಂತ ಹೇಳ್ತಾರೆ. ಪಿಲ್ಲರ್ ಅನುಲೇಪಕ ಅಂಗಾಂಶದಲ್ಲಿನ ಜೀವಕೋಶಗಳು ನೀಳವಾಗಿದ್ದಲ್ಲಿ, ಅನುಲೇಪಕ ಅಂಗಾಂಶದಲ್ಲಿನ ಜೀವಕೋಶಗಳು ನೀಳವಾಗಿದ್ದಲ್ಲಿ ಅದನ್ನು ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಎನ್ನುವರು. ಇವು ಯಾವ ಅಂಗಾಂಶದ ವಿಧಗಳು ಕಲಿತೀರಿ ನೋಡ್ರಿ? ಸ್ನಾಯು ಅಂಗಾಂಶ ಅಲ್ರಿ, ಗೊತ್ತದಲ್ರಿ? ನಾವ್ ಎಲ್ಲಿದ್ದೇವ್ ಹೇಳ್ತೀರಿ? ನಾವ್ ಎಲ್ಲಿದ್ದೇವ್, ಏನ್ ಕಲಿತಿದ್ದೇವ್ ಸ್ವಲ್ಪ ಧ್ಯಾನ ಇರ್ಬೇಕ್ರಿ. ಓಕೆ ರೀ, ಅದು ಬಹಳ ಇಂಪಾರ್ಟೆಂಟ್. ಫಿಸಿಕಲಿ ಸ್ವಲ್ಪ ಜನ ಇಲ್ಲೇ ಇರ್ತಾರ್ರಿ, ಮೆಂಟಲಿ ಎಲ್ಲೋ ಇರ್ತಾರ್ರಿ. ಅದ್ರ ನಿನ್ ಹೋಳಿ ಹೆಂಗಾಯ್ತು, ಅವ್ರ ಬಣ್ಣ ಹಚ್ಚೋರ್ ಚಲೋ ಹಚ್ಚೋರು, ತಲೆ ಮೇಲೆ ತತ್ತಿ ಹೊಡೆದ್ರ ನಾವ್ ವಾಸ ಹೊಂಟದಲ್ಲ ಕೆಳಗೆ ಹಿಂಗ್ ಅನ್ಕೋತಿರ್ತಾರ. ಹೌದ್ರಿ, ಫಿಸಿಕಲಿ ಜೊತೆ ಮೆಂಟಲಿ ಬಿ ಇಲ್ಲೇ ಇರ್ಬೇಕ್ರಿ. ಹೌದ್ರಿ,
ಅನುಲೇಪಕ ಅಂಗಾಂಶದ ಜೀವಕೋಶಗಳು ನೀಳವಾಗಿದ್ದಲ್ಲಿ ಆ ಅನುಲೇಪಕ ಅಂಗಾಂಶಕ್ಕೆ ಏನ್ ಕರಿತೀವಿ ನಾವ್ರಿ? ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅಂತ ಕರಿತೀವ್ರಿ. If the cells in the epithelial tissue are, if the cells in the epithelial tissue are pillar like, they are elongated, then that type of epithelial tissue is called as columnar epithelial tissue. Columnar epithelial, the very plural, columnar epithelial tissue. ಯಾಕ್ರಿ ಮೇಡಮ್ ಅವ್ರ ನಗ್ಲುತ್ತೀರಿ? ಕರಬಿ ಅದೇ ನೆನ್ಪುಂಟದ್ರಿ. ಹಾ ರೀ, ಕರಬಿ ಅದೇ ನೆನ್ಪುಂಟದ್ರಿ. ಕೇಳ್ರಿ, ಇವ್ ಹ್ಯಾಂಗವರಿ? ನೀಳವಾಗವರಿ. ಜೀವಕೋಶ ಹಂಗವರಿ? ನೀಳವಾಗವರಿ. ಈ ನೀಳವಾಗಿದ್ದಲ್ಲಿ ಆ ಅಂಗಾಂಶಕ್ಕೆ ಏನ್ ಕರಿತಾರ ನೋಡ್ರಿ? ಸ್ತಂಭಾಕೃತಿ. ಸ್ತಂಭಗಳು ಪಿಲ್ಲರ್ ಲೈಕ್ ಅವರಿ. ಈಗ ಮನಿ ಅದಂದ್ರೆ ಮನಿ ಪಿಲ್ಲರ್ ಇರ್ತಾವ ನೋಡಿರಿ, ಹಂಗ ಪಿಲ್ಲರ್ ಲೈಕ್ ಅವ್ರಿ, ಹೌದ್ರಿ? ಕಾಲಮ್ ಅವರಿ. ಅದಕ್ಕೆ ಏನ್ ಕರಿತೀವ್ರಿ? ಕಾಲಮ್ನಾರ್ ಎಪಿಥೆಲಿಯಲ್ ಟಿಶ್ಯೂ ಅಂತ ಕರಿತೀವ್ರಿ. ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಎಲ್ಲಿರ್ತದ್ರಿ? ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಎಲ್ಲಿರ್ತದ್ರಿ? ಆಹಾರನಾಳದ ಉದ್ದಕ್ಕೂ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದ್ರಿ? ಆಹಾರನಾಳ ಉದ್ದಕ್ಕೂ. ಸರ್ ಮತ್ತೆ ಆಹಾರನಾಳ ಉದ್ದಕ್ಕೂ ಚಪ್ಪಟಿ ಅನುಲೇಪಕ ಅಂಗಾಂಶ ಹೇಳಿದ್ರಲ್ರಿ ಆಲ್ರೆಡಿ, ಅದು ಬಿ ಇರ್ತದ್ರಿ, ಇದು ಬಿ ಇರ್ತದೆ. ಇದು ಇರಬಾರ್ದಂತ ರೂಲ್ಸ್ ಏನಿಲ್ರಿ, ಇದು ಬಿ ಇರ್ತದ್ರಿ. ಬಟ್ ಇದ್ರೊಳಗೆ ಒಂದ್ ಸ್ವಲ್ಪ ಸ್ಪೆಷಲ್ ಸ್ಟ್ರಕ್ಚರ್ ಕಂಡು ಬರ್ತವ್ರಿ. ಆಹಾರನಾಳ ಉದ್ದಕ್ಕೂ ಬರ್ತದ್ರಿ. ಅದ್ರ ಜೊತೆ ಆಹಾರನಾಳದ ಜೊತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಹಾರನಾಳ ಜೊತೆ ಎಲ್ಲಿ ಕಂಡು ಬರ್ತದ್ರಿ? ಶ್ವಾಸನಾಳದಲ್ಲಿ ಕಂಡು ಬರ್ತದ್ರಿ. ಶ್ವಾಸನಾಳದಾಗ ಮತ್ತೆ ಇನ್ನೊಂದು ಸ್ಟ್ರಕ್ಚರ್ ಕಂಡು ಬರ್ತದೆ. ಇದು ಇಷ್ಟು ತಿಳ್ಕೊಂಡಿರಿದ್ರಿ. ಇದೇ ಏನು ಸ್ತಂಭಾಕೃತಿ ಅನುಲೇಪಕ ಅಂಗಾಂಶದಲ್ರಿ. ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅದರಲ್ಲಿರುವ ಜೀವಕೋಶಗಳು, ಅದರಲ್ಲಿರುವ ಜೀವಕೋಶಗಳ ಹೊದಿಕೆ ಹೊರಭಾಗದಲ್ಲಿ ಕೂದಲಿನಾಕಾರದ ರಚನೆ ಕಂಡು ಬಂದರೆ ಇದು ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅದರಿ. ಇಟ್ ಈಸ್ ಕಾಲಮ್ನಾರ್ ಎಪಿಥೆಲಿಯಲ್ ಟಿಶ್ಯೂ. ಓಕೆ, ಇಫ್ ದೇರ್ ಈಸ್ ಎ ಹೇರ್ ಲೈಕ್ ಸ್ಟ್ರಕ್ಚರ್ ಈಸ್ ಪ್ರೆಸೆಂಟ್ ಆನ್ ದಿ ಔಟ್ಸೈಡ್, ಒಂದು ಕೂದಲಿನಾಕಾರದ ರಚನೆ ಕಂಡು ಬಂದರೆ ಎಲ್ಲಿ ಕಂಡು ಬರ್ತವ್ರಿ? ಹೊರಭಾಗದಲ್ಲಿ ಕೂದಲಿನಾಕಾರದ ರಚನೆ ಕಂಡು ಬಂದರೆ ಅದನ್ನು ಕಷಾಂಗ ಸಹಿತ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅಂತ ಕರಿತಾರೆ. ಪೂರ ಬರಿತೀನಿ ನೋಡ್ರಿಲ್ರಿ. ಈಗ ರೀ ಬರೇ ಇದು ಏನ್ರಿ? ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಆಹಾರನಾಳ ಶ್ವಾಸನಾಳದ ಕಂಡು ಬರ್ತದ್ರಿ. ಇದೇ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶದ ಹೊರಭಾಗದಲ್ಲಿ ಕೂದಲಿನ ರೀತಿಯ ರಚನೆಗಳು ಕಂಡು ಬಂದರೆ ಅದನ್ನು ಕಷಾಂಗ ಸಹಿತ ರೈತರಿ ಕಷಾಂಗ ಸಹಿತ ಮುಂದಿನೆಲ್ಲ ಹೆಂಗದ ಹಂಗೆ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ. ಇದು ಎಲ್ಲಿ ಕಂಡು ಬರ್ತದ್ರಿ? ಶ್ವಾಸನಾಳದಲ್ಲಿ ಕಂಡು ಬರ್ತದ. ಬಹಳ ಇಂಪಾರ್ಟೆಂಟ್ ರೀ. ಶ್ವಾಸನಾಳ ನಾ ಬರೆಸ್ತೇನ್ರಿ, ಕೇಳ್ರಿಲ್ರಿ. ಶ್ವಾಸನಾಳ ಮತ್ರಿ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದ್ರ ಏನ್ ಹೇಳ್ತೀರಿ? ಹೆಣ್ಣು ಮಕ್ಕಳ ಅದು ರಿಪ್ರೊಡಕ್ಟಿವ್ ಸಿಸ್ಟಮ್ ಅದಲ್ರಿ, ಸಂತಾನೋತ್ಪತ್ತಿ ಏನ್ ಹೇಳ್ತಾರ ಅದಕ್ಕೆ? ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳ್ತೇವೆ ನೋಡ್ರಿ ನಾವು. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ತಗ್ರಿ ಫಾಲೋಪಿಯನ್ ಟ್ಯೂಬ್ ಅಂತ ಹೇಳ್ತೇವೆ ನೋಡ್ರಿ. ಫಾಲೋಪಿಯನ್ ಟ್ಯೂಬ್ ಅಂದ್ರೆ ಇನ್ನೊಂದ್ ಸ್ವಲ್ಪ ತೋರಿಸ್ತೀನಿ ನೋಡ್ರಿ. ಇವ್ ಅಂಡಕೋಶ ಅಂತ ಕೈತಾರಲ್ರಿ, ಹೌದ್ರಿ? ಈ ಅಂಡಕೋಶ ಅಂಡಾಣು ಉತ್ಪತ್ತಿ ಮಾಡ್ತದ್ರಿ. ಈ ಅಂಡಾಣು ಉತ್ಪತ್ತಿ ಆಗೋದ್ರಿ. ಅಂಡಾಣು ಈ ಕಡೆ ಅಂಡಾಣು ಉತ್ಪತ್ತಿ ಮಾಡ್ಬೇಕು, ಅಂಡಾಣು ಈ ಕಡೆ ಮುಂದಕ್ಕೆ ಬರ್ಬೇಕ್ರಿ. ಆ ಮುಂದಕ್ಕೆ ಬರ್ಬೇಕಂದ್ರೆ ಯಾರೇ ಒಬ್ಬರು ಸರಿಸ್ಬೇಕಲ್ರಿ, ಅದಕ್ಕೆ ಮುಂದಕ್ಕೆ ಹೋಗಿ ತಳ್ಬೇಕಲ್ರಿ, ಮೂವ್ಮೆಂಟ್ ಆಗ್ಬೇಕಲ್ರಿ. ಇದು ಅಷ್ಟಕ್ಕೆ ಏನ್ ಕೈತಾರ್ರಿ? ಇಂಗ್ಲಿಷ್ನಾಗ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕೈತಾರ. ಕನ್ನಡದ ಏನ್ ಕೈತಾರ್ರಿ? ಹೆಣ್ಣು ಸಂತಾನೋತ್ಪತ್ತಿ ಭಾಗ ರೀ. ಭಾಗ ವ್ಯವಸ್ಥೆ ರೀ, ವ್ಯವಸ್ಥೆ. ಓಕೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳ್ತಾನ. ಅಂದ್ರ ಗಂಡು ಸಂತಾನೋತ್ಪತ್ತಿ ಭಾಗಗಳ್ರಿ. ಅಂಗ 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 ವಿವನ್ರಿ ನಡೀತದ್ರಿ. ಹಾ ರೀ, ಇದು ಅಂಡಕೋಶ ಅದರಿ. ಅಂಡಾಣು ಉತ್ಪತ್ತಿ ಮಾಡ್ತದ್ರಿ. ಅಂಡಾಣು ಉತ್ಪತ್ತಿ ಆಗೋದ್ರಲ್ಲಿ ಮುಂದಕ್ಕೆ ಬರ್ಬೇಕ್ರಿ. ಈ ಕಡೆಯಿಂದ ವಿರಾಣು ಬರ್ತದ್ರಿ. ಈ ವಿರಾಣು ಬಲ್ಲಿ ಹೋಗಿ ಅಲ್ಲಿ ಎರಡು ಫ್ಯೂಸ್ ಆಗ್ಬೇಕು. ಎರಡು ಫ್ಯೂಸ್ ಆಗ್ಬೇಕಂದ್ರಿ ಆ ಅಂಡಾಣು ಮುಂದಕ್ಕೆ ಚಲಿಸ್ಬೇಕ್ರಿ. ಚಲಿಸ್ಬೇಕಂದ್ರೆ ಯಾರ್ ಬೇಕ್ರಿ? ಯಾರೊಬ್ಬರು ತಳ್ಬೇಕಲ್ರಿ. ಇಲ್ಲಿ ಇರ್ತಕ್ಕಂತ ಕೂದಲಿನಾಕಾರದ ರಚನೆಗಳು ಏನ್ ಮಾಡ್ತಾವ್ರಿ? ಅಂಡಾಣು ತಳ್ತಾವ್ರಿ. ಕಷಾಂಗ ಕೂದಲಿನಾಕಾರದ ರಚನೆಗಳು ಕಷಾಂಗ ಸಹಿತ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅಂತ ಹೇಳ್ತಾರೆ. ಕಾಲಮ್ನಾರ್ ಕಾಲಮ್ ಸ್ಟ್ರಕ್ಚರ್ಸ್ ಅವರಿ. ಆ ಕಾಲಮ್ ಲೆಕ್ ಸ್ಟ್ರಕ್ಚರ್ಸ್ ಇನ್ನೊಂದ್ ಮ್ಯಾಗ ಏನದ್ರಿ? ಹೇರ್ ಲೆಕ್ ಸ್ಟ್ರಕ್ಚರ್ಸ್ ಅವ. ಅದಕ್ಕೆ ಇಂಗ್ಲಿಷ್ ನಾಗ ಹೇಳ್ತಾರ್ರಿ ಸಿಲಿಯೇಟೆಡ್ ಕಾಲಮ್ನಾರ್ ಎಪಿಥೆಲಿಯಲ್ ಟಿಶ್ಯೂ ಅಂತ. ಸಿಲಿಯೇಟೆಡ್ ಕಾಲಮ್ನಾರ್ ಎಪಿಥೆಲಿಯಲ್ ಟಿಶ್ಯೂ. ನಾ ಬರೆಸ್ತೀನಿ. ಎಲ್ಲಿ ಎಷ್ಟು ಬರ್ಸ್ಬೇಕು ಹೇಳ್ರಿ, ನಾ ಪೂರ ಬರ್ಸ್ತೀನಿ. ಇಷ್ಟ ತಿಳಿತ್ರಿ?
ಇದು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಮತ್ತೆ ಎಲ್ಲಿ ಬರ್ತದೆ ಹೇಳಿದ್ರ ರೀ, ಶ್ವಾಸನಾಳದಾಗ ಬರ್ತದೆ ಹೇಳಿದ್ರ. ಶ್ವಾಸನಾಳದಾಗ ಅಂದ್ರೆ ಎದಕ್ರಿ? ಸಿ ವಿ ಆರ್ ಇನ್ಹೇಲಿಂಗ್ ಏರ್. ದಟ್ ಏರ್ ಕಂಟೈನ್ ಸೋ ಮೆನಿ ಕೈಂಡ್ಸ್ ಆಫ್ ಡಸ್ಟ್ ಪಾರ್ಟಿಕಲ್ಸ್, that contains so many kinds of unwanted substance like disease causing organisms. ರೋಗ ತರ್ತಕ್ಕಂಥ ರೋಗ ಅವು ಜೀವಿಗಳು ಇರ್ತಾವ್ರಿ, ಹೌದ್ರಿ, ಪ್ಯಾಥೋಜನ್ಸ್ ಅಂತ ಕರಿತೀವಿ ನಾವು. ಆ ಪ್ಯಾಥೋಜನ್ಸ್ ಒಳಗೆ ಹೋಗ್ತಾರ. ಪೋಲನ್ ಗ್ರೇನ್ಸ್ ಇರ್ತಾವ. ಪೋಲನ್ ಗ್ರೇನ್ಸ್ ಅಂದ್ರೆ ಒಬ್ರೊಬ್ರು ಹಿಂಗ ಯಾವ್ದ್ರ ಹೂವಿಂದು ಹೊಲ ಅದಂತ ತಿಳ್ಕೊರಿ, ಹೂವಿನ ತೋಟ ಅದ ತಿಳ್ಕೊರಿ. ಆ ತೋಟದಾಗ ಕರ್ಕೊಂಡು ಹೋದ್ರು ಸ್ವಲ್ಪ ಜನ ಶೀನಕ್ ಸ್ಟಾರ್ಟ್ ಮಾಡ್ತಾರೆ. ದೇ ಸ್ಟಾರ್ಟ್ ಸ್ನೀಸ್, ಅಲರ್ಜಿ ಇರ್ತದ ನೋಡ್ರಿ. ಯಾಕಂದ್ರೆ ಪೋಲನ್ ಗ್ರೇನ್ಸ್ ಒಳಗೆ ಹೋಗ್ತಾವ್ರಿ. ಆ ಪೋಲನ್ ಗ್ರೇನ್ಸ್, ಅನ್ವಾಂಟೆಡ್ ಸಬ್ಸ್ಟೆನ್ಸ್, ಡಸ್ಟ್ ಅವೆಲ್ಲ ಒಳಗ್ ಹೋಗ್ಬಾರ್ದಂದ್ರ ಯಾರೇ ಒಬ್ರು ಸ್ಟಾಪ್ ಮಾಡಿಕ್ ಇರ್ಬೇಕ್ರಿ, ಹೌದ್ರಿ. ಅದು ಎಲ್ಲಿ ಇರ್ತಂದ್ರಿ? ಶ್ವಾಸನಾಳದಾಗ ಇರ್ತದ. ಎಂತದ್ ಇರ್ತದ್ರಿ? ಸಂಭಾಕೃತಿ ಅನುಲೇಪಕ ಅಂಗಾಂಶ, ಅನ್ವಾಂಟೆಡ್ ಸಬ್ಸ್ಟೆನ್ಸ್. ಬಟ್ ಮನುಷ್ಯ ಏನ್ ಮಾಡ್ತಾನ್ರಿ? ಮನುಷ್ಯ ಬಹಳ ಖರಾಬ್ ಅನ್ನ. ಮನುಷ್ಯ ಏನ್ ಮಾಡ್ತಾನ್ರಿ? ಬಹಳಷ್ಟು ದುಶ್ಚಟಗಳಿಗೆ ಬಲಿ ಆಗ್ತಾನ. ದುಶ್ಚಟಗಳಿಗೆ ಬಲಿ ಆಗೋದಂದ್ರೆ ಏನ್ ಮಾಡ್ತಾನ್ರಿ? ಅವರು ಉದಿನ ಕಡ್ಡಿ ಹಚ್ಚಿ ಸ್ಟಾರ್ಟ್ ಮಾಡ್ತಾರ. ಗೊತ್ತರಿ, ಉದಿನ ಕಡ್ಡಿ ಹಚ್ತಾರ್ರಿ. ಉದಿನ ಕಡ್ಡಿ ಹಚ್ಚನ ಅಂತವ್ರಿ. ಇಲ್ಲಿ ಇದ್ದು ಎಲ್ಲ ಏನಂತಾವ್ರಿ? ಇವೆಲ್ಲಾ ಸೆಲ್ಸ್ಗಳು ಅಂತವ್ರಿ ಸಾಯ್ತವ್ರಿ, ಸತ್ತು ತಿಳ್ಕೊರಿ. ಒಳಗ್ ಹೋಗೋದು ಅನ್ವಾಂಟೆಡ್ ಸಬ್ಸ್ಟೆನ್ಸ್, ನಮ್ಗೆ ಬೇಡವಾಗಿರ್ತಂತ ವಸ್ತುಗಳ್ರಿ ಒಳಗ್ ಹೋಗ್ತವೇನು ಅಲ್ಲೇ ತಡಿತಾವ್ರಿ? ಒಳಗ್ ಹೋಗ್ತಾವ್ರಿ. ಒಳಗ್ ಹೋಗೋಣ ಹೇಳ್ತಾವ್ರಿ. ಅಲ್ಲಿ ಇನ್ನಾಗ ಹೇಳದಲ್ರಿ ಅಲ್ವಿಯೋಲೈ, ಅಲ್ಲಿ ಏನಾಗ್ತದೆ? ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತದೆ. ದಟ್ ಮೇ ಆಲ್ಸೋ ಲೀಡ್ಸ್ ಟು ದಿ ಲಂಗ್ ಕ್ಯಾನ್ಸರ್. ಇನ್ಫೆಕ್ಷನ್ ಆಗಂತ ಚಾನ್ಸಸ್ ತಿಳಿತ್ರಿ. ಅದಕ್ಕೆ ನೀವೆಲ್ಲ ಶಿಕ್ಷಕರಾಗೋರಿದ್ದೀರಿ, ಮುಂದೆ ಮಕ್ಕಳಿಗೆಲ್ಲ ತಿಳಿಸಿ ಹೇಳ್ಬೇಕು. ಹಿಂಗೆಲ್ಲ ಆದ್ರ ಇಲ್ಲ, ಇಷ್ಟೆಲ್ಲ ಹಿಂಗ ಆಗ್ತದ ನೋಡಪ್ಪ ಅಂತ ಹೇಳಿ ಚಂದ ತಿಳಿಸಿ ಹೇಳೋದನ್ನ ತಿಳ್ಕೊತವ್ರಿ. ಅಂಡರ್ಸ್ಟುಡ್ರಿ? ಇಷ್ಟ ತಿಳಿತ್ರಿ. ವಾಟ್ ಈಸ್ ದಿ ಮೇನ್ ಇಂಟೆನ್ಷನ್ ಆಫ್ ಗೆಟಿಂಗ್ ದಿ ಎಜುಕೇಶನ್? ನಾ ಯಾವಾಗ ಭೀ ಹೇಳ್ತಿರ್ತೀನಿ. ನಾವು ನಾಲೆಜ್ ತಗೋತೇವ್, ನಾ ಸಾಲಿ ಕಲಿತಿದೋ, ಇಷ್ಟು BSc ಆಯ್ತು, MSc ಆಯ್ತು, B.Ed ಆಯ್ತು, ಗ್ರಾಜುಯೇಟ್, ಡಬಲ್ ಗ್ರಾಜುಯೇಟ್ ಓದಿ, ವಾಟ್ ಇಸ್ ದಿ ಪರ್ಪಸ್? ಎದಕ್? ಅದ್ರ ಮೇನ್ ಉದ್ದೇಶ ಏನ್ರಿ? ಉದ್ದೇಶ ರೊಕ್ಕ ಗಳಿಸೋದ್ರಿ, ನೌಕರಿ ತಗೋದ್ರಿ, ಸರ್ಕಾರಿ ಶಾಲಾ ಶಿಕ್ಷಕರಾಗೋದು ನಮ್ಮ ಜೀವನದ ಪರಮ ಉದ್ದೇಶ, ಹೌದ್ರಿ. ನಾಲೆಜ್ ತಗೊಳೋದ್ರಿ, ಯಾರೋ ಅಂದ್ರು ನಾಲೆಜ್ ತಗೊಳೋದು. ನಾಲೆಜ್ ತಗೊಳೋದು ಅಷ್ಟೇ ಇಂಪಾರ್ಟೆಂಟ್ ರೀ. ಸಿ, ಆ ನಾಲೆಜ್ ತಗೊಂಡ್ರಿ, ನೀವು ಯಾವುದೇ ಒಂದು ಜ್ಞಾನ ತಗೊಂಡ್ರಿ ಅಂದ್ರಿ, ಆ ಜ್ಞಾನವನ್ನು ಸಮಾಜದಲ್ಲಿ ಇರ್ತಕ್ಕಂಥ ಹುಳುಕುಗಳು ಸರಿಪಡಿಸೋದ್ರಲ್ಲಿ ಉಪಯೋಗಿಸ್ಕೋಬೇಕು. ಯು ಹ್ಯಾವ್ ಟು ಯುಟಿಲೈಸ್ ಯುವರ್ ನಾಲೆಜ್. ವಾಟ್ ಎವರ್ ಯು ಆರ್ ಗೆಟಿಂಗ್ ದಿ ನಾಲೆಜ್, ಯು ಹ್ಯಾವ್ ಟು ಯುಟಿಲೈಸ್ ದಟ್ ನಾಲೆಜ್ ಟು ಬ್ರಿಂಗ್ ದಿ ಸಮ್ ಚೇಂಜ್ ಇನ್ ದಿ ಸೊಸೈಟಿ. ಸಮಾಜದಲ್ಲಿ ಏನೋ ಒಂದು ಹುಳುಕುಗಳು ಅವರಿ, ನಿಮ್ ಸುತ್ತಮುತ್ತ ಎಷ್ಟೋ ಹುಳುಕುಗಳು ಕಂಡು ಬರ್ತಾವ. ಆ ಹುಳುಕುಗಳು ಸರಿಪಡಿಸಲು ಬಳಸ್ಕೋಬೇಕು. ನಂದು ಮೇನ್ ಇಂಟೆನ್ಷನ್ ಇದು ಅದ, ತಿಳಿತ್ರಿ. ನಾಲೆಜ್ ತಗೊಂಡ್ ರೊಕ್ಕ ಹ್ಯಾಂಗ್ ಬರ್ತಾವ್ರಿ. ರೊಕ್ಕ ಬರ್ಲಕ್ ಭಾಳ ಹಾದಿ ಅವರಿ. ನಮ್ಮಲ್ಲಿ ಇವತ್ತು ರೊಕ್ಕ ಇಲ್ಲ, ಹೋಗ್ಕೋತ ಯಾರ ಬಲ್ ಕಾತನ ಮಾಡಿದ ಕಿಸ್ದಾಗ ಭಾಳ ರೊಕ್ಕ ಬರ್ತಾವ, ಕಿಸ್ದಾಗ ಖಾಲಿ ಆಗ್ತದೆ. ರೊಕ್ಕ ಬಂದ್ರಿ ನಂಬಲ್ರಿ, ಅವನಿಗೆ ನನಗ ನಿಮ್ಗ ನಮ್ಗ ಏನ್ ಫರಕ್ ಉಳಿತ್ರಿ? ರೊಕ್ಕ ಹೊಂಟವಲ್ರಿ, ಯಾರ ಬಲ್ ಭೀ ರೊಕ್ಕ ಬರ್ತಾವ. ರೊಕ್ಕ ಗಳಿಸೋದು ಇಂಪಾರ್ಟೆಂಟ್ ಅಲ್ರಿ. ನೀವು ಕಲ್ತಿರ್ತಕ್ಕಂತ ಏನ್ ಎಜುಕೇಶನ್ ತೊಗೊಂಡ್ರಲ್ರಿ, ಎಲ್ಲ ಬೇರೆ ಬೇರೆ ಡಿಗ್ರಿಗಳು ಅವಲ್ರಿ, ಅವ್ ಡಿಗ್ರಿಗಳು ತಗೊಂಡು ಸಮಾಜದಲ್ಲಿ ಏನೇನು ಹುಳುಕುಗಳಲ್ರಿ, ಭಾಳ ಹುಳುಕುಗಳು ಭಾಳ ಅವರ್. ಅವ್ ಯಾರು ಸರಿಪಡಿಸ್ಬೇಕು? ನೀವು ಸರಿಪಡಿಸ್ಬೇಕು. ಸರ್ ಪೂರಾ ನಮ್ ಕೈಲಿ ಸರಿಪಡಿಸಕ್ ಆಗ್ತದ್ರಿ? ಪೂರಾ ಸರಿಪಡಿಸಲು ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೋದಲ್ರಿ. ಆಯ್ತು, ಎಲ್ಲಕ್ಕಿಂತ ಹೆಚ್ಚಿಗೆ ನೀವು ಶಿಕ್ಷಕರಿದ್ದೀರಿ. ಸರ್ಕಾರಿ ಶಾಲೆ ಶಿಕ್ಷಕರು ಆಗ್ಲಿಕ್ಕೆ ಹೊಂಟ್ರಿ ನೀವು. ಒಂದು ಜನರೇಷನ್, ಒಂದು ಪೀಳಿಗೆ ತಯಾರು ಮಾಡ್ತಂತ ಶಕ್ತಿ ನಿಂಬಲ್ಲದ್ರಿ, ಹೌದ್ರಿ. ಅದು ಯಾರ ಬಲ್ ಬಿ ಇಲ್ರಿ. ಯಾರೊಬ್ರು SD ಆತಾರ, FD ಆತಾರ, ಇಂಜಿನಿಯರ್ ಆಗ್ತಾರ, ಡಾಕ್ಟರ್ ಆಗ್ತಾರ, ಅವ್ರ ಬಲ್ಲಿ ಒಂದು ಜನರೇಷನ್ ಕ್ರಿಯೇಟ್ ಮಾಡಂತ ಎಬಿಲಿಟಿ, ಕೆಪಾಸಿಟಿ ಇಲ್ರಿ. ಅವ್ರಿಗೆ ಅಂತ ಅವಕಾಶನೇ ಇಲ್ರಿ. ಫಸ್ಟ್ ಆಫ್ ಆಲ್ ನಿಂಬಲ್ ಅದು ಅವಕಾಶ ಅದ್ರೆ ಅದ್ರಲಿಂತ ನೀವು ಬಳಸ್ಕೋರಿ ಅಂತ ಹೇಳ್ತೀನಿ, ತಿಳಿತ್ರಿ. ನಿಮ್ದು ಎಜುಕೇಶನ್ ಎದಕ್ ತಗೋಬೇಕು ಗೊತ್ತೈತಲ್ರಿ? ಸರ್ಕಾರಿ ಶಾಲೆ ಶಿಕ್ಷಕರ ಆಗಲ್ರಿ ರೀ. ಬಟ್ ಅದು ಏನ್ ಪೋಷನ್ ಬರ್ತಲ್ರಿ, ಅದೊಂದು ನಿಮಗ ಸ್ಥಾನ ಬರ್ತಲ್ರಿ, ಆ ಸ್ಥಾನ ಬಳಸ್ಕೊಂಡು ಸಮಾಜ ಉದ್ಧಾರ ಮಾಡ್ರಿ, ತಿಳಿತ್ರಿ. ಅದು ನಿಮ್ ಮೇನ್ ಇಂಟೆನ್ಷನ್. ದಟ್ ಈಸ್ ಯುವರ್ ಫಸ್ಟ್ ಪ್ರಿಫರೆನ್ಸ್. ರೊಕ್ಕ ಭಾಳ ಬರ್ತಾವ. ರೊಕ್ಕ ಗಳಿಸೋದಕ್ ನಾ ಹೇಳ್ಬೇಡ್ರಿ. ನಾವು ಟೀಚರ್ಸ್ ರೊಕ್ಕ ಬರ್ಲೇರಿ. ನಾವು ಬೇರೆ ಬೇರೆ ಕೆಲ್ಸಕ್ಕೆ ಹೋದ್ರಿ ಅಂದ್ರೆ ಭಾಳ ರೊಕ್ಕ ಅದ ರೀ. ಟೀಚರ್ಸ್ ರೊಕ್ಕ ಗಳಿಸೋದಿಲ್ಲ, ರೊಕ್ಕ ಗಳಿಸೋ ಭಾಳ ಅದ ರೀ. ಬಟ್ ನಿಮಗ್ ಸಿಕ್ಕಿರ್ತಕ್ಕಂಥ ಅವಕಾಶ ಸದುಪಯೋಗ ಪಡ್ಕೊಂಡು ಸಮಾಜ ಉದ್ಧಾರ ಮಾಡ್ರಿ ಅಂತ ಹೇಳ್ತೀರಿ. ನೆಕ್ಸ್ಟ್ ಇಲ್ಲ ನೋಡಿ, ಭಾಳ ಹೇಳ್ತೇವಲ್ರಿ. ಇದು ನೀವು ಎಲ್ಲಾ ಕಲ್ತು ಮುಂದೆ ಹೇಳ್ತಿರಲ್ರಿ, ಹೇಳ್ತಿರಲ್ರಿ ಮೇಡಮ್ ಅವ್ರ ಹೇಳ್ತಿರಲ್ರಿ. ಹೇಳ್ಬೇಕ್ರ ಅವ್ರಿಗೆ. ಹಿಂಗ್ ನೋಡಪ್ಪ, ಹಿಂಗ್ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಇರ್ತದ. ಸ್ತಂಭಾಕೃತಿ ಅನುಲೇಪಕ ಅಂಗಾಂಶದಾಗ ಕೂದಲಿನಾಕಾರದ ರಚನೆಗಳು ಕಂಡು ಬರ್ತಾವ. ಕೂದಲಿನಾಕಾರದ ರಚನೆಗಳು ಏನ್ರ ಹಿಂಗ್ ಮಾಡ್ದಿ ಅಂದ್ರ, ದುಶ್ಚಟಗಳಿಗೆ ಬಲಿ ಆದಂದ್ರ ಅವು ಕೂದಲಿನಾಕಾರ ರಚನೆಗಳು ಓದ್ತಾವ. ಓದೊಂದಕ್ ಹಿಂಗ ಆತ ಹೇಳ್ಬೇಕು. ಯಾರಿಗ್ ಬಿ ತಿಳಿಸಿ ಹೇಳ್ರಿ, ಎಲ್ಲರ ಬಲ್ ಬಿ ಒಂದ್ ಜ್ಞಾನ ಅರಿವು ಮೂಡ್ತದೆ. ತಿಳಿಸಿ ಹೇಳ್ಬೇಕು, ಅಷ್ಟೇ ತಿಳಿಸಿ ಹೇಳೋರು ಇರ್ಬೇಕು. ನೀ ಹ್ಯಾಂಗ್ ತಿಳಿಸಿ ಹೇಳ್ತಾನ ಬಿ ಭಾಳ ಇಂಪಾರ್ಟೆಂಟ್.
ನೀ ಸಿಗರೇಟ್ ಸೇರ್ತು ಒಂದೇ ಸಿಗರೇಟ್ ಸೇರ್ತು ನಾಳೆ ಹೇಳ್ತು ಅಂದ್ರೆ ಹೆಂಗ್ ಮಾಡ ಅವ್ ನನಗೆ ಹಿಂಗತ್ತಿ ಅಂತ ಮತ್ತೆ ಇನ್ನೊಂದ್ ಚಾಲೆಂಜ್ ಆಗ್ತೋತನ್ ಹೌದಿಲ್ಲ ಹೇಳ್ರಿ. ಹ್ಯಾಂಗ್ ತಿಳಿಸಿ ಹೇಳ್ತೀರ ಅಂದ್ರೆ ಬಹಳ ಇಂಪಾರ್ಟೆಂಟ್ ಹೌದ್ರಿ. ಅದಕ್ಕೆ ಶಿಕ್ಷಕನಾದವನಿಗೆ ತಾಳ್ಮೆ ಬಹಳ ಇಂಪಾರ್ಟೆಂಟ್ ಆಗಿರ್ತದ ನೋಡಿ. ಹೌದಾ, ಅದಕ್ಕೆ ನೀವ್ ಹ್ಯಾಂಗ್ ತಿಳಿಸಿ ಹೇಳ್ತೀರ ಇಂಪಾರ್ಟೆಂಟ್. ಇಷ್ಟ ತಿಳಿತ್ರಿ ಬರ್ಕೋರಿ, ಏನ್ ಬರ್ಸ್ಬೇಕು ಹೇಳ್ರಿ. ಬರ್ಸೋದು ಬಹಳ ಇಂಪಾರ್ಟೆಂಟ್ ಅದ ಹೌದ್ರಿ. ಹಾ ಹೇಳ್ರಿ. ಸ್ತಂಭಾಕೃತಿ ಬರ್ಕೊಂಡ್ರಿ. ಹಾ, ಸ್ತಂಭಾಕೃತಿ ಅನುಲೇಪಕ ಅಂಗಾಂಶದ ಜೀವಕೋಶಗಳು ನೀಳವಾಗಿದ್ದಲ್ಲಿ ಅದನ್ನು ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಎಂದು ಕರೆಯುವರು. ಹೌದ್ರಿ, ಬರ್ಕೊಂಡ್ರಿ. ಎಸ್. ನೆಕ್ಸ್ಟ್ ರೀ, ಅದೇ ಅಂಗಾಂಶದಲ್ಲಿ ಈ ಅಂಗಾಂಶಗಳ ಹೊರಭಾಗದಲ್ಲಿ ಕೂದಲ್ನಾಕರ್ ಇಂಗ್ಲಿಷ್ ಮುಂದೆ ಬರ್ಸ್ಬೇಕೇನ್ರಿ? ಬರ್ಸಿನಲ್ರಿ? ಹಾ, ಬರ್ಸಿನಲ್ರಿ. ಕನ್ನಡ ಯಾಕ್ರಿ ಇಂಗ್ಲಿಷ್ ಬರ್ಕೋದ್ ಬಿಟ್ರಿ? ಯಾಕ್ರಿ ಬರ್ಸುತ್ತೀನಲ್ರಿ ಮೇಡಮ್? ಎರಡು ಬರ್ಸುತ್ತೀನಲ್ರಿ? ಬರ್ಸುತ್ತೀನ್ರಿ ಮೇಡಮ್, ಎಲ್ಲ ಬರ್ಸ್ತೇನೆ. ನೀವು ಕನ್ನಡ ಈಸಿ ಅಲ್ಲತ್ತದ್ರಿ. ಹಾ, ನೋಡ್ರಿ, ನೀವು ಒಂದೇ ಲ್ಯಾಂಗ್ವೇಜ್ ಚೂಸ್ ಮಾಡ್ಕೊರಿ. ನೀವು ಕನ್ನಡ ಚೂಸ್ ಮಾಡ್ಕೊರಿ, ಇಂಗ್ಲಿಷ್ ಚೂಸ್ ಮಾಡ್ಕೊರಿ, ಈಗ ಚೂಸ್ ಮಾಡ್ಕೊರಿ. ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಬರೀಬೇಕು, ಇಂಗ್ಲಿಷ್ ಮಾಧ್ಯಮದಲ್ಲಿ ಎಕ್ಸಾಮ್ ಬರೀಬೇಕು, ಈಗ ಫಿಕ್ಸ್ ಆರಿ ತಿಳ್ತ್ರಿ. ಲಾಸ್ಟ್ ಎಕ್ಸಾಮ್ ಮೂಮೆಂಟ್ ಅಪ್ಲಿಕೇಶನ್ ಹಾಕೋ ಟೈಮಿಗೆ ಡಿಸೈಡ್ ಮಾಡ್ತಾರ ನಾ ಇಂಗ್ಲಿಷ್ ಮೀಡಿಯಂ ಹಾಕ್ಲೇನೆ ಕನ್ನಡ ಮೀಡಿಯಂ ಹಾಕ್ಲೇತೇನೆ. ಹಂಗ್ ಮಾಡ್ಬೇಡ್ರಿ. ನೀವು ಏನು ಯಾವ ಮಾಧ್ಯಮ ಅಂತ ಫಿಕ್ಸ್ ಆಗ್ತಿರಲ್ರಿ, ಅದೇ ಮಾಧ್ಯಮದಾಗೆ ನೀವು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬೇಕ್ರಿ. ನೀವು ಆಂಗ್ಲ ಮಾಧ್ಯಮ ಅಂತ ಹೇಳಿ ನೀವು ಫಿಕ್ಸ್ ಆದ್ರಿ ಅಂದ್ರಿ, ಯು ಹಾವ್ ಟು ಥಿಂಕ್ ಎವ್ರಿಥಿಂಗ್ ಇನ್ ದಟ್ ಲ್ಯಾಂಗ್ವೇಜ್ ಓನ್ಲಿ. ತಿಳ್ತ್ರಿ. ನೀವು ಇಂಗ್ಲಿಷ್ ಮೀಡಿಯಂದಾಗ ಎಕ್ಸಾಮ್ ಬರೀಬೇಕತ್ತ ಫಿಕ್ಸ್ ಆದ್ರೆ ಅಂದ್ರೆ ನೀವು ಎಲ್ಲಾ ನಿಮ್ದು ಏನು ಮಾತಾಡೋದಿಲ್ರಿ, ನೀವು ಓದೋದಿರ್ಲಿ, ಬರೋದಿಲ್ಲ ಇಂಗ್ಲಿಷ್ ಮೀಡಿಯಂದಾಗೆ ಫಿಕ್ಸ್ ಆಗ್ಬೇಕು. ತಿಳಿತ್ರಿ. ನೆಕ್ಸ್ಟ್, if that cells in the epithelial tissue are elongated, if they are pillar like, that type of tissue is called as columnar epithelial tissue. That columnar epithelial tissue in the outermost membrane, in the outermost layer, that columnar epithelial tissue contain hair like structures. Such kind of epithelial tissue is called as ciliated columnar epithelial tissue. ಜೀವಕೋಶಗಳ ಹೊರಭಾಗದಲ್ಲಿ ಕೂದಲಿನಾಕಾರದ ರಚನೆ ಕಂಡು ಬಂದರೆ, ಇದು ಜೀವಕೋಶಗಳ ಹೊರಭಾಗ ಅಂದ್ರೆ ಯಾವ ಜೀವಕೋಶಗಳ್ರಿ? ಸ್ತಂಭಾಕೃತಿ ಅನುಲೇಪಕ ರೀ. ಅನುಲೇಪಕ ಅಲ್ರಿ, ಸ್ತಂಭಾಕೃತಿ ಅನುಲೇಪಕ ರೀ. ಚಪ್ಪಟೆ ಅನುಲೇಪಕದಾಗ ಏರ್ನ ಚರ್ಚಿಸಿರಲ್ರಿ. ಓಕೆ. ಜೀವಕೋಶದ ಹೊರಭಾಗದಲ್ಲಿ ಕೂದಲಿನಾಕಾರದ ರಚನೆ ಕಂಡು ಬಂದರೆ ಅದನ್ನು ಕಷಾಂಗ ಸಹಿತ, ಜರ ಫಾಸ್ಟ್ ಆಗ್ರಿ, ಅದನ್ನು ಕಷಾಂಗ ಸಹಿತ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಎನ್ನುವರು. ಕಷಾಂಗ ಸಹಿತ ಅನುಲೇಪಕ ಅಂಗಾಂಶ ಎನ್ನುವರು. If the cells has the hair-like structures in the outer layer, if the cells has the hair-like structures in the outer layer, then it is called as ciliated columnar epithelial tissue. Ciliated, CILIATED ಬರ್ದಿನಲ್ರಿ? ciliated columnar epithelial tissue. ಇದು ಎಲ್ಲಿ ಕಂಡು ಬರ್ತದ್ರಿ? ಆಹಾರ ನಾಳದ ಕಂಡು ಬರ್ತದ್ರಿ, ಶ್ವಾಸನಾಳದ ಕಂಡು ಬರ್ತದ್ರಿ, ಮತ್ತೆಲ್ಲಿ ಕಂಡು ಬರ್ತದ್ರಿ? ಇದು ಓವಿಡಕ್ಟ್ ಅಂತ ಹೇಳ್ತಾರ, ಫಾಲೋಪಿಯನ್ ಟ್ಯೂಬ್ ಅಂತ ಹೇಳ್ತಾರ್ರಿ. ಅಂಡನಾಳ ಅಂತ ಕೈತಾರ, ಏನ್ ಕೈತಾರ? ಫಾಲೋಪಿಯನ್ ಟ್ಯೂಬ್ ಅಂತ ಕೈತಾರ್ರಿ. ಅಂಡನಾಳ ಅಂತ ಕೈತಾರಿ. ಹಾ, ಬರ್ಕೋರಿ. ಫಾಲೋಪಿಯನ್ ಟ್ಯೂಬ್ ಅಂತ ಬರ್ಕೋರಿ. ಓವಿಡಕ್ಟ್ ಅಂತ ಹೇಳ್ತಾರೆ. ಫಾಲೋಪಿಯನ್ ಟ್ಯೂಬ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಓವಿಡಕ್ಟ್. ಅಲ್ಲಿ ಕಂಡು ಬರ್ತದ್ರಿ. ಇದು ಎದಕ್ಕ ಸಿಲಿಯೇಟೆಡ್ ಕಷಾಂಗ ಸಹಿತ ಅನುಲೇಪಕ ಅಂಗಾಂಶ ಎದಕ್ ಸಹಾಯ ಮಾಡ್ತದ್ರಿ? ಯಾವುದೇ ಒಂದು ವಸ್ತುಗಳ ಚಲನೆ ಮೂವ್ಮೆಂಟ್ ಆಗ್ಬೇಕ್ರಿ, ಮುಂದಕ್ಕೆ ಸರಿಸ್ಬೇಕಂದ್ರೆ ಏನ್ ಬೇಕ್ರಿ? ಕಷಾಂಗಗಳು ಬೇಕ್ರಿ. ಹೌದ್ರಿ. ಮತ್ ಇನ್ನೊಂದ್ ಎದಕ್ ಇಂಪಾರ್ಟೆಂಟ್? ಆಹಾರ ನಾಳದ ಹೇಳದಲ್ರಿ. ಇದು ನೀವು ಪ್ಯಾರಾಮೀಶಿಯಂ ನೋಡ್ರಿ ಏನ್ರಿ? ಪ್ಯಾರಾಮೀಶಿಯಂದಾಗ ಹೇಳಿದಲ್ರಿ, ಅಲ್ಲಿ ಬಿ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತಾವ ನೋಡ್ರಿ ಅಂತ ಹೇಳ್ತೇವೆ. ಅಲ್ಲಿ ಬಿ ನೋಡ್ರಿ ನೀವು ಫುಡ್ ಆಹಾರ ಏನ್ ಮಾಡಿದ್ರು ಒಂದು ಸ್ಪೆಸಿಫಿಕ್ ಪೋರ್ಷನ್ ತೊಗೊಂಬರ್ಬೇಕು, ಸ್ಪೆಸಿಫಿಕ್ ರೀಜನ್ ತೊಗೊಂಬರ್ಬೇಕಂದ್ರೆ ಇಲ್ಲಿ ಎಲ್ಲ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತಾವಲ್ರಿ. ಈ ಹೇರ್ ಲೈಕ್ ಫುಡ್ ಇಲ್ಲಿ ಬಂತಂದ್ರ ಫುಡ್ ಒಂದು ಸ್ಪೆಸಿಫಿಕ್ ಪೋರ್ಷನ್ ತೊಗೊಂಬರ್ಬೇಕು, ಸ್ಪೆಸಿಫಿಕ್ ರೀಜನ್ ತೊಗೊಂಬರ್ಬೇಕು.
ಅಲ್ಲಿ ಏನವರಿ ಇವ್ರಿ ಇವ್ ಬಿ ಕಷಾಂಗಗಳವರಿ. ಹೌದ್ರಿ? ಹಂಗ್ರಿ ವಸ್ತುಗಳು ಚಲನೆ ಆಗ್ಬೇಕಾರ ಒಂದು ಸ್ಥಳ ಮತ್ತೊಂದ್ ಸ್ಥಳಕ್ಕೆ ಚಲನೆ ಆಗ್ಬೇಕಂದ್ರೆ ಪುಷ್ ಮಾಡ್ಬೇಕು. ಸಂಬಡಿ ಹ್ಯಾಸ್ ಟು ಬಿ ದೇರ್ ಟು ಪುಷ್ ದಟ್. ಅದು ತಳ್ಳೋರ್ ಬೇಕ್ರಿ. ಆ ತಳ್ಳೋದ್ ಕೆಲಸ ಯಾರು ಮಾಡ್ತಾರ್ರಿ? ಕಷಾಂಗಗಳು ಮಾಡ್ತಾವ್ರಿ. ಓಕೆ ರೀ? ಈಗ ದೇಹದ ಒಳಭಾಗದಲ್ಲಿ ಸೋ ಮೆನಿ ಕೈಂಡ್ಸ್ ಆಫ್ ಸಿಕ್ರೇಷನ್ ಸ್ರವಿಗಳು ಬರ್ತಾವ ನೋಡ್ರಿ. ಸ್ರವಿಕಗಳು ಅವು ಎಂಡೋಕ್ರೈನ್ ಅಥವಾ ಎಕ್ಸೋಕ್ರೈನ್ ಯಾವಾಗ ಇರ್ಲಿಕ್ರಿ ಅವೆಲ್ಲ ಸ್ರವಿಕಗಳು ಮೂವ್ಮೆಂಟ್ ಆಗ್ಬೇಕಂದ್ರೆ ಇವು ಹೆಲ್ಪ್ ಮಾಡ್ತಾರೆ. ಓಕೆ, ಇದ್ರಾಗ ಏನ್ ಡೌಟ್ ಅದ ರೀ? ತಿಳಿತಲ್ರಿ? ನೆಕ್ಸ್ಟ್ ನೋಡ್ರಿ, ಸ್ತಂಭಾಕೃತಿ ಒಳಗೆ ಮತ್ತೆ ಬಂದ್ರಿ. ಮತ್ ಇನ್ನೊಂದು ಲಾಸ್ಟ್ ರೀ, ಘನಾಕೃತಿ ಅನುಲೇಪಕ ಅಂಗಾಂಶ ಬರ್ತದೆ. ಘನಾಕೃತಿ ಹಿಡಿಯಕೋರಿ, ಘನಾಕೃತಿ ಅನುಲೇಪಕ ಅಂಗಾಂಶ. ಘನಾಕೃತಿ ಅನುಲೇಪಕ ಅಂಗಾಂಶ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಬರ್ತಾರೆ. ಕ್ಯೂಬಾಯ್ಡಲ್ ಘನಾಕೃತಿ ಅಂದ್ರೆ ಹೆಸರಿನಾಗೆ ಅದ ರೀ. ಇವು ಜೀವಕೋಶಗಳು ಹೆಂಗಿರ್ತಾವ್ರಿ? ಘನಾಕಾರದಲ್ಲಿ ಇರ್ತಾವ. ಹೌದ್ರಿ? ಕ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್. ಘನಾಕೃತಿ ಅನುಲೇಪಕ ಅಂಗಾಂಶ. ಅನುಲೇಪಕ ಅಂಗಾಂಶದಲ್ಲಿನ ಜೀವಕೋಶಗಳು ಅನುಲೇಪಕ ಅಂಗಾಂಶದಲ್ಲಿನ ಜೀವಕೋಶಗಳು ಘನಾಕಾರದಲ್ಲಿದ್ದರೆ ಅನುಲೇಪಕ ಅಂಗಾಂಶದಲ್ಲಿನ ಅನುಲೇಪಕ ಅಂಗಾಂಶದಲ್ಲಿನ ಜೀವಕೋಶಗಳು ಘನಾಕಾರದಲ್ಲಿದ್ದರೆ ಅದನ್ನು ಘನಾಕೃತಿ ಅನುಲೇಪಕ ಅಂಗಾಂಶ ಎನ್ನುವರು. If the cells in the epithelial tissue are cuboid shape, cube like. If the cells in the epithelial tissue are cube like or cuboid, then that type of epithelial tissue is called as cuboidal epithelial tissue. Where these are found, cuboidal epithelial tissue ಎಲ್ಲಿರ್ತದೆ ಅಂದ್ರೆ ಕಿಡ್ನಿಯ ಟ್ಯೂಬುಲ್ಗಳಲ್ಲಿ ಕಂಡು ಬರ್ತದೆ. ಎಲ್ಲಿ ಬರ್ತದ್ರಿ? ಕಿಡ್ನಿಯ ಟ್ಯೂಬುಲ್ಗಳಲ್ಲಿ. ಟ್ಯೂಬುಲ್ಸ್ ಅಂತ ಹೇಳ್ತಾರೆ ಅವ್ರು. ಕಿಡ್ನಿಯ ಟ್ಯೂಬುಲ್ಸ್, ಮೂತ್ರಪಿಂಡದ ಟ್ಯೂಬುಲ್ಗಳು ಅಂದ್ರೆ ನಡೀತದೆ. ಟ್ಯೂಬುಲ್ಸ್ ಅಂತ ಹೇಳ್ತಾರೆ ಅವ್ರು. ಸರ್ ಹಂಗೆ ಅದ. ಇದು ನಾಳಗಳು ಅಂತ ಬರ್ಕೋತೀರ ಅಂತ ಬರ್ಕೋಬಹುದು. That cuboidal epithelial tissue it is found in the tubules of the kidney. Tubules, T-U-B-U-L-E-S, tubules ಅಂತ ಹೇಳ್ತಾರೆ. tubules of kidney. ಕಿಡ್ನಿಯ ಟ್ಯೂಬುಲ್ಗಳಲ್ಲಿ ಕಂಡು ಬರ್ತದೆ. ಇದೇ ಕ್ಯೂಬಾಯ್ಡಲ್ ಎಪಿಥಿಲಿಯಂ ಟಿಶ್ಯೂ ಅನ್ನೋದ್ರಿ ಕೆಲವೊಂದು ಗ್ರಂಥಿಗಳು ಬರೀ ಮೆದೋಜೀರಕ ಗ್ರಂಥಿ ಅದ ತಿಳ್ಕೊರಿ. ಅಂತ ಗ್ರಂಥಿ ಅದ ತಿಳ್ಕೊರಿ. ಗ್ರಂಥಿ ಒಳಗೆ ಏನ್ ಮಾಡ್ತಾರೆ? ಫೋಲ್ಸ್ ಇರ್ತಾವೆ. ಕ್ಯೂಬಾಯ್ಡಲ್ ಎಪಿಥಿಲಿಯಲ್ ಟಿಶ್ಯೂ ಏನ್ ಮಾಡ್ತಾರೆ? ಫೋಲ್ಸ್ ಅದ ತಿಳ್ಕೊರಿ. ಫೋಲ್ಸ್ ಇಟ್ಕೊಂಡು ಏನ್ ಮಾಡ್ತಾರೆ? ಒಂದಿಷ್ಟು ಸ್ರವಿಕೆ ಅಂದ್ರೆ ಸಿಕ್ರೇಷನ್ಸ್, ಒಂದಿಷ್ಟು ರಾಸಾಯನಿಕಗಳು ಸ್ರವಿಕೆ ಮಾಡ್ತಾರೆ. ಅದಕ್ಕೆ ಏನ್ ಕರೀತಾರೆ? ಗ್ಲ್ಯಾಂಡುಲಾರ್ ಎಪಿಥಿಲಿಯಲ್ ಟಿಶ್ಯೂ ಅಂತ ಕರೀತಾರೆ. ಏನ್ ಕರೀತಾರೆ? ಗ್ಲ್ಯಾಂಡುಲಾರ್. ಅದು ಏನ್ ಮಾಡ್ತಾರೆ? ಗ್ಲ್ಯಾಂಡ್ಸ್ ಅಂದ್ರೆ ಏನ್ರಿ? ಸ್ರವಿಕೆ, ಸೀಕ್ರೇಷನ್ಸ್ ಮಾಡೋದ್ರ. ಇದೇನ್ ಮಾಡ್ತಾರೆ? ಫೋಲ್ಡಿಂಗ್ಸ್ ಇರ್ತಾವೆ. ಫೋಲ್ಡಿಂಗ್ಸ್ ಇದ್ದ ಏನ್ ಮಾಡ್ತಾರೆ? ಸೀಕ್ರೇಷನ್ಸ್, ಒಂದಿಷ್ಟು ರಾಸಾಯನಿಕಗಳು ಸ್ರವಿಕೆ ಮಾಡ್ತಾರೆ. ಅದಕ್ಕೆ ಏನ್ ಕರೀತಾರೆ? ಗ್ಲ್ಯಾಂಡುಲಾರ್ ಎಪಿಥಿಲಿಯಲ್ ಟಿಶ್ಯೂ ಅಂತ ತಿಳಿತ್ರಿ. ಗ್ಲ್ಯಾಂಡುಲಾರ್ ಎಪಿಥಿಲಿಯಲ್ ಟಿಶ್ಯೂ ಅಂತ ಕರೀತಾರೆ. ಅದೊಂದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಇನ್ನೊಂದು ಮತ್ತೆ ಹೇಳ್ದಲ್ರಿ, ಇದು ಮೇನ್ ಇಂಪಾರ್ಟೆಂಟ್ ಇವ್ರಿ. ನೀವು ಮೇನ್ ಇಂಪಾರ್ಟೆಂಟ್ ಚಪ್ಪಟ್ಟೆ ಗೊತ್ತಿರ್ಬೇಕ್ರಿ, ಸ್ತಂಭಾಕೃತಿ ಗೊತ್ತಿರ್ಬೇಕ್ರಿ, ಕಷಾಂಗ ಸಹಿತ ಗೊತ್ತಿರ್ಬೇಕು, ಕ್ಯೂಬಾಯ್ಡಲ್ ಘನಾಕೃತಿ ಅಂತ ಗೊತ್ತಿರ್ಬೇಕು.
ಇದು ಬಿಟ್ಟು ಮತ್ತೆ ಇನ್ನೊಬ್ಬಿ ಬರ್ತವೆ ಎಸ್ ಕಾಮರ್ಸ್ ಎಪಿಥೀಲಿಯಲ್ ಇದು ಒಂದದ ಲೇಯರ್ ಅದ ಇದ್ರ ಮ್ಯಾಗೆ ಬಹಳಷ್ಟು ಲೇಯರ್ ಒಂದ್ರ ಮ್ಯಾಗ ಒಂದ್ ಲೇಯರ್ ಹೋಗ್ಕೊಂಡ್ರೆ ಸ್ಟ್ರಾಟಿಫೈಡ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಕೈತಾರೆ ಅವ್ಕೆ ಏನ್ ಕೈತಾರ್ರಿ ಸ್ಟ್ರಾಟಿಫೈಡ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಕೈತಾರೆ ಸ್ಟ್ರಾಟಿಫೈಡ್ ಒಂದ್ರ ಮ್ಯಾಗ ಒಂದ್ ಲೇಯರ್ ಹಿಂಗ್ ಇದು ಒಂದ್ ಚಪ್ಪಟೆ ಒಂದ್ ಲೇಯರ್ ಅದ ಇದು ರೀ ಚಪ್ಪಟೆ ಅನುಲೇಪಕ ಅಂಗಾಂಶ ರೀ ಈ ಚಪ್ಪಟೆ ಅನುಲೇಪಕ ಅಂಗಾಂಶದ ಬಹಳ ಪದರ ಇದ್ರಿ ಒಂದ್ರ ಮ್ಯಾಗ ಒಂದು ಅರೇಂಜ್ ಆದ್ರಿ ಹಿಂಗ್ ಜೋಡಣೆಗೊಂಡ್ರಿ ಅದಕ್ಕೆ ಏನ್ ಕೈತಾರ್ರಿ ಸ್ಟ್ರಾಟಿಫೈಡ್ ಎಪಿಥೀಲಿಯಲ್ ಅಂತ ಕೈತಾರೆ ಏನ್ ಕೈತಾರ್ರಿ ಸ್ಟ್ರಾಟಿಫೈಡ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಕೈತಾರೆ ಅವೇನ್ರಿ ಇಲ್ಲಿ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂದಾಗ ಅವೇನ್ರಿ ಸ್ರವಿಕೆ ಒಂದು ರಾಸಾಯನಿಕಗಳು ಸ್ರವಿಸಿದ್ರೆ ಅವಕ್ಕೆ ಏನ್ ಕೈತಾರ್ರಿ ಗ್ಲ್ಯಾಂಡುಲಾರ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಕೈತಾರೆ ಇದೊಂದ್ ಎರಡು ನೆನ್ಪಿಟ್ಕೊರಿ ಓಕೆ ರೀ ಹೇಳಿದ್ರಿ ಇನ್ನ ಬಹಳಷ್ಟು ಬರ್ತಾವ್ರಿ ಇನ್ನ ಹೇಳ್ಕೊತಿದ್ರೆ ಹಂಗೆ ಬರ್ತಾವ್ರಿ ಬಟ್ ನೀವು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳೋದು ಇವು ಓಕೆ ರೀ ಇದ್ರಾಗ ಏನ್ ಡೌಟ್ ಅದ ಹೇಳಿ ಇಷ್ಟು ಇರೋದ್ರಿ ಇದು ಇಷ್ಟು ಅನುಲೇಪಕ ಅಂಗಾಂಶ ಬಗ್ಗೆ ನೋಡಿ ಅನುಲೇಪಕ ಅಂಗಾಂಶ ಅಂತಂದ್ರೆ ನೆಕ್ಸ್ಟ್ ಯಾವ್ದ್ರಿ ಸ್ನಾಯು ಅಂಗಾಂಶ ರೀ ಸ್ನಾಯು ಅಂಗಾಂಶ ಆದ್ಬೇಕ್ರಿ ಸಂಯೋಜಕ ಮತ್ತ ನರ ಅಂಗಾಂಶ ಓಕೆ ಅಷ್ಟು ಮುಗಿಸ್ಬೇಕು ಇವತ್ರಿ ಮುಗಿತಂದ್ರ ಅಂಗಾಂಶಗಳು ಮುಗಿತಾವ ನೋಡಿ ಓಕೆ ರೀ ಹಾ ಇದು ಇಮೇಜಸ್ ತೋರ್ಸಿನಲ್ರಿ ಅಷ್ಟು ಇಮೇಜಸ್ epithelial tissue ಇನ್ನೇಗ ತೋರಿಸಲ್ರಿ ಮನಾರಿ ಸಿಂಪಲ್ ಸ್ಕ್ವಾಮಸ್ ಅಂದ್ರೆ ಒಂದೇ ಲೇಯರ್ ಚಪ್ಪಟೆ ಅಂತ ಹೇಳಿದಲ್ರಿ ಚಪ್ಪಟೆ ಒಂದೇ ಲೇಯರ್ ಅದ ನೋಡ್ರಿ ಜರ ಇದು ಟೈಪ್ಸ್ ಆಫ್ ಎಪಿಥೀಲಿಯಂ ಒಂದೇ ಲೇಯರ್ ಒಂದೇ ಪದರ ಅದ ಅದಕ್ಕೆ ಚಪ್ಪಟೆ ಅನುಲೇಪಕ ಅಂಗಾಂಶ ಒಂದೇ ಪದರ ಅದ ಅದೇ ಬಹಳಷ್ಟು ಪದಗಳು ಇದ್ರಿ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಅಂತ ಕೈತಾರೆ ಬಹಳಷ್ಟು ಒಂದ್ರ ಮ್ಯಾಗ ಒಂದ್ ಹಿಂಗ್ ಲೇಯರ್ಗಳು ಬಹಳಷ್ಟು ಪದಗಳು ಚಪ್ಪಟೆ ಅನುಲೇಪಕ ಅಂಗಾಂಶ ಒಂದು ಪದರ ಮ್ಯಾಗ ಮತ್ತೊಂದು ಪದರ ಜೋಡಣೆ ಆಗೋದಕ್ಕೆ ಕೈತಾರ್ರಿ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಕೈತಾರೆ ನೆಕ್ಸ್ಟ್ ರೀ ಕ್ಯೂಬಾಯ್ಡ್ ಅಂದ್ರೆ ಘನಾಕೃತಿ ಹೇಳಿನಲ್ರಿ ಅವೇ ಘನಾಕೃತಿ ಒಂದ್ರ ಮ್ಯಾಗ ಸ್ಟ್ರಾಟಿಫೈಡ್ ಕ್ಯೂಬಾಯ್ಡ್ ಅಂತ ಕೈತೆ ಸ್ಟ್ರಾಟಿಫೈಡ್ ಅಂದ್ರೆ ಏನ್ರಿ ಲೇಯರ್ ಒಂದ್ರ ಮ್ಯಾಗ ಒಂದು ಹೊದಿಕೆಗಳು ಇರ್ತಾವ ಇದು ಒಂದದರಿ ಇದ್ರ ಮ್ಯಾಗ ಇನ್ನೊಂದ್ ಲೇಯರ್ ಇದ್ರ ಮ್ಯಾಗ ಇನ್ನೊಂದ್ ಲೇಯರ್ ಅದಕ್ಕೆ ಸ್ಟ್ರಾಟಿಫೈಡ್ ಅಂತ ಕೈತಾರೆ ಕಾಲಮ್ನರ್ ಅದರಿ ಇಲ್ರಿ ಕಾಲಮ್ನರ್ ಅಂದ್ರ ನೀಳವಾಗವರಿ ಜೀವಕೋಶಗಳು ನೀಳವಾಗಿದ್ದಕ್ಕೆ ಏನ್ ಕೈತಾರ್ರಿ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅದರಿ ಇಲ್ರಿ ನೆಕ್ಸ್ಟ್ ಸ್ಯೂಡೋ ಸ್ಟ್ರಾಟಿಫೈಡ್ ಅಂದ್ರ ಸ್ಯೂಡೋ ಅಂದ್ರೆ ಏನ್ರಿ ಫಾಲ್ಸ್ ಅಂದಂಗ ಅರ್ಧಂಬರ್ಧ ಅನ್ನಂಗ ಓಕೆ ಇದು ಟ್ರಾನ್ಸಿಷನಲ್ ಅದ ಎರಡರ ನಡಬರ್ಕ ಮತ್ತೆ ಸಾಕಲ್ರ ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಚಿತ್ರಗಳು ಮನೆಗೆ ಹೋಗಿ ನೋಡ್ರಿ ಓಕೆ ರೀ ನೆಕ್ಸ್ಟ್ ರೈಟ್ ಒಂದು ಹೆಡ್ಡಿಂಗ್ ಗೊತ್ತೈತಲ್ರಿ ಯಾವ್ದು ಎಲ್ಲಿ ಇರ್ತದ್ರಿ ಲೊಕೇಶನ್ ಅದ್ರದ್ದು ಶೇಪ್ ಅದ್ರದ್ದು ಆಕಾರ ಹೆಂಗದ ಮತ್ತ ಅದು ಏನ್ ಕಾರ್ಯ ಮಾಡ್ತದ ಬಹಳ ಇಂಪಾರ್ಟೆಂಟ್ ಇದಿಷ್ಟು ನೆನಪಿಟ್ಕೊಂಡ್ರೆ ಸಾಕು ಡೈಗ್ರಾಮ್ ಬಹಳ ಇಂಪಾರ್ಟೆಂಟ್ ನೋಡ್ರಿ ಡೈಗ್ರಾಮ್ ಕೊಟ್ಟೊಮ್ಮ ಏನ್ ಮಾಡ್ತಾನ್ರಿ ಇದು ಯಾವ್ದ ಚಿತ್ರ ಕಂಡು ಹಿಡಿದು ಅದ್ರದ್ದು ಯಾವ್ದಾತ ಗುರುತಿಸಿ ಅದು ಕಾರ್ಯ ಏನು ಎಲ್ಲಿರ್ತದ ಬರಿ ಅಂತ ಹೇಳ್ತಾನೆ ಓಕೆ ರೀ ಎಸ್ಪೆಷಲಿ ಸೈನ್ಸ್ ದವರಿಗೆ ಆರ್ಟ್ದವರಿಗ್ರಿ ಅದು ಬರೀ ಯಾವುದು ಏನ್ ಕಾರ್ಯ ಮಾಡ್ತದೆ ಓಕೆ ರೀ ನೆಕ್ಸ್ಟ್ ರೈಟ್ ಒಂದು ಹೆಡ್ಡಿಂಗ್ ಮಸ್ಕುಲಾರ್ ಟಿಶ್ಯೂ ಇದಂದ್ರೆ ನೆಕ್ಸ್ಟ್ ಸ್ನಾಯು ಅಂಗಾಂಶದಲ್ರಿ ನೆಕ್ಸ್ಟ್ ಇದು ಸ್ನಾಯು ಅಂಗಾಂಶ ಮುಗಿಸಿ ಸ್ನಾಯು ಅಂಗಾಂಶ ಮಸ್ಕುಲಾರ್ ಟಿಶ್ಯೂ ಜೀವಿಯ ದೇಹದ ಚಲನೆಗೆ ಕಾರಣವಾಗಿದೆ ಜೀವಿಯ ದೇಹದ ಭಾಗಗಳ ಚಲನೆಗೆ ಕಾರಣ ಜೀವಿಯ ದೇಹ ಅನ್ರಿ ದೇಹದ ಭಾಗಗಳು ಅನ್ರಿ ಒಟ್ಟು ಚಲನೆ ಆಗ್ಬೇಕು ಅಂದ್ರೆ ಏನ್ ಬೇಕ್ರಿ ಸ್ನಾಯು ಅಂಗಾಂಶ ಬೇಕು ಇಟ್ ಮೇ ಬಿ ಇಂಟರ್ನಲ್ ಆರ್ ಇಟ್ ಮೇ ಬಿ ಎಕ್ಸ್ಟರ್ನಲ್ ಜೀವಿಯ ದೇಹದ ಭಾಗಗಳ ಚಲನೆಗೆ ಕಾರಣವಾಗಿದೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಮೂವ್ಮೆಂಟ್ ಆಫ್ ದಿ
ಆರ್ಗ್ಯಾನಿಸಮ್ ಜೀವಿಯ ದೇಹದ ಭಾಗಗಳ ಚಲನೆಗೆ ಕಾರಣವಾಗಿದೆ. ಹೌದ್ರಿ? ಅಂಗಾಂಶ ಹೆಡಿಂಗ್ ಹಾಕೇನ್ರಿ ನಾನು. ಅಂಗಾಂಶ ಅದಲ್ರಿ ಅದ್ರೊಳಗ್ರಿ. ಅಂಗಾಂಶ ಅಂದ್ರೆ ಏನ್ರಿ? ಜೀವಕೋಶಗಳ ಒಂದು ಸಮೂಹ. ಇಲ್ಲಿ ಜೀವಕೋಶಗಳು ಇರ್ತಾವ ಅಂದಂಗ ಐತಲ್ರಿ. ಆ ಜೀವಕೋಶಗಳು ಹೆಂಗೈತಲ್ರಿ, ಇಲ್ಲಿರುವ ಸ್ನಾಯು ಅಂಗಾಂಶದಲ್ಲಿರುವ ಜೀವಕೋಶಗಳು ಇದು ಚಲನೆಗೆ ಕಾರಣವಾಗಿದೆ. ಹೌದ್ರಿ? ಮೂವ್ಮೆಂಟ್. ಇಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ ಮೂವ್ಮೆಂಟ್ ಆಫ್ ಅನ್ ಆರ್ಗನಿಸಮ್. ಇಟ್ ಮೇ ಬಿ ಇಂಟರ್ನಲ್ ಮೂವ್ಮೆಂಟ್ ಆರ್ ಎಕ್ಸ್ಟರ್ನಲ್ ಮೂವ್ಮೆಂಟ್. ಸರ್ ಮೂವ್ಮೆಂಟ್ ಇಂಟರ್ನಲಿ ಹೆಂಗಾಗ್ತದ್ರಿ? ಒಳಗ್ ಬಿ ಮೂವ್ಮೆಂಟ್ ಆಗುತ್ತದ್ರಿ. ಒಳಗ್ ಮೂವ್ಮೆಂಟ್ ಆಗುತ್ತದ್ರಿ. ಅದು ಆಗಲಾಗದ್ರಿ. ಹೃದಯ ಬಡ್ಕೋತದ್ರಿ. ಬಡ್ಕೋತ ಮೂವ್ಮೆಂಟ್ ಆಗುತ್ತಲ್ರಿ, ಚಲನೆ ಆಗುತ್ತದ್ರಿ. ಮತ್ತ ಆಹಾರ ಸೇವನೆ ಮಾಡಿದ್ರಿ. ಆಹಾರ ಸೇವನೆ ಮಾಡ್ಬೇಕ್ರಿ. ಇದು ಬಾಯಿಯಿಂದ ಇಲ್ಲಿ ಅನ್ನನಾಳಕ್ಕೆ ಹೋಗ್ತದ್ರಿ. ಅನ್ನನಾಳ ಅಲ್ಲಿಂದ ಜಠರಕ್ಕೆ ಹೋಗ್ತದೆ. ಜಠರದಿಂದ ಸಣ್ಣ ಕಳು ದೊಡ್ಡ ಕಳು ಅಲ್ಲೆಲ್ಲ ಮೂವ್ಮೆಂಟ್ ಆಗುತ್ತದ್ರಿ. ಆಗ್ಬೇಕಲ್ರಿ? ಅದ್ರ ಮೂವ್ಮೆಂಟ್, ಚಲನೆ. ದೇಹದ ಒಳಭಾಗದಲ್ಲಿ ಚಲನೆ ಇರ್ಬೋದ್ರಿ ಅಥವಾ ಹೊರಭಾಗದ ಚಲನೆ. ಹೊರಭಾಗ ಚಲನೆ ಅಂದ್ರಿ ಬಾಡಿ ಪಾರ್ಟ್ಸ್. ಈಗ ನಾ ಮೂವ್ಮೆಂಟ್ ನಾವ್ ಚಲಿಸ್ತೇನ್ರಿ ನಾ. ಹೌದ್ರಿ? ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಚಲಿಸ್ತೇನ್ರಿ. ಅಥವಾ ನಾ ಬಾಗ್ತೀನ್ರಿ, ಬಾಗುವಿಕೆ. ಇದು ಎಲ್ಲದಕ್ಕ ಮೇನ್ ರೀಸನ್ ಯಾರ್ರಿ? ಸ್ನಾಯು ಅಂಗಾಂಶ. ತಿಳಿತ್ರಿ? ಚಲನೆ ಅಂದ್ರೂಪೇನೆ ನೆನ್ಪಿಟ್ಕೋರಿ ಸ್ನಾಯು ಅಂಗಾಂಶ. ರಕ್ಷಣೆ ಅಂದ್ರೂಪೇನೆ ನೆನ್ಪಿಟ್ಕೋರಿ ಅನುಲೇಪಕ ಅಂಗಾಂಶ. ತಿಳಿತ್ರಿ? ನೆಕ್ಸ್ಟ್, ಸ್ನಾಯು ಅಂಗಾಂಶ muscular tissue. It is responsible for the movement. It is responsible for the movement of the organism. Internal movement or external movement? Internal movement also, external movement also. ದೇಹದ ಒಳಗಿರುವ ಅಂಗಾಂಗಗಳ ಚಲನೆ ಅಥವಾ ಹೊರಗ ಜೀವಿಯ ಚಲನೆ ಯಾವ್ದು ಬಿ ಇಲ್ರಿ, ಅಥವಾ ಬಾಗುವಿಕೆ, ಎಲ್ಲಾ ಚಲನೆಗೆ ಕಾರಣವಾಗಿರುವ ಅಂಗಾಂಶ ಯಾವ್ದ್ರಿ? ಸ್ನಾಯು ಅಂಗಾಂಶ. ಇಲ್ಲಿರುವ ಈಗ ಸ್ನಾಯು ಅಂಗಾಂಶ ಅಂದ್ರೆ ಇದು ಗ್ರೂಪ್ ಆಫ್ ಸೆಲ್ಸ್, ಜೀವಕೋಶಗಳು ಸಮೂಹದ ಕರಿತೇವೆ ನಾವು. ಇಲ್ಲಿರುವ ಜೀವಕೋಶಗಳು ನಾವು ಕರಿತೀವ್ರಿ ಸ್ನಾಯು ತಂತುಗಳು ಅಂತ ಕರಿತೇವೆ. ಸ್ನಾಯು ಅಂಗಾಂಶದಲ್ಲಿರುವ ಜೀವಕೋಶಗಳು. ಸ್ನಾಯು ಅಂಗಾಂಶ ಅಂದ್ರೆ ಜೀವಕೋಶಗಳು ಅವರಿಲ್ರಿ, ಅವನಿಲ್ರಿ ಜೀವಕೋಶಗಳು. ಆ ಜೀವಕೋಶ ಸ್ನಾಯು ಅಂಗಾಂಶದಲ್ಲಿರುವ ಜೀವಕೋಶಗಳನ್ನು ನಾವು ಸ್ನಾಯು ತಂತುಗಳು ಅಂತ ಕರಿತೇವೆ. ಏನ್ ಕರಿತೀವ್ರಿ? ಸ್ನಾಯು ತಂತುಗಳು. ದ ಸೆಲ್ಸ್ ವಿಚ್ ಆರ್ ಫೌಂಡ್ ಇನ್ ದಿ ಮಸ್ಕುಲರ್ ಟಿಶ್ಯೂ ದೇ ಆರ್ ಕಾಲ್ಡ್ ಆಸ್ ಮಸಲ್ ಫೈಬರ್ಸ್. ಮಸ್ಕುಲರ್ ಟಿಶ್ಯೂ ಅದರಿ, ಟಿಶ್ಯೂ ಅದರಿ, ಅಲ್ಲಿ ಸೆಲ್ಸ್ ಒಳಗ ಟಿಶ್ಯೂ ಅದರಿ. ಮಸ್ಕುಲರ್ ಟಿಶ್ಯೂ ಅಂದ್ರೆ ಗ್ರೂಪ್ ಆಫ್ ಸೆಲ್ಸ್, ಅದ ಸೆಲ್ಸ್ ಅವರಿ. ಆ ಸೆಲ್ಸಿಗೆ ನಾವ್ ಕರಿತೇವ್ರಿ ಸ್ನಾಯು ತಂತುಗಳು ಅಂತ ಕರಿತೇವೆ. The cells which are found in the muscular tissue are called as muscle fibers. Muscle fibers. ತಿಳಿತ್ರಿ? ಬರ್ಕೋರಿ. ಸ್ನಾಯು ಅಂಗಾಂಶ ಬರ್ಕೋರಿ. ಸ್ನಾಯು ಅಂಗಾಂಶದಲ್ಲಿರುವ ಜೀವಕೋಶಗಳನ್ನು ಸ್ನಾಯು ಅಂಗಾಂಶದಲ್ಲಿರುವ ಜೀವಕೋಶಗಳನ್ನು ಸ್ನಾಯು ಅಂಗಾಂಶದಲ್ಲಿರುವ ಜೀವಕೋಶಗಳನ್ನು ಸ್ನಾಯು ತಂತುಗಳು. ಅಜಯ್ ಅವರೇ, ಥ್ಯಾಂಕ್ ಯು. ಬರದ ನಾಡಿಗೆ ಭಗೀರಥವನ್ನ ಉಂಟು. ಭಗೀರಥ ಗೊತ್ತಲ್ರಿ? ಭಗೀರಥ ಸ್ಟೋರಿ ಕೇಳಿರಲ್ರಿ? ಭಗೀರಥ ಸ್ಟೋರಿ ಕೇಳಿಲ್ರಿ? ಮೇಡಮ್ ಅವ್ರು ಕೇಳತ್ರಿ? ಕೇಳ್ರಿ, ಕಾಡದವ್ರು ಹೇಳ್ತಾರ. ಓಕೆ ರೀ. ಭಗೀರಥ ಗೊತ್ತಿಲ್ರಿ? ಭಗೀರಥ ಸ್ಟೋರಿ ಗೊತ್ತಿಲ್ರಿ? ಅಂತ ಸ್ಟೋರಿ ಅದ ರೀ ಭಗೀರಥ ರೀ. ಭಗೀರಥ ಕೇಳಿಲ್ರಿ? ಹಾ, ಸರಿ ಗೊತ್ತರಿ. ಸರಿ ಒಂದಿನ ಹೇಳಕ್ ಹೇಳ್ತಿರ್ಲ್ರಿ ಸರ್? ಹಾ ಹೇಳ್ತಾರತ್ರಿ ಸರ್. ರೆಡಿ ಹಿಂಗಿರ್ಬೇಕು ನೋಡ್ರಿ, ರೆಡಿ ಇರ್ಬೇಕು. ಹಾ, ಏನ್ ಹೇಳ್ತಿದವ್ರಿ? ಹಾ, ಸ್ನಾಯು ಅಂಗಾಂಶದಲ್ಲಿರುವ ಜೀವಕೋಶಗಳನ್ನು ಸ್ನಾಯು ತಂತುಗಳು ಎಂದು ಕರಿತೇವೆ. ಏನ್ ಕರಿತೇವ್ರಿ? ಸ್ನಾಯು ತಂತುಗಳು ಅಂತ ಕರಿತೇವೆ. ದ ಸೆಲ್ಸ್ ವಿಚ್ ಆರ್ ಫೌಂಡ್ ಇನ್ ದಿ ಮಸ್ಕುಲರ್ ಟಿಶ್ಯೂ ಆರ್ ಕಾಲ್ಡ್ ಆಸ್ ಸ್ನಾಯು ತಂತುಗಳು. ಅಂದ್ರೆ ಏನ್ರಿ? ಸ್ನಾಯು ಅಂಗಾಂಶದಲ್ಲಿರುವ ಜೀವಕೋಶಗಳು ಸ್ನಾಯು ತಂತುಗಳು ಅಂತ ಕರಿತೇವೆ. ದ ಸೆಲ್ಸ್ ವಿಚ್ ಆರ್ ಫೌಂಡ್ ಇನ್ ದಿ ಮಸ್ಕುಲರ್ ಟಿಶ್ಯೂ ದೇ ಆರ್ ಕಾಲ್ಡ್ ಆಸ್ ಮಸಲ್ ಫೈಬರ್ಸ್. ಏನ್ ಕರಿತಾರ್ರಿ? ಮಸಲ್ ಫೈಬರ್ಸ್. ಮಸಲ್ ಫೈಬರ್ಸ್. ಈ ಮಸಲ್ ಫೈಬರ್ಸ್ ಸ್ನಾಯು ತಂತುಗಳು ಒಂದು ಸಮೂಹ ಅದ. ಇದು ಒಂದು ಈಗ ನಾ ಮುಂದೆ ಹೇಳ್ತೇನೆ ರೀ. ಈಗ ಯಾವ್ದೋ ಒಂದು ಸೆಲ್ ಅದಂತ ಸ್ನಾಯು ತಂತುಗಳು ಅವರಿ. ಒಂದು ಸ್ನಾಯು ತಂತುಗಳು ಗುಂಪು ಅದ. ಈ ಸ್ನಾಯು ತಂತುಗಳು ಒಂದು ಗುಂಪು ಅದ ರೀ. ದೇರ್ ಇಸ್ ಎ ಗ್ರೂಪ್ ಆಫ್ ಸೆಲ್ಸ್, ಗ್ರೂಪ್ ಆಫ್ ಮಸಲ್ ಫೈಬರ್ಸ್. ಇಫ್ ದಟ್ ಮಸಲ್ ಫೈಬರ್ಸ್ ದೇ ಆರ್ ಲೈನ್ಡ್ ಬೈ ಕವರಿಂಗ್. ಇವೆಲ್ಲ ಒಂದು ಹೊದಿಕೆ ಅಂತ ತಿಳ್ಕೋರಿ. ಇವೆಲ್ಲ ಸ್ನಾಯು ತಂತುಗಳು ಒಂದು ಗುಂಪೆಯನ್ನು ಒಂದು ಹೊದಿಕೆಯಿಂದ ಕೂಡಿದ್ದಾರೆ. ಅದನ್ನ ನಾವು ಒಟ್ಟುವಾಗಿ ಏನ್ ಕರಿತೀವಿ? ಒಟ್ಟು ಸೇನ್ ಕರಿತೇವ್ರಿ ಮಸಲ್ ಅಂತ ಕರಿತೇವ್ರಿ. ಅದಕ್ಕೆ ಏನ್ ಕರಿತೇವ್ರಿ? ಮಸಲ್, ಸ್ನಾಯು ಅಂತ ಕರಿತೇವ್ರಿ. ಮಸಲ್ ಅಂದ್ರೆ ಗೊತ್ತೈತ್ರಿ. ಮಸ್ಕುಲರ್ ಟಿಶ್ಯೂ ಅಂದ್ರೆ ಮಸಲ್ ಫೈಬರ್ ಎಲ್ಲ ಗೊತ್ತೈತ್ರಿ. ಡಿಫ್ರೆನ್ಸ್ ರೀ. ಮಸ್ಕುಲರ್ ಟಿಶ್ಯೂ ಅಂದ್ರೆ ಏನ್ರಿ? ಸ್ನಾಯು ಅಂಗಾಂಶ ಅಂದ್ರೆ ಒಂದು ಜೀವಕೋಶಗಳ ಸಮೂಹ. ಅದ್ರ ಒಳಗ ಜೀವಕೋಶಗಳು ಅವನಿಲ್ರಿ? ಅವರಿ. ಆ ಒಂದೊಂದು ಜೀವಕೋಶಕ್ಕೆ ನಾನ್ ಕರಿತೇವ್ರಿ
ಸ್ನಾಯು ತಂತು ಅಂತ ಕರಿತೇವ್ರಿ. ಒಂದು ಸ್ನಾಯು ತಂತುವಿನ ಒಂದು ಗುಂಪು ಅದ ರೀ. ಆ ಸ್ನಾಯು ತಂತುವಿನ ಒಂದು ಗುಂಪು ಒಂದು ಹೊದಿಕೆಯಿಂದ ಆವೃತವಾಗಿದ್ದರೆ ಆ ಗುಂಪಿಗೆ ನಾವೇನ್ ಕರಿತೇವ್ರಿ? ಸ್ನಾಯು ಅಂತ ಕರಿತೇವೆ. ಮಸಲ್ ಮಸಲ್ಸ್ ನೋಡ್ ಹ್ಯಾಂಗ ಅಂತ ಹೇಳ್ತಾರೆ. ಮಸಲ್ಸ್ ನೋಡ್ ಹ್ಯಾಂಗ ಅಂದ್ರೆ ಏನ್ ಹೇಳ್ತಾರ ಅರ್ಥ? ಅದು ಸ್ನಾಯುಗಳು. ಅಲ್ಲಿ ಒಂದು ಮಸಲ್ ಫೈಬರ್ಸ್ ಅದ. ಮಸಲ್ ಫೈಬರ್ಸ್ ಒಂದು ಗುಂಪು ಅದರಿ, ಅದ್ರ ಒಂದು ಹೊದಿಕೆ ಅದ. ತಿಳಿತ್ರಿ? ಗೊತ್ತಾಯ್ತಲ್ರಿ? ಅವ್ರ ಮಸಲ್ ಗೇನ್ ಆಗ್ಯದ, ಅವ್ರ ಮಸಲ್ ಲಾಸ್ ಆಗ್ಯದ ಅಂತ ಇರ್ತಾರ ನೋಡಿ. ಅದ್ರಲ್ಲಿ ಏನಾಗ್ತಿರ್ತದ? ಇದು ಒಂದು ಪೂರ್ತಿ ಹೊದಿಕೆ ಒಳಗಿರ್ತಕ್ಕಂಥ ಜೀವಕೋಶಗಳು ಹೆಚ್ಚ ಕಮ್ಮಿ ಆಗ್ತಿರ್ತವೆ. ಮಸಲ್ ಗೇನ್, ಮಸಲ್ ಲಾಸ್. ತಿಳಿತ್ರಿ? ಸ್ನಾಯು ಅಂಗಾಂಶ, ಸ್ನಾಯು ತಂತು ಮತ್ತು ಸ್ನಾಯು ಎಲ್ಲ ಡಿಫ್ರೆನ್ಸ್ ಗೊತ್ತೈತ್ರಿ? if that cells in the muscular tissue, if they are lined by, if that muscle fibers are they are lined by a covering, then that structure is called as muscle. ಅದಕ್ಕೆ ಏನ್ ಕರಿತೀವ್ರಿ? ಮಸಲ್ಸ್ ಅಂತ. ತಿಳಿತ್ರಿ? ಹಂಗಂದ್ರೆ ಎಷ್ಟ್ರಿ ಇದ್ರಾಗ ವಿಧಗಳು ಯಾವ್ಯಾವ ರೀ? ಸ್ನಾಯು ಅಂಗಾಂಶದಲ್ಲಿ ಬಹಳ ಮೇನ್ಲಿ ಏನವ್ರಿ 3 ಟೈಪ್ಸ್ ಅವ. ಅವುಗಳ ರಚನೆ, ಅವುಗಳ ಆಕಾರ, ಅವುಗಳ ಕಾರ್ಯ. ಅವುಗಳ ರಚನೆ, ಆಕಾರ, ಕಾರ್ಯ ಆಧರಿಸಿ ಸ್ನಾಯು ಅಂಗಾಂಶವನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ರೀ? 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಬರ್ಕೋರಿ. ರಚನೆ, ಆಕಾರ ಮತ್ತು ಕಾರ್ಯವನ್ನು ಆಧರಿಸಿ ರಚನೆ, ಆಕಾರ ಮತ್ತು ಕಾರ್ಯವನ್ನು ಆಧರಿಸಿ ರಚನೆ, ಆಕಾರ ಮತ್ತು ಕಾರ್ಯವನ್ನು ಆಧರಿಸಿ ಸ್ನಾಯು ಅಂಗಾಂಶವನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಸ್ನಾಯು ಅಂಗಾಂಶವನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಸ್ನಾಯು ಅಂಗಾಂಶದಲ್ಲಿ ಎಷ್ಟು ವಿಧಗಳ್ರಿ? 3 ವಿಧಗಳ್ರಿ. ಎದ್ರ ಆಧಾರದ ಮ್ಯಾಗ ನಾವು 3 ವಿಧಗಳು ಮಾಡಿದೇವ್ರಿ. ಅವುಗಳ ರಚನೆ, ಕಾರ್ಯ, ಆಕಾರ. There are mainly 3 types of muscular tissue. There are mainly 3 types of muscular tissue. On the basis of their shape, structure and function. Muscular tissue are categorized into mainly 3 types on the basis of their shape, structure and function. ಸ್ನಾಯು ಅಂಗಾಂಶವನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ರೀ? 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಎದರ ಆಧಾರ ಮ್ಯಾಗ ವಿಂಗಡಿಸಲಾಗಿದೆ ರೀ? ಅವುಗಳ ರಚನೆ, ಆಕಾರ ಮತ್ತು ಕಾರ್ಯವನ್ನು ಆಧರಿಸಿ. ಅವು ಹ್ಯಾಂಗವ, ಏನ್ ಮಾಡ್ತಾವ? ತಿಳಿತ್ರಿ? ಯಾವ್ಯಾವ 3 ವಿಧಗಳ್ರಿ? ಬರ್ಕೋರ 3 ವಿಧಗಳ್ರಿ. ಪಟ್ಟೆ ಸಹಿತ ಸ್ನಾಯು ಅಂಗಾಂಶ, ಪಟ್ಟೆ ರಹಿತ ಸ್ನಾಯು ಅಂಗಾಂಶ. ಇನ್ನೊಂದ್ರಿ ಹೃದಯದ ಸ್ನಾಯು ಅಂಗಾಂಶ. ಸ್ಟ್ರಿಯೇಟೆಡ್ ಅಂತ ಹೇಳ್ತಾರ. ಸ್ಟ್ರಿಯೇಟೆಡ್ ಅಂತ ಹೇಳ್ತಾರ, ಇಲ್ಲೊಂದು ಸ್ಟ್ರೈಪ್ಡ್ ಮಸಲ್ಸ್ ಅಂತ ಹೇಳ್ತಾರೆ. ಓಕೆ ರೀ? ಸ್ಟ್ರಿಯೇಟೆಡ್, ಅನ್ಸ್ಟ್ರಿಯೇಟೆಡ್ ಅಂತ ಹೇಳ್ತಾರೆ. ಓಕೆ ರೀ? ಬರ್ಕೋ. ಸ್ಟ್ರೈಪ್ಡ್ ಮಸಲ್ಸ್, ಸ್ಟ್ರಿಯೇಟೆಡ್ ಬರ್ಕೋರಲ್ರಿ. ಸ್ಟ್ರಿಯೇಟೆಡ್, ಅನ್ಸ್ಟ್ರಿಯೇಟೆಡ್ ಬರ್ಕೋ. ಸ್ಟ್ರಿಯೇಟೆಡ್ ಮಸ್ಕುಲಾರ್ ಟಿಶ್ಯೂ, ಸ್ಟ್ರಿಯೇಟೆಡ್. ಇನ್ನೊಂದ್ರಿ ಅನ್ಸ್ಟ್ರಿಯೇಟೆಡ್ ಮಸ್ಕುಲಾರ್ ಟಿಶ್ಯೂ. ಲಾಸ್ಟ್ ಒಂದು ಕಾರ್ಡಿಯಾಕ್ ಮಸಲ್ಸ್. ಇದ್ರಾಗ ಒಂದು ಬರ್ಕೋರಿ, ಹೆಡ್ಡಿಂಗ್ ಬರ್ಕೋರಿ. ಯಾವ್ದ್ರಿ? ಪಟ್ಟೆ ಸಹಿತ ಸ್ನಾಯು ಅಂಗಾಂಶ ಬರ್ಕೋರಿ. ಹೆಡ್ಡಿಂಗ್ ಪಟ್ಟೆ ಸಹಿತ.
ರೈಟ್. ಪಟ್ಟೆ ಸಹಿತ ಸ್ನಾಯು ಅಂಗಾಂಶ ಇದಕ್ ಬಹಳಷ್ಟು ಹೆಸರುಗಳು ಬರಿ. ಎಕ್ಸಾಮ್ದಾಗ ಯಾವ್ದು ಬಿ ಹೆಸರು ಕೊಡ್ಬೋದ್ರಿ. ದಿಸ್ ಸ್ಟ್ರಿಯೇಟೆಡ್ ಮಸ್ಕುಲರ್ ಟಿಶ್ಯೂ, ಸ್ಟ್ರಿಯೇಟೆಡ್ ಮಸಲ್ಸ್, ದೇ ಹ್ಯಾವ್ ಮಲ್ಟಿಪಲ್ ನೇಮ್ಸ್. ಓಕೆ ರೀ, ಯಾವ್ದು ಹೆಸರು ಯಾವ್ಯಾವ ಅಂದ್ರಿ ಬರ್ಕೋರಿಕ್ ಏನೇನ್ ಹೆಸರು ಅದಂದ್ರಿ, ಪಟ್ಟೆ ಸಹಿತ ಸ್ನಾಯು ಅಂಗಾಂಶ ರೀ, ಐಚ್ಛಿಕ ಸ್ನಾಯು ಅಂಗಾಂಶ ಅಂತ ಬಿ ಕರಿತಾರ್ರಿ. ಹಿಂಗ್ ಕರಿತಾರ್ರಿ, ಐಚ್ಛಿಕ ಸ್ನಾಯು ಅಂಗಾಂಶ ಅಂತ ಬಿ ಕರಿತಾರ್ರಿ. ಇಲ್ಲಂದ್ರಿ ಇವಕ್ಕ ಐಚ್ಛಿಕ ಸ್ನಾಯು ಅಂಗಾಂಶ ಅಂತ ಬಿ ಕರಿತಾರ್ರಿ. ಇಲ್ಲಂದ್ರಿ ಅಸ್ಥಿ ಸ್ನಾಯು ಅಂಗಾಂಶ, ಅಸ್ಥಿ ಸ್ನಾಯು ಅಂಗಾಂಶ ಅಂತ ಬಿ ಕರಿತಾರ. ಐಚ್ಛಿಕ ಪಟ್ಟೆ ಸಹಿತ ಸ್ನಾಯು ಅಂಗಾಂಶ, ಐಚ್ಛಿಕ ಸ್ನಾಯು ಅಂಗಾಂಶ, ಅಸ್ಥಿ ಸ್ನಾಯು ಅಂಗಾಂಶ ಅಂತ ಕರಿತೀವಿ. ಒಂದಕ್ಕೆ ಬಹಳಷ್ಟು ಹೆಸರುಗಳು ಬರ್. ಯಾಕ ಅವಕ್ಕ ಅದು ಹೆಸರು ಯಾಕೆ ಬರ್ತದ, ಅದು ಹೆಸರು ಯಾಕೆ ಬರ್ತದ, ಅದು ಹೆಸರು ಯಾಕೆ ಬರ್ತದ ಹೇಳ್ತೀನಿ. ಓಕೆ ರೀ, ಫಸ್ಟ್ ಇದು ನೋಡ್ರಿ, ಪಟ್ಟೆ ಸಹಿತ ಸ್ನಾಯು ಅಂಗಾಂಶ ಯಾಕೆ ಕರಿತಾರಂದ್ರಿ, ಯಾಕೆ ಕರಿತಾರಂದ್ರಿ, ಇವು ಫಸ್ಟ್ ಬರ್ಕೋ, ಶೇಪ್ ಬರ್ಕೋರಿ. ಇವು ನೀಳ ಮತ್ತು ಕೊಳವೆ ಆಕಾರದ ಜೀವಕೋಶಗಳನ್ನು ಹೊಂದಿವೆ. ಇವು ಇದು ಅಂದ್ರೆ ಅದು ಅಂಗಾಂಶ ರೀ. ಈ ಅಂಗಾಂಶ ಪಟ್ಟೆ ಸಹಿತ ಬರ್ಕೋರಿ, ಪೂರ ಸೆಂಟೆನ್ಸ್ ಬರ್ಕೋತೀರ ಬರ್ಕೋರಿ. ಪಟ್ಟೆ ಸಹಿತ ಸ್ನಾಯು ಅಂಗಾಂಶವು ನೀಳ ಮತ್ತು ಕೊಳವೆ ಆಕಾರದ ಇಲಾಂಗೇಟೆಡ್ ಅಂಡ್ ಸಿಲಿಂಡ್ರಿಕಲ್ ಶೇಪ್ ಸೆಲ್ಸ್, ನೀಳ ಮತ್ತು ಕೊಳವೆ ಆಕಾರದ ಜೀವಕೋಶಗಳನ್ನು ಹೊಂದಿವೆ. ನೀಳವಾಗವರಿ, ದಿಸ್ ಸ್ಟ್ರಿಯೇಟೆಡ್ ಮಸ್ಕುಲರ್ ಟಿಶ್ಯೂ, ಸ್ಟ್ರೈಪ್ಡ್ ಮಸ್ಕುಲರ್ ಟಿಶ್ಯೂ ಅಂತ ಕರಿತಾರೆ. ಸ್ಟ್ರೈಪ್ಡ್ ಚಿತ್ರ ಹಾಕೊಳ್ತೀರೇನ್ರಿ, ಹಾಕೋರಿ. ನೀಳ ಅಂದ್ರೆ ಉದ್ರಿ. ಇದು ಪೂರ ಇದು ಪೂರ್ತಿ ಇದು ಒಂದು ಸೆಲ್ಲರ್, ಇದು ಒಂದೇ ಕೋಶ, ಇದು ಒಂದೇ ಕೋಶ. ಕೋಶ ಕೇಂದ್ರ ಇದೇನದರಿ, ಕೋಶ ಕೇಂದ್ರ ಅದರಿ. ಇವೇನವ್ರಿ ಪಟ್ಟೆಗಳು ಅವರಿ, ಇವೇನವ್ರಿ ಪಟ್ಟೆಗಳು. ಲೈಟ್ ಅಂಡ್ ಡಾರ್ಕ್ ಬ್ಯಾಂಡ್ಸ್ ಅಂತ ಕೈತೇವೆ ನೋಡಿ. ಲೈಟ್ ಅಂಡ್ ಡಾರ್ಕ್, ಲೈಟ್ ಅಂಡ್ ಡಾರ್ಕ್ ಕನ್ನಡದಾಗ ಏನ್ ಕೈತಾರ್ರಿ, ಲೈಟ್ ಅಂಡ್ ಡಾರ್ಕ್ ಅಂದ್ರ ಗಾಢ ಮತ್ತು ಮಂದ ಏನ್ರಿ, ಗಾಢ ಮತ್ತು ಮಂದ. ಒಂದಿಷ್ಟು
ಪಟ್ಟಿಗಳು ನೋಡ್ರಿ, ಒಂದ್ ಪಟ್ಟಿಗಳು ಇಳಿಸಿನಲ್ರಿ, ಇದೊಂದ್ ಪಟ್ಟಿ ಹಿಂಗ್ ಪಟ್ಟಿ ಇಳಿಸಿನಲ್ರಿ. ಒಂದ್ ಪಟ್ಟಿ ಹೆಂಗಿರ್ತಂದ್ರಿ ಲೈಟ್ ಇರ್ತದೆ, ಲೈಟ್ ಕಲರ್ ಇರ್ತದ್ರಿ, ಇನ್ನೊಂದು ಡಾರ್ಕ್ ಇರ್ತದೆ. ಲೈಟ್ ಡಾರ್ಕ್ ಬ್ಯಾಂಡ್ಸ್ ಇರ್ತವೆ. ಅದಕ್ಕೆ ನಾವು ಕೇಳ್ತೇವೆ ಸ್ಟ್ರಿಯೇಷನ್ಸ್, ಪಟ್ಟಿಗಳು ಅಂತ ಕೇಳ್ತಾರೆ. ಅದಕ್ಕೆ ಹೆಸರು ಬಂದದ್ರಿ ಪಟ್ಟೆ ಸಹಿತ ಸ್ನಾಯು ಅಂಗಾಂಶ ಅಂತ ಬರ್ತದೆ. ಈ ಅಂಗಾಂಶದಲ್ಲಿರುವ ಜೀವಕೋಶಗಳು ಪಟ್ಟೆಗಳನ್ನು ಹೊಂದಿದ್ದು ಆ ಪಟ್ಟೆಗಳು ಹೆಂಗವ್ರಿ ಬ್ರಾಕೆಟ್ ಬರ್ಕೋರಿ, ಲೈಟ್ ಅಂಡ್ ಡಾರ್ಕ್ ಅಂತ ಬರ್ಕೋರಿ. ನೀವು ಕನ್ನಡದ ಬರ್ಕೋರಿ ಗಾಢ ಮತ್ತು ಮಂದ. ಈ ಜೀವಕೋಶಗಳು, ಈ ಅಂಗಾಂಶದಲ್ಲಿರುವ ಜೀವಕೋಶಗಳು ಬರ್ಕೊಂಡ್ರಿ, ಅವು ಏನು ಬರೋದ್ರ ಬಲ್ರಿ ಪಟ್ಟೆಗಳನ್ನು ಹೊಂದಿದ್ದು ಪಟ್ಟೆಗಳು ಅಂದ್ರೆ ಬ್ಯಾಂಡ್ಸ್, ಸ್ಟ್ರಿಯೇಷನ್ಸ್. ಪಟ್ಟೆಗಳನ್ನು ಹೊಂದಿದ್ದು ಬ್ರಾಕೆಟ್ ನ ಎಂತ ಪಟ್ಟಿಗಳು ಅವರಿ ಗಾಢ ಮತ್ತು ಮಂದ, ಲೈಟ್ ಅಂಡ್ ಡಾರ್ಕ್ ಬ್ಯಾಂಡ್ಸ್. ದ ಸೆಲ್ಸ್ ಇನ್ ದಿಸ್ tissue in this tissue means which tissue? Striated muscular tissue, striated muscles. In this tissue they have light and dark bands. ಈ ಅಂಗಾಂಶದಲ್ಲಿ ಜೀವಕೋಶಗಳು ಪಟ್ಟೆಗಳನ್ನು ಹೊಂದಿದ್ದು, ಆದ್ದರಿಂದ ಇದಕ್ಕೆ ಪಟ್ಟೆ ಸಹಿತ ಅಂಗಾಂಶ ಎಂದು ಹೆಸರಿದೆ. ಯಾಕೆ ಪಟ್ಟೆ ಸಹಿತ ಅಂಗಾಂಶ ಅಂತ ಹೆಸರು ಬಂದಂದ್ರೆ ಅದು ಏನವರಿ ಪಟ್ಟೆಗಳು ಎಂತ ಪಟ್ಟೆಗಳು ಅವರಿ? ಒಂದು ಲೈಟ್ ಅಂಡ್ ಡಾರ್ಕ್, ಹೌದ್ರಿ? ಬರ್ಕೊಂಡ್ರಿ? ಅದ ಹೆಸರು ಹ್ಯಾಂಗ್ ಬರ್ತದ ಕ್ವಶನ್ ಕೇಳ್ತಾರೆ. ಓಕೆ ರೀ, ಕೋಶಕೇಂದ್ರ ಇಲ್ರಿ, ಇವು ಒಂದೇ ಜೀವಕೋಶದಲ್ಲಿ ಹಲವಾರು ಕೋಶಕೇಂದ್ರಗಳು ಇರ್ತವೆ. ನೆಕ್ಸ್ಟ್ ಪಾಯಿಂಟ್, ಹಲವಾರು ಕೋಶಕೇಂದ್ರಗಳು ಒಂದೇ ಜೀವಕೋಶ. ನಿಮ್ಗನ ಜೀವಕೋಶ ಅಧ್ಯಾಯ ಹೇಳಿದ ಕಾಣಿಸ್ತಾರೆ. ಆ ಜೀವಕೋಶದ ಕೋಶಕೇಂದ್ರ ಇರಬಹುದು, ಇರದೇ ಇರಬಹುದು, ಸಾಮಾನ್ಯವಾಗಿ ಒಂದೇ ಇರ್ತದ್ರಿ, ಇದ್ರ ಭಾಳ ಇರ್ಬೋದು ಅಂತ ಹೇಳಿದ್ರಿ. ಹೌದ್ರಿ? ಭಾಳ ಎಲ್ಲವರಿ ಇಲ್ಲವ ನೋಡ್ರಿ, ಒಂದೇ ಸಾಮಾನ್ಯವಾಗಿ ಎಲ್ಲ ಕಡೆ ಇರ್ತದೆ. ಇರದೇ ಇರ್ಬೋದ್ರಿ, ಜೀವಕೋಶದ ಕೋಶಕೇಂದ್ರ ಇರ್ತದ್ರಲ್ರಿ, ಸಾಮಾನ್ಯವಾಗಿ ಇರ್ತದ್ರಿ. ಎಸ್ ಇರ್ತಾವ್ರಿ? ಒಂದ್ ಇರ್ತದ್ರಿ. ಭಾಳ ಇರ್ತಾವೇನ್ರಿ? ಇರ್ತಾವ್ರಿ. ಎಲ್ಲವರಿ? ಎಕ್ಸಾಂಪಲ್ ರೀ ಪಟ್ಟೆ ಸಹಿತ ಅಂಗಾಂಶ ಇರಲ್ಲೇನ್ರಿ? ಒಟ್ಟ ಇರ್ಲೇನ್ರಿ? ಕೋಶಕೇಂದ್ರ ಇರ್ಲಾರ ಜೀವಕೋಶ ಅವರಿ RBC ಮುಂದೆ ಕನೆಕ್ಟಿವ್ ಟಿಶ್ಯೂ ಬಂದಾಗ ಹೇಳ್ತೀನಿ. ಒಟ್ಟ ಕೋಶಕೇಂದ್ರನೇ ಇಲ್ರಿ ಅದ್ರ ಬಗ್ಗೆ. ಓಕೆ ರೀ, ಒಟ್ಟು ಸಾಮಾನ್ಯವಾಗಿ ಒಂದು ಜೀವಕೋಶ ಅಂದ್ರೆ ಅದು ಕೋಶ ಪೊರೆ, ಕೋಶ ದ್ರವ್ಯ, ಕೋಶಕೇಂದ್ರ ಇರ್ಬೇಕು. ಒಂದು ಕೋಶ ಪೊರೆ, ಒಂದಷ್ಟು ಕೋಶ ದ್ರವ್ಯ, ಒಂದು ಕೋಶಕೇಂದ್ರ. ಬಹಳಷ್ಟು ಕೋಶಕೇಂದ್ರಗಳು ಇರ್ತಾವೇನ್ರಿ? ಇರ್ತಾವ್ರಿ. ಒಂದು ಉದಾಹರಣೆ ಕೊಡ್ರಿ. ಪಟ್ಟೆ ಸಹಿತ ಸ್ನಾಯು ಅಂಗಾಂಶ ಒಟ್ಟ ಇರ್ಲೇನ್ರಿ? ಒಟ್ಟ ಇರಲ್ರಿ. ಯಾವ್ದೋ ಒಂದು ಜೀವಕೋಶದಾಗ ಕೋಶಕೇಂದ್ರ ಇರ್ತಾವಿರಲ್ರಿ? ಇರ್ಬಹುದು, ಇರದೇ ಇರ್ಬೋದು ಅಂತ ಒಂದು ಜೀವಕೋಶ ಉದಾಹರಣೆ ಕೊಡ್ರಿ. ಕೆಂಪು ರಕ್ತ ಕಣಗಳು RBC ತಿಳಿತ್ರಿ. ಇಲ್ಲಿ ನೋಡ್ರಿ, ಕೋಶಕೇಂದ್ರ ಎಷ್ಟು ಬರಿ? ಅದೊಂದು ಪಾಯಿಂಟ್ ಬರ್ಕೊಂಡ್ರಿ, ಹೇಳ್ಬೇಕ್ರಿ, ಇದು ಬಿ ಹೇಳ್ಬೇಕ್ರಿ. ಜೀವಕೋಶದಲ್ಲಿ ಬಹುಸಂಖ್ಯೆಯ ಕೋಶಕೇಂದ್ರಗಳಿವೆ, ಹಲವಾರು ಕೋಶಕೇಂದ್ರಗಳಿವೆ. ಬಹುಸಂಖ್ಯೆ ಅಂದ್ರೆ ಬಹಳಷ್ಟು ನಂಬರ್ಸ್. ದ ಸೆಲ್ಸ್ ಆರ್ ಮಲ್ಟಿನ್ಯೂಕ್ಲಿಯೇಟೆಡ್ ಅಂತ ಬರ್ಕೋರಿ ಇಂಗ್ಲಿಷ್ ನ. ದ ಸೆಲ್ಸ್ ಆರ್ ಮಲ್ಟಿನ್ಯೂಕ್ಲಿಯೇಟೆಡ್. ಏನ್ರಿ? ಒಂದ್ ಜೀವಕೋಶಗಳು ಬಹುಸಂಖ್ಯೆಯ ಕೋಶಕೇಂದ್ರವನ್ನು ಹೊಂದಿವೆ. ದೇ ಆರ್ ಮಲ್ಟಿನ್ಯೂಕ್ಲಿಯೇಟ್. ಬಹಳ ಇಂಪಾರ್ಟೆಂಟ್ ಇದ್ರಿ. ಮುಂದೆ ಡಿಫ್ರೆನ್ಸ್ ಕೇಳ್ತಾರ್ರಿ. ಪಟ್ಟೆ ಸಹಿತ, ಪಟ್ಟೆ ರಹಿತ ಮತ್ತು ಹೃದಯ ಸ್ನಾಯು ಅಂಗಾಂಶದ ವ್ಯತ್ಯಾಸಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಹಿಂಗ್ ಕ್ವಶನ್ ಕೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಕ್ವಶನ್ ಇರೋದು. ಸೈನ್ಸ್ದವ್ರು ಸ್ಟಾರ್ ಮಾರ್ಕ್ ಹಾಕೋರಿ ನೀವು ಮತ್. ಓಕೆ ರೀ, ಆರ್ಟ್ಸ್ದವ್ರು ಬರೀ ಹಿಂಗ್ ಪ್ರೆಸೆನ್ಸ್ ಆಬ್ಸೆನ್ಸ್ ಇರ್ತಾವ ಇರಲ್ಲ ಇನ್ನೊಂದು ಅಂತದ್ ಗೊತ್ತಿರ್ಬೇಕು. ಓಕೆ ರೀ, ಕೋಶಕೇಂದ್ರಗಳು ಬಹಳ ಇರ್ತಾವೇನ್ರಿ? ಸ್ವಲ್ಪ ಇರ್ತಾವ್ರಿ. ಕೋಶಕೇಂದ್ರ ಬಹುಸಂಖ್ಯೆಯಲ್ಲಿವೆ. ಬಹುಸಂಖ್ಯೆ ಅಂದ್ರೆ ಮಲ್ಟಿನ್ಯೂಕ್ಲಿಯೇಟೆಡ್, ಬಹುಸಂಖ್ಯೆ. ದ ಸೆಲ್ಸ್ ಆರ್ ಮಲ್ಟಿನ್ಯೂಕ್ಲಿಯೇಟೆಡ್ ಸೆಲ್ಸ್. ಆಯ್ತ್ರಿ. ಈಗ ನೋಡ್ರಿ ಇಂಪಾರ್ಟೆಂಟ್ ರೀ,
ಇವು ಎಲ್ಲಿರ್ತಾವ ಅಂದ್ರಿ ಈ ಪಟ್ಟೆ ಸಹಿತ ಸ್ನಾಯು ಅಂಗಾಂಶಗಳು ಎದಕ್ ಅಂಟಿಕೊಂಡಿರ್ತಾವ ಅಂದ್ರಿ ಬೋನ್ಸ್. ಬೋನ್ಸ್ ಗೊತ್ತವಲ್ರಿ, ಬೋನ್ಸ್ ಎಲುಬುಗಳ್ರಿ, ಎಲುಬುಗಳು ಅವು ಎಲ್ಲಿ ಎದಕ್ ಅಂಟಿಕೊಂಡಿರ್ತಾವ ಅಂದ್ರಿ ಎಲುಬುಗಳಿಗೆ ಅಂಟಿಕೊಂಡಿರ್ತಾವ್ರಿ. ಎಲುಬಿಗೆ ಅಸ್ಥಿ ಅಂತ ಕೈತಾರ ನೋಡ್ರಿ, ಅಸ್ಥಿ ಅಂತ ಕೈತಾರಲ್ರಿ. ಈ ಅಂಗಾಂಶ ಪಟ್ಟೆ ಸಹಿತ ಸ್ನಾಯು ಅಂಗಾಂಶವು ಅಸ್ಥಿಗೆ ಅಂಟಿಕೊಂಡಿರೋದ, ಎಲುಬುಗಳಿಗೆ ಅಂಟಿಕೊಂಡಿರುವಂತ ಅವುಗಳಿಗೆ ಅಸ್ಥಿ ಸ್ನಾಯು ಅಂಗಾಂಶ ಅಂತ ಕರೆಯುತ್ತಾರೆ. These tissue are attached to the bones. Therefore, they are called as skeletal muscles. ಇಲ್ಲಿ ಇಂಗ್ಲಿಷ್ ನ ಬರ್ದಿಲ್ಲ ನೋಡ್ರಿ ಹೆಸರು. ಇಲ್ಲಿ ಐಚ್ಛಿಕ ಸ್ನಾಯು ಅಂದ್ರ ವಾಲೆಂಟ್ರಿ ಮಸಲ್ಸ್ ಹೇಳ್ಬೇಕಿಲ್ರಿ ಮೇಡಮ್ ಒಂದ್ ಸ್ವಲ್ಪ ರೀ. ನಮ್ಮ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಬಾಳ ಚಟ್ಕೋತಾರ. ವಾಲೆಂಟ್ರಿ ಮಸಲ್ಸ್, ಅಸ್ಥಿ ಸ್ನಾಯು ಅಂದ್ರ ಸ್ಕೆಲೆಟಲ್ ಮಸಲ್ಸ್. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಸರ್ ಇಂಗ್ಲಿಷ್ ನ ಬರ್ದಿಲ್ಲ ಮತ್ತವ್ರು ಚಟ್ಕೋತಾರ. These tissues are attached to bones. Therefore, they are called as skeletal muscles. ಈ ಅಂಗಾಂಶವು ಎಲುಬುಗಳಿಗೆ ಅಂಟಿಕೊಂಡಿರುವುದರಿಂದ, ಅಸ್ಥಿಗೆ ಅಂಟಿಕೊಂಡಿರುವುದರಿಂದ ಇವುಗಳನ್ನು ಅಸ್ಥಿ ಸ್ನಾಯು ಅಂಗಾಂಶ ಎಂದು ಕರೆಯುತ್ತಾರೆ. ಅಸ್ಥಿ ಸ್ನಾಯು ಅಂಗಾಂಶ ಐತ್ರಿ. ಅಸ್ಥಿ ಸ್ನಾಯು ಅಂಗಾಂಶ ರೀ, ಇವುಗಳು ನಾವ್ ಹೇಳ್ದಂಗ್ ಕೇಳ್ತೇವ್ರಿ, ನಾವ್ ಹೇಳಾರ್ದಂಗ್ ಕೇಳ್ತೇವ್ರಿ. ನಾವ್ ಹೇಳದ್ ಕೇಳ್ತೇವ್ ಕೇಳಲ್ರಿ, ನಾವ್ ಹೇಳದ್ ಕೇಳ್ತೇವೆ. ಈ ಅಸ್ಥಿ ಇದು ಬೋನ್ಸ್ ಅವರಿ, ಈ ಬೋನ್ಸಿಗೆ ಮಸಲ್ಸ್ ಗಳು ಅಂಟ್ಕೊಂಡವ್ರಿ, ಸ್ನಾಯು ಅಂಟ್ಕೊಂಡವ್ರಿ. ಈ ಸ್ನಾಯುಗಳನ್ನ ಹೇಳ್ತೇವೆ. ಸ್ನಾಯುಗಳ ಪ್ರಮುಖ ಕಾರ್ಯ ಏನ್ರಿ? ಚಲನೆ ರೀ. ಚಲನೆ ಅಂದ್ರೆ ಮೂವ್ಮೆಂಟ್ ಆಗ್ಬೇಕು. ಈಗ ಸ್ನಾಯು ಎಲುಬುಗಳಿಗೆ ಅಂಟ್ಕೊಂಡದ್ರಿ, ಈ ಎಲುಬದರ್ ಇಲ್ರಿ, ಎಲುಬಿಗೆ ಅಂಟ್ಕೊಂಡ್ರಿ, ಈ ಎಲುಬ ಅಂಟ್ಕೊಂಡವ್ರಿ. ನಾ ಏನ್ ಹೇಳ್ತೀನಿ, ಚಲಿಸು ಅಂತ ಹೇಳ್ತೀನಿ. ಏನ್ ಹೇಳ್ತೀನಿ, ಚಲಿಸು ಅಂತ ಹೇಳ್ತೀನಿ. ಐ ವಿಲ್ ಟೆಲ್ ದಿ ಮಸಲ್ಸ್ ಪ್ರೆಸೆಂಟ್ ಇನ್ ದಿಸ್ ರೀಸನ್. ಈ ಎಲುಬುಗಳಿಗೆ ಅಂಟುಕೊಂಡಿರುತ್ತ ಸ್ನಾಯುಗಳಿಗೆ ಏನ್ ಹೇಳ್ತೀನಿ, ಚಲಿಸು ಅಂತ ಹೇಳ್ತೀನಿ. ನಾ ಇಲ್ಲಿ ಕಾಲ್ದಾಗ ಇರ್ತಕ್ಕಂತ ಅಲ್ಲಿ ಸ್ನಾಯುಗಳಿಗೆ ಏನ್ ಹೇಳ್ತೀನಿ, ಚಲಿಸು ಅಂತ ಹೇಳ್ತೀನಿ. ಅವ್ ನಮ್ ಮಾತ್ ಕೇಳ್ತೇವ್ರಿ. ನಾ ನಮ್ ಕಾಲಿಗೆ ಏನ್ ಹೇಳ್ತೀನಿ, ಇಲ್ಲಿಂದ ಅಲ್ಲಿಗೆ ಹೋಗೋತ್ ಹೇಳ್ತೀನಿ, ಚಲನೆ ಆಗ್ತದ್ರಿ. ಅದಕ್ಕೇನ್ ಕೇಳ್ತೀರಿ, ಐಚ್ಛಿಕ ಸ್ನಾಯುಗಳು ಅಂತ ಕೇಳ್ತಾರೆ. ಇವು ನಮ್ಮ ಇಚ್ಛೆಗೆ ಅನುಗುಣವಾಗಿ ಚಲಿಸುತ್ತವೆ. ಪಟ್ಟೆ ಸಹಿತ ಸ್ನಾಯು ಅಂಗಾಂಶವು ನಮ್ಮ ಇಚ್ಛೆಗೆ ಅನುಗುಣವಾಗಿ ದೇ ಒಬೇ ಅವರ್ ಆರ್ಡರ್ಸ್. ಅಂದ್ರೆ ಏನ್ರಿ? ದೇ ವರ್ಕ್ಸ್ ಆನ್ ಅವರ್ ಕಾನ್ಶಿಯಸ್ ವಿಲ್. ಅಂದ್ರೆ ನಾವ್ ಹೇಳ್ದಂಗ್ ಕೇಳ್ತಾರ. ನಾವ್ ಹೇಳ್ದಂಗ್ ಕೇಳಿಸ್ತಾರ ಅಂತ ಅದಕ್ಕೆ ಏನ್ ಕೇಳ್ತೀವ್ರಿ, ವಾಲೆಂಟ್ರಿ ಮಸಲ್ಸ್ ಅಂತ ಕೇಳ್ತೀವಿ. ಏನ್ ಕೇಳ್ತೀವ್ರಿ? ವಾಲೆಂಟ್ರಿ ಮಸಲ್ಸ್. ದೀಸ್ ಆರ್ ಕಾಲ್ಡ್ ಆಸ್ ವಾಲೆಂಟ್ರಿ ಮಸಲ್ಸ್ ಬಿಕಾಸ್ ದೇ ವರ್ಕ್ಸ್ ಆನ್ ಅವರ್, ದೇ ಲಿಸನ್ ಅವರ್, ದೇ ಒಬೇ ಅವರ್ ಆರ್ಡರ್, ದೇ ವರ್ಕ್ಸ್ ಆನ್ ಅವರ್ ಕಾನ್ಶಿಯಸ್ ವಿಲ್ ಅಂತ ಹೇಳ್ತಾರ. ನಾವ್ ಹೇಳ್ದಂಗ್ ಕೇಳ್ತಾರ. ನಾ ಹೇಳ್ತೀನಿ ಏನ್ ಮೂವ್ಮೆಂಟ್ ಮಾಡಿ ಬರೀ ಅಂತ ಹೇಳ್ತೀನಿ. ನಾನು ಇಲ್ಲಿ ಇರ್ತಕ್ಕಂಥ ಸ್ನಾಯುಗಳು ಏನ್ ಮಾಡ್ತಾರ, ನಮ್ ಮಾತ್ ಕೇಳ್ತವ್ರಿ, ಕೇಳಿ ನಾವ್ ಹೇಳ್ದಂಗೆ ಮಾಡ್ತಾವ, ಮೂವ್ಮೆಂಟ್ ಆಗ್ತಾವ. ಅದಕ್ಕೇನ್ ಕೇಳ್ತೇವ್ರಿ, ಐಚ್ಛಿಕ ಸ್ನಾಯುಗಳು ಅಂತ ಕೇಳ್ತೇವೆ. ಬಹಳ ಇಂಪಾರ್ಟೆಂಟ್ ರೀ. ಐಚ್ಛಿಕ ಸ್ನಾಯುಗಳು ಎಲ್ಲಿರ್ತಾವ? ಈಗ ಯಾವ್ದೊಂದು ಚಲನೆ ಕೊಡ್ತೀನಿ ನಾನು, ಚಲನೆ ಕೊಟ್ಟು ಇದು ಐಚ್ಛಿಕ ಸ್ನಾಯುಗಳಿಂದ ಆಗ್ತಾವ ಅನೈಚ್ಛಿಕ ಸ್ನಾಯುಗಳಿಂದ ಆಗ್ತಾವ ಅಂತ ಕ್ವಶನ್ ಕೇಳ್ತೀನಿ. ಯಾವ್ದು ಭೀ ಒಂದು ಉದಾಹರಣೆ ಕೊಡ್ಬೋದ್ರಿ. ನಾ ಮುಂದೆ ಹೇಳ್ತೀನಿ, ಅನೈಚ್ಛಿಕ ಒಂದು ಹೇಳ್ತೀನಿ. ನಾನು ತಿಳಿತ್ರಿ, ಇಷ್ಟು ತಿಳಿತ್ರಿ, ಬರ್ಕೋರಿ. ಈ ಸ್ನಾಯುಗಳು ನಮ್ಮ ಇಚ್ಛೆಗನುಗುಣವಾಗಿ ಈ ಸ್ನಾಯುಗಳು ನಮ್ಮ ಇಚ್ಛೆಗನುಗುಣವಾಗಿ ಚಲಿಸುವುದರಿಂದ ಇವುಗಳನ್ನು ಐಚ್ಛಿಕ ಸ್ನಾಯುಗಳು ಎಂದು ಕರೆಯುತ್ತಾರೆ. ದೇ ಮೂವ್ ಆನ್ ಅವರ್ ಕಾನ್ಶಿಯಸ್ ವಿಲ್ ಅಂದ್ರೆ ನಾವ್ ಹೇಳ್ದಂಗೆ ಕೇಳ್ತಾವ್ರಿ. ದೇ ಒಬೇ ಅವರ್ ಆರ್ಡರ್ಸ್. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರ ನಾವ್ ಹೇಳ್ದಂಗೆ ಕೇಳ್ತಾವ್ರು. ನಾವ್ ಮೂವ್ ಆಗು ಅಂದ್ರೆ ಆಗ್ತಾವ್ರಿ, ಬ್ಯಾಡ ಅಂದ್ರೆ ಅಷ್ಟರಿಂದ ಇರ್ತಾವ. ಮುಂದೆ ನಾ ಇನ್ನೊಂದ್ 2 ಉದಾಹರಣೆ ಕೊಡ್ತೀನಿ. ನಾವ್ ಮೂವ್ ಆಗಂದ್ರ ಬಿ ಆಗಲ್ರಿ ಅವ್ರು. ಅನೈಚ್ಛಿಕ ಸ್ನಾಯುಗಳು ಅಂತ ಕರಿತಾರ. ಅವ್ಕೇನ್ ಕರಿತೀವ್ರಿ? ಅನೈಚ್ಛಿಕ ಸ್ನಾಯುಗಳು. ಈಗ ಊಟ ತಗೊಂಡಿರಿ ನೀವ್ರಿ, ಊಟ ನುಂಗಿರಿ. ಅದು ತುತ್ತು ಏನ್ ಮಾಡ್ರಿ, ಮೆಲ್ದಿರಿ ಏನ್ ಮಾಡಿರಿ, ನುಂಗಿದ ಬಳಕ ಈಗ ಸಡನ್ ಆಗಿ ನುಂಗಿದ ಬಳಕ ಏನ ನೆಂಬ ಬಂದದ್ರಿ, ನಾ ಇವತ್ತು ಉಪವಾಸ ಇದ್ದೀನಿ, ನಾ ತಗೋಬಾರಾಗಿತ್ತು ಅಂತ ನೆಂಬ ಬಂದದ್ರಿ. ನೆಂಬ ಬಂದಾಗ ಏನಾಗದ್ರಿ, ಅವಾಗ ಏನಾಗ್ತಾವ, ಹೊರಗೆ ಹಾಕ್ಬೇಕು ಅನ್ಸದ್ ನಿಮ್ಗ. ಅವಾಗ ನೀವೇನ್ ಹೇಳ್ತೀರಿ, ನಿಮ್ಮ ಅನ್ನನಾಳಕ ಇದು ತಗೋಬಾರ್ದ ಹೊರಗೆ ಹಾಕೊಂಡ್ರಿ ಕೇಳ್ತೇನ್ರಿ, ಮಾತ್ರಿ ಕೇಳಲ್ರಿ. ಅದು ಐಚ್ಛಿಕ ಏನ್ರಿ, ಅನೈಚ್ಛಿಕ ರೀ? ಅದು ಅನೈಚ್ಛಿಕ ಸ್ನಾಯುಗಳ್ರಿ. ಮುಂದ್ ಬರ್ತಾ ಹೇಳ್ತೀನಿ ನಾನು. ಮತ್ ಇನ್ನೊಂದ್ ಹೇಳ್ತೀನಿ ನಾ ರೀ, ಹೃದಯ ಅದ. ನಿಮ್ ಹೃದಯ ಅದ ರೀ,
ಹೃದಯದ ಸ್ನಾಯುಗಳು ನಿರಂತರವಾಗಿ ಸಂಕುಚನ ಮತ್ತು ವಿಕಸನಗೊಳ್ತಾವ್ರಿ. ಹೌದ್ರಿ. ನಾ ಹೇಳ್ತೀನಿ ಒಂದ್ ಸ್ವಲ್ಪ ಹೃದಯಕ್ಕೆ ನೀ ಬಹಳ 25 ವರ್ಷ ಆಯ್ತು ಬಡ್ದು ಬಹಳ ಹೈರಾಣ ಆಗಿದೆ. ಒಂದ್ ಸ್ವಲ್ಪ ನೀ ರೆಸ್ಟ್ ತಗೊಂಡ್ರ ಅದ್ ಕೇಳ್ತೇನ್ರಿ ನನ್ ಮಾತ ಕೇಳ್ರಿ. ಅದು ಐಚ್ಛಿಕನ ಅನೈಚ್ಛಿಕರಿ ಹಿಂಗ್ ನೆನ್ಪಿರ್ಗೋರಿ. ನಮ್ಮಲ್ಲಿ ಇವೇನು ಪಠ್ಯ ಸಹಿತ ಸ್ನಾಯು ಅಂಗಾಂಶಗಳು ಇಷ್ಟೆಲ್ಲಾ ಕಲ್ತಿದವ್ರಿ. ಇವೆಲ್ಲಾ ಎಂತ ಸ್ನಾಯುಗಳ್ರಿ? ಐಚ್ಛಿಕ ಸ್ನಾಯುಗಳ್ರಿ. ಎಂತ ಸ್ನಾಯುಗಳ್ರಿ? ಐಚ್ಛಿಕ ಸ್ನಾಯುಗಳು. ತಿಳಿತ್ರಿ? ಐಚ್ಛಿಕ ಸ್ನಾಯುಗಳು ಯಾವುವು? ನೀವು ಉದಾಹರಣೆ ಕೊಡ್ತೇನ್ರಿ. ಅನ್ನನಾಳದ ಉದಾಹರಣೆ ಕೊಡ್ತಾನ, ಕಿಡ್ನಿ ಒಳಗಿಂದ ಉದಾಹರಣೆ ಕೊಡ್ತಾನ, ಹೃದಯದ ಉದಾಹರಣೆ ಕೊಡ್ತಾನ. ಇವೆಲ್ಲ ಉದಾಹರಣೆ ಕೊಟ್ಟು ಕೇಳ್ತಾನ. ಇದು ಐಚ್ಛಿಕ ಸ್ನಾಯುಗಳು ಅನೈಚ್ಛಿಕ ಸ್ನಾಯುಗಳು ಅಂತ ತಿಳಿತ್ರಿ. ಇವು ಈಗಿನ ಎಲುಬಿಗೆ ಅಂಟಿರೋಂತ ಅಂಗಾಂಶ ಯಾವದ್ರಿ? ಪಟ್ಟೆ ಸಹಿತ ಅಂಗಾಂಶ. ಇದು ಐಚ್ಛಿಕ ಏನ್ ಅನೈಚ್ಛಿಕ ರೀ? ಐಚ್ಛಿಕ. ತಿಳಿತ್ರಿ? ಹಂಗ್ರಿ ಒಂದ್ ಸ್ವಲ್ಪ ಇನ್ನೊಂದು ಪಾಯಿಂಟ್ ಬರ್ತದಲ್ರಿ. ಐಚ್ಛಿಕ ಸ್ನಾಯು ಅದಂದ್ರಿ ಬಹಳಷ್ಟು ಕೆಲಸ ಮಾಡ್ತೀವ್ರಿ. ಮುಂಜಾನೆ ಸಂಜೆ ಕೆಲಸ ಮಾಡ್ತೀರಿ. ಮನ್ನ ಶಿವರಾತ್ರಿ ಐತಲ್ರಿ, ಶಿವರಾತ್ರಿಗೆ ಏನ್ ಮಾಡಿದ್ರಿ? ಮನಿ ಸ್ವಚ್ಛ ಮಾಡಿದ್ರಿ ಎಲ್ಲರು. ಮುಂಜಾನೆ ಸಂಜೆ ತನ ಕೆಲಸ ಮಾಡಿ ಸಂಜೆಗೆ ಏನತ್ರಿ? ಸುಸ್ತಾಗ್ಯದಲ್ರಿ. ಈ ಸ್ನಾಯು ಅಂಗಾಂಶದಲ್ಲಿರುವ ಜೀವಕೋಶಗಳು ಬಹಳ ಬೇಗ ದಣಿಯುತ್ತವೆ. ಇವಕ್ ಬಹಳ ಕೆಲಸ ಮಾಡ್ರಿ ಆಗ್ತದ್ರಿ, ದಣಿವಾಗ್ತದ್ರಿ. ದೇ ವಿಲ್ ಈಸಿಲಿ ಗೆಟ್ ಫಾಟಿಗ್, ಆಯಾಸ ಆಗ್ತದ್ರಿ ಅವಕ್. ಬಟ್ ಹೃದಯದಲ್ಲಿ ಇರ್ತಕ್ಕಂಥ ಅಂಗಾಂಶ ದಣಿವಾಗ್ತದೇನ್ರಿ? 25 ವರ್ಷ ಆಯ್ತು ಬಡ್ದು ಅದಕ್ಕೆ ಏನ್ರ ದಣಿವಾಗತ್ತೆ ಒಂದ್ ಸ್ವಲ್ಪ ರೆಸ್ಟ್ ಹೋಗ್ತೀನಿ ಅಂತದೇನ್ರದ್ರಿ. ಬಟ್ ಇಲ್ಲಿ ಇರ್ತಕ್ಕಂಥ ಮಸಲ್ಸ್ ಇಲ್ಲಿ ಏನ್ ಮಸಲ್ಸ್ ಅವಲ್ರಿ ಎಲುಬುಗಳಿಗೆ ಅಂಟಿಕೊಂಡದ್ರಿ. ಯಾವ ಅಂಗಾಂಶದಲ್ರಿ? ಪಟ್ಟೆ ಸಹಿತ ಅಂಗಾಂಶದ ಸ್ನಾಯು ಅಂಗಾಂಶದರಿ. ಇದು ದಣಿವು ಆಗ್ತರಿ ಆಗಲ್ರಿ? ಬಹಳ ಬೇಗ ದಣಿಯುತ್ತವೆ. ಬರ್ಕೋರಿ. ಯಾವ ದಣಿವಾಗ್ತವ ಯಾವ ದಣಿವಾಗಲ್ಲ ಕ್ವಶನ್ ಕೇಳ್ತಾನ. ಡಿಫ್ರೆನ್ಸ್ ಬರಿಬೇಕ್ರಿ ಇದೀವ್ರಿ. ವಾಲೆಂಟ್ರಿ ಮಸಲ್ಸ್ ರೀ. ಬರ್ಕೋರಿ. ದೇ ಮೂವ್ ಆನ್ ಅವರ್ ಕಾನ್ಶಿಯಸ್ ವಿಲ್. ಬರ್ತೀನಿ ನೋಡ್ರಿ ಕಾನ್ಶಿಯಸ್ ವಿಲ್ ರೀ. ದೇ ಮೂವ್ ಆನ್ ಅವರ್ ಕಾನ್ಶಿಯಸ್ ವಿಲ್. Therefore they are called as voluntary muscles. Why they are called as ಅವಕ್ ಯಾಕ ಪಟ್ಟೆ ಸಹಿತ ಸ್ನಾಯು ಅಂಗಾಂಶ ಕೈತಿರಿ? Why they are called as striated muscles? Because they have light and dark bands. ಅವಕ್ ಒಂದು ತೆಳು ಗಾಢ ಮತ್ತು ಮಂದವಾದ ಪಟ್ಟೆಗಳು. ಅದಕ್ಕೆ ಹೆಸರಿನ ಬಂದದ್ರಿ ಪಟ್ಟೆ ಸಹಿತ ಸ್ನಾಯು ಅಂಗಾಂಶ ಬಂದದ್ರಿ. ಯಾಕ ಅವಕ್ಕ ಐಚ್ಛಿಕ ಸ್ನಾಯು ಅಂಗಾಂಶಗಳು ಕೈತಾರ್ರಿ? ಇವ್ ಎಲ್ಲಿ ಇರ್ತಾವ್ರಿ? ಎಲುಬುಗಳಿಗೆ ಅಂಟಿಕೊಂಡಿವೆ. ಅವು ನಮ್ಮ ಮಾತು ಕೇಳಲ್ರಿ? ನಮ್ಮ ಮಾತು ಕೇಳ್ತಾವ್ರಿ? ಕೇಳ್ತಾವ್ರಿ. ಅವು ನಮ್ಮ ಇಚ್ಛೆಗೆ ಅನುಗುಣವಾಗಿ ನಡೀಲ್ರಿ? ನಮ್ಮ ಇಚ್ಛೆಗೆ ಅನುಗುಣವಾಗಿ ಚಲಿಸುತ್ತವೆ. ಆದ್ದರಿಂದ ಅವನ್ನು ಐಚ್ಛಿಕ ಸ್ನಾಯುಗಳು. ದೇ ಮೂವ್ ಆನ್ ಅವರ್ ಕಾನ್ಶಿಯಸ್ ವಿಲ್. ದೇ ಒಬೇ ಅವರ್ ಆರ್ಡರ್ಸ್. That's why they are called as voluntary muscles. ಹೆಸರ್ನು ನೆಕ್ಸ್ಟ್ ಇನ್ನೊಂದು ಹೆಸರು ಹೇಳಿದಲ್ರಿ. ಅಸ್ಥಿ ಸ್ನಾಯು ಅಂಗಾಂಶ ಯಾಕೆ ಹೇಳ್ತಾರ ಹೋಗ್ರಿ? ಅವು ಎಲ್ಲಿ ಅಂಟಿಕೊಂಡವ್ರಿ? ಎಲುಬುಗಳಿಗೆ ಅಸ್ಥಿಗಳಿಗೆ ಅಂಟಿಕೊಂಡಿವೆ. ಆದ್ದರಿಂದ ಅವನ್ನು ಅಸ್ಥಿ ಸ್ನಾಯು ಅಂಗಾಂಶ. ದೇ ಆರ್ ಅಟ್ಯಾಚ್ ಟು ದಿ ಬೋನ್. That's why they are called as skeletal muscles. ಇವೆಲ್ಲ ಸ್ಕೆಲೆಟಲ್ ಮಸಲ್ಸ್. ಇವೆಲ್ಲ ಏನವರಿ? ಸ್ಕೆಲೆಟಲ್ ಮಸಲ್ಸ್. ತಿಳಿತ್ರಿ? ಇದ್ರಾಗ ಏನ್ ಡೌಟ್ ಅದ್ರಿ? ಲಾಸ್ಟ್ ಪಾಯಿಂಟ್ ರೀ. ಯಾವದ್ರಿ? ಇವು ಬಹಳ ಬೇಗ ಆಯಾಸಗೊಳ್ಳುತ್ತವೆ. They easily get fatigue. FATIGUE. They easily get fatigue. ಗೊತ್ತಾಯ್ತ್ರಿ? ಕೆಲಸ ಮಾಡಿ ಯಾಕೆ ನಾವು ದಣಿವಾಗ್ತದ್ರಿ? ಯಾವ ಜೀವಕೋಶಗಳು ದಣಿಗತ್ತವ್ರಿ? ಯಾವ ಅಂಗಾಂಶ ದಣಿಗತ್ತವ್ರಿ? ಪಟ್ಟೆ ಸಹಿತ ಸ್ನಾಯು ಅಂಗಾಂಶ ದಣಿಗತ್ತದ. ಬಹಳ ಜಲ್ದಿ ಆಯಾಸ ಆಗ್ತದ್ರಿ. ನಿಮಗ್ ಯಾಕೆ ಆಯಾಸ ಆಗುತ್ತಂದ್ರೆ ಈ ಸ್ನಾಯು ಅಂಗಾಂಶದಲ್ಲಿ ಇದಕ್ಕೆ ಆಯಾಸ ಆಗುತ್ತದೆ. ತಿಳಿತ್ರಿ? ನೀವು ಯಾರೇ ನಿಮ್ಗೆ ಕೆಲಸ ಏಟ್ ಮಾಡಿ ದಣದ ಒಂದ್ ರೆಸ್ಟ್ ಬೇಕು ನಿಮ್ಗೆ ಯಾರ ಬೈಲಿಗತ್ತರ ಅಂದ್ರಿ, ನೀವು ನಿಮ್ಮೆ ಹಾಕೋಬಾರ್ದ್ರಿ. ಯಾರನ್ನ ಹಾಕ್ಬೇಕ್ರಿ? ಪಟ್ಟೆ ಸಹಿತ ಸ್ನಾಯು ಅಂಗಾಂಶ ಹಾಕ್ಬೇಕ್ರಿ. ನೀ ನನಗ್ ಬೈಬೇಡ, ಪಟ್ಟೆ ಸಹಿತ ಸ್ನಾಯು ಅಂಗಾಂಶಕ್ಕೆ ಬೈ. ಅದಕ್ಕ ಆಯಾಸ ಆಲತ್. ನನಗ್ ಆಗಲಾಗ್ಯದ. ಯಾರಿಗ ಆಲತ್ತದ್ರಿ? ಪಟ್ಟೆ ಸಹಿತ ಸ್ನಾಯು ಅಂಗಾಂಶಕ್ಕೆ ಆಲತ್ತದ. ತಿಳಿತ್ರಿ? ನೆಕ್ಸ್ಟ್ ಯಾಕೆ ಆಗ್ತವ್ರಿ ಅಂದ್ರಿ? ದೇ ಶುಡ್ ಕಾಂಟ್ರಾಕ್ಟ್ ಅಂಡ್ ರಿಲ್ಯಾಕ್ಸ್ ಕಂಟಿನ್ಯೂಸ್ಲಿ. ಸಂಕುಚನ ಮತ್ತು ವಿಕಸನ ನಿರಂತರವಾಗಿ ಸಂಕುಚನ ಮತ್ತು ವಿಕಸನ ಆಗ್ಬೇಕ್ರಿ. ಮೂವ್ಮೆಂಟ್ ಆಗ್ಬೇಕಂದ್ರೆ ಹೇಗಾಗ್ಬೇಕ್ರಿ? ಸಂಕುಚನ ಮತ್ತು ವಿಕಸನ ಆಗ್ಬೇಕ್ರಿ. ಅದು ಆದ್ರಷ್ಟೇ ಚಲನೆ ಆಗ್ತದ್ರಿ. ಅವು ಸಂಕುಚನ ವಿಕಸನ ಆಗಿ ಏನಂತಾರೆ ಬಹಳ ಬೇಗ ಆಯಾಸ ಆಗ್ತದೆ. ತಿಳಿತ್ರಿ? ನೆಕ್ಸ್ಟ್ ಇವ್ ಬರ್ಕೊಂಡ್ರಲ್ರಿ ಎಲ್ಲರಿ? ಡೈಗ್ರಾಮ್ ಹಾಕೊಂಡ್ರಲ್ರಿ? ಈಗ ಪಟ್ಟೆಗಳ್ರಿ ಮತ್ತ ಕೋಶ ಕೇಂದ್ರವ್ರಿ. ಇವ್ ಹೆಂಗವರಿ? ಕೋಶಗಳು ಹೆಂಗವರಿ? ನೀಳವಾಗವರಿ ಮತ್ರಿ ಕೊಳವೆ ಆಕಾರವ್ರಿ. ಇನ್ನೊಂದು ಇಂಪಾರ್ಟೆಂಟ್ ರೀ, ಇಲ್ಲಿ ಯಾವುದೇ ರೀತಿಯ ಶಾಖೆಗಳು ನೋಡ್ರಿ. ನಾ ಮುಂದೆ ಹೇಳ್ತೀನಿ ಶಾಖೆಗಳು ಬರ್ತಾವ. ಶಾಖೆಗಳು ಒಂದು ಬ್ರಾಂಚ್ ರೀ. ಇದಕ್ಕೆ ಹಿಂಗ್ ಮತ್ತೆ ಇದೇ ಒಂದು ಅದ. ಈಗ ನೀವು ಪೈಪ್ ಅದ ಅಂತ ತಿಳ್ಕೊರಿ. ಅಲ್ಲದ ಪೈಪ್ ಹೋಗುತ್ತಲ್ರಿ,
ಆ ಪೈಪಿಗಲ್ಲಿ ಹೋಗಿ ಏನಾಗ ಬ್ರಾಂಚ್ ಬಂದಲ್ರಿ, ಒಂದ್ ಶಾಖೆ ಬಂದ ನೋಡ್ರಿ, ಶಾಖೆ ಹಂಗ ಎಲ್ಲರಿ ಶಾಖೆಗಳು ಏನ್ರಿ, ಶಾಖೆಗಳು ಇಲ್ಲಿ ನೋಡ್ರಿ, ನೆನ್ಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ರೈಟ್ ಒಂದು ಹೆಡ್ಡಿಂಗ್ ಜರ ಫಾಸ್ಟ್ ರೀ. ಪಟ್ಟೆ ರಹಿತ ಸ್ನಾಯು ಅಂಗಾಂಶ. ಪಟ್ಟೆ ರಹಿತ ಸ್ನಾಯು ಅಂಗಾಂಶ. ಇವಕ್ ಏನೇನು ಇದು ಬರ್ದಿರಲ್ರಿ, ಇಲ್ಲ ಅಲ್ಲಿ ಐಚ್ಛಿಕ ಸ್ನಾಯು ಅಂಗಾಂಶ ಬರ್ದಿರಲ್ರಿ, ಇಲ್ಲಿ ಏನ್ ಬರಿಬೇಕ್ರಿ, ಅನೈಚ್ಛಿಕ ಸ್ನಾಯು ಅಂಗಾಂಶ ಬರಿಬೇಕ್ರಿ. ಐಚ್ಛಿಕ ಅಂಗಾಂಶ ಅನೈಚ್ಛಿಕ ಅಂಗಾಂಶ ಬರ್ದ್ರಿ ಸಾಕ್ರಿ. ಐಚ್ಛಿಕ ಅಂಗಾಂಶಗಳು ಅನೈಚ್ಛಿಕ ಅಂಗಾಂಶಗಳು ಇಷ್ಟೇ ಬರ್ದ್ರಿ ಸಾಕ್ರಿ. ಐಚ್ಛಿಕ ಅಂಗಾಂಶ ಅನೈಚ್ಛಿಕ, ವಾಲೆಂಟ್ ಮಸಲ್ಸ್, ಇನ್ವಾಲೆಂಟ್ ಮಸಲ್ಸ್. ಸೆಕೆಂಡ್ ಒನ್ ದಟ್ ಈಸ್ ಅನ್ಸ್ಟ್ರಿಯೇಟೆಡ್ ಮಸಲ್ಸ್. ಅನ್ಸ್ಟ್ರಿಯೇಟೆಡ್ ಮಸಲ್ಸ್ ಕನ್ನಡದಾಗ ಏನ್ರಿ, ಪಟ್ಟೆ ರಹಿತ ಅಂದ್ರೆ ಇಲ್ಲಿ ಪಟ್ಟೆ ಇರ್ಬೇಕ್ರಿ ಇರ್ಬಾರ್ದ್ರಿ, ಪಟ್ಟೆ ರಹಿತ ಸ್ನಾಯು ಅಂಗಾಂಶ. ಇಲ್ಲಿ ಪಟ್ಟೆಗಳು ಇರ್ಬೇಕ್ರಿ ಇರ್ಬಾರ್ದ್ರಿ, ಇರಬಾರ್ದ್ರಿ. ಇಲ್ಲೊಂದ್ ಎರಡ್ ಹೆಸರುಗಳು ಬರ್ಕೋರಿ ಇಲ್ಲೇ ಪಟ್ನೆ ಸರಿ. ಇದಕ್ ಪಟ್ಟೆ ರಹಿತ ಸ್ನಾಯು ಅಂಗಾಂಶಕ್ಕೆ ಇನ್ನೊಂದ್ ಹೆಸರು ಅದರಿ, ಅಲ್ಲಿ ಅವಕ್ ಏನ್ ಕರಿತಿರ್ತೀವ್ರಿ, ಐಚ್ಛಿಕ ಅಂತ ಕರಿತೀವ್ರಿ. ಇವಕ್ ಏನ್ ಕರಿಬೇಕ್ರಿ, ಅನೈಚ್ಛಿಕ ಸ್ನಾಯು ಅಂಗಾಂಶ. ದೀಸ್ ಆರ್ ಕಾಲ್ಡ್ ಆಸ್ ಇನ್ವಾಲೆಂಟರಿ ಮಸಲ್ಸ್. These are called as involuntary muscles. Involuntary muscles. ಅನೈಚ್ಛಿಕ, ನಿಮ್ ಮಾತ್ ಕೇಳ್ತಾವ್ ಕೇಳಲ್ರಿ, ಕೇಳಲ್ರಿ. ಅನೈಚ್ಛಿಕ ಅಂಗಾಂಶಗಳು, ಅನೈಚ್ಛಿಕ ಅಂಗಾಂಶಗಳು. ಅಲ್ಲಿದು ಆಕಾರ, ಜೀವಕೋಶಗಳ ಆಕಾರ ಹೆಂಗಿತ್ರಿ, ನೀಳವಾಗಿ ಮತ್ತು ಕೊಳವೆ ಆಕಾರದಲ್ಲಿ ಇದ್ದಿತ್ರಿ. That cells in the striated muscles are long, elongated and cylindrical in shape. ಬರ್ಸಿನ್ರಿ, ಸಿಲಿಂಡ್ರಿಕಲ್ ಶೇಪ್ ಬರ್ಸಿನ್ರಿ. ಇಲ್ಲಿ ಹ್ಯಾಂಗ ಬಂದ್ರಿ, ಈ ಜೀವಕೋಶಗಳು ಕದಿರಿನ ಆಕಾರದಲ್ಲಿವೆ. ಕದಿರಿನ ಆಕಾರ, ಕದಿರುಗಳು ಅಂತ ಎಲ್ಲೋ ಹೆಸರು ಬಂದಿದ್ದಲ್ರಿ, ಎಲ್ಲೋ ಕೇಳಿದೆ ನೋಡ್ರಿ, ಭಾಳ ದಿನ ಆಯ್ತಲ್ರಿ. ಹಾ ಹೇಳ್ರಿ, ಕದಿರು ಅಂದ್ರೆ ಇಂಗ್ಲಿಷ್ ಏನ್ ಹೇಳಿದ್ರಿ ನಾರಿ, ಹಾ ಏನ್ ಹೇಳಿದ್ರಿ, ಸ್ಪಿಂಡಲ್ ಶೇಪ್. ದೀಸ್ ಆರ್ ಸ್ಪಿಂಡಲ್ ಶೇಪ್ಡ್. ಹೆಂಗಾರು ಇದ್ರದ್ರಿ ಆಕಾರ ಹೆಂಗದರಿ, ಸ್ಪಿಂಡಲ್ ಶೇಪ್ ಅದ. ಕದಿರಿನ ಆಕಾರದಲ್ಲಿವೆ. ಹೆಂಗ ಬರಿ, ಕದಿರಿನ ಆಕಾರ. ಜೀವಕೋಶಗಳು ಕದಿರಿನ ಆಕಾರದಲ್ಲಿವೆ. ಜೀವಕೋಶಗಳು ಕದಿರಿನ ಆಕಾರದಲ್ಲಿ. ದ ಸೆಲ್ಸ್ ಆರ್ ಸ್ಪಿಂಡಲ್ ಶೇಪ್ಡ್. ದ ಸೆಲ್ಸ್ ಆರ್ ಸ್ಪಿಂಡಲ್ ಶೇಪ್ಡ್. ಸ್ಪಿಂಡಲ್ ಶೇಪ್ಡ್ ಅಂದ್ರೆ ತಿಳ್ಕೋರಿ, ಆ ಕಡೆಯಿಂದ ಈ ಕಡೆಯಿಂದ ತುದಿ ಹೆಂಗಿರ್ತಾವ ಅಂದ್ರೆ ಚೂಪಾಗಿರ್ತಾವ್ರಿ. ಹೆಂಗಿರ್ತಾವ್ರಿ, ಚೂಪ್ ಇರ್ತಾವ. ಅವಕ್ಕೆ ಏನ್ ಕೈತವ್ರಿ, ಸ್ಪಿಂಡಲ್ ಶೇಪ್ ಅಂತ ಕೈತವ್ರಿ. ಕದಿರಿನ ಆಕಾರ ಅಂದ್ರೆ ಆ ಕಡೆ ಈ ಕಡೆ ತುದಿ ಹೆಂಗಿರ್ಬೇಕ್ರಿ, ಚೂಪ್ ಇರ್ಬೇಕು, ಪಾಯಿಂಟೆಡ್. Okay, the cells are spindle shaped. Spindle shaped cells. Spindle shaped cells. Spindle shaped cells. ಕದಿರಿನ ಆಕಾರದ ಜೀವಕೋಶಗಳು. ಕದಿರಿನ ಆಕಾರ, ಕದಿರಿನ ಆಕಾರದ ಜೀವಕೋಶಗಳು. ಕದಿರಿನ ಆಕಾರದ ಜೀವಕೋಶ. Spindle shaped cells. ಅವರಿ ಸ್ಪಿಂಡಲ್ ಶೇಪ್ಡ್ ರೀ. ನೆಕ್ಸ್ಟ್ ನೀವೇ ನೋಡ್ರಿ, ನೋಡಿ ಹೇಳ್ರಿ, ಕೋಶ ಕೇಂದ್ರ ಬಹುಸಂಖ್ಯೆ ಅಲ್ಲವ್ರಿ, ಏಕವರಿ. ಹಾ, ಒಂದೇ ಕೋಶ ಕೇಂದ್ರವನ್ನು ಹೊಂದಿವೆ. ಜೀವಕೋಶಗಳು ಒಂದೇ ಕೋಶ ಕೇಂದ್ರವನ್ನು ಹೊಂದಿವೆ. ದಿ ಸೆಲ್ಸ್ ಆರ್ ಯುನಿನ್ಯೂಕ್ಲಿಯೇಟೆಡ್. ದಿ ಸೆಲ್ಸ್ ಆರ್ ಯುನಿನ್ಯೂಕ್ಲಿಯೇಟೆಡ್. ದಿ ಸೆಲ್ಸ್ ಆರ್ ಯುನಿನ್ಯೂಕ್ಲಿಯೇಟೆಡ್. ಜೀವಕೋಶಗಳು ಒಂದೇ ಕೋಶ ಕೇಂದ್ರವನ್ನು ಹೊಂದಿವೆ. ದ ಸೆಲ್ಸ್ ಆರ್ ಯುನಿನ್ಯೂಕ್ಲಿಯೇಟೆಡ್. ಅದು ಸೆಲ್ಸ್ ರೀ ಮಲ್ಟಿನ್ಯೂಕ್ಲಿಯೇಟೆಡ್. ಇದು ಸೆಲ್ಸ್ ರೀ ಯುನಿನ್ಯೂಕ್ಲಿಯೇಟೆಡ್. ಅವು ಜೀವಕೋಶಗಳು ಹೆಂಗಿದ್ವು ರೀ, ಕೋಶ ಕೇಂದ್ರ ಬಹುಸಂಖ್ಯೆಯಲ್ಲಿ ಇದ್ರಿ. ಇದು ರೀ ಒಂದೇ ಕೋಶ ಕೇಂದ್ರನು ಹೊಂದಿವೆ. ಓಕೆ ರೀ, ಒಂದೇ ಕೋಶ ಕೇಂದ್ರನು ಹೊಂದಿವೆ. ಓಕೆ ರೀ. ಹಾ, ಎಲ್ಲಿರ್ತಾವ್ರಿ ಇವ್ರಿ, ಅನ್ನನಾಳದಾಗ್ರಿ. ಅನ್ನನಾಳ, ಅನ್ನನಾಳ ಅಂದ್ರೆ ಥ್ರೂಔಟ್ ಎಲಿಮೆಂಟರಿ ಕೆನಾಲ್, ಎಲ್ಲ ಕಡೆ ಇದೆ. ಎಲಿಮೆಂಟರಿ ಕೆನಾಲ್ ಎಲ್ಲ ಕಡೆ ಇದೆ, ಬಾಯಿಯಿಂದ ಹಿಡಿದು ಗುದದಾರದೊಳಗೆ ಎಲ್ಲ ಕಡೆ ಇದೆ. ಎಸ್ಪೆಷಲಿ ಜಠರ, ಸಣ್ಣ ಕರಳು ಮತ್ತು ದೊಡ್ಡ ಕರಳು ರೀ. ಸಣ್ಣ ಕರಳು ಮತ್ತು ದೊಡ್ಡ ಕರಳು, ದೇ ಆರ್ ಮೇನ್ಲಿ ಪ್ರೆಸೆಂಟ್ ಇನ್ ದಿ elementary canal. Elementary canal, that is elementary canal
ಕೆನಾಲ್, ಎಲಿಮೆಂಟರಿ ಕೆನಾಲ್, ಸ್ಟಮಕ್, ಅದು ಈಸೋಫೆಗಸ್ ಅನ್ನನಾಳ, ಈಸೋಫೆಗಸ್ ಅನ್ಬೇಕು ರೀ, ಈಸೋಫೆಗಸ್ ಅನ್ನನಾಳ, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್ ಅಂಡ್ ಲಾರ್ಜ್ ಇಂಟೆಸ್ಟೈನ್. ಆಲ್ ದೀಸ್ ಕಂಟೈನ್ ವಿಚ್ ಟೈಪ್ ಆಫ್ ಮಸಲ್ಸ್? ಅಲ್ಲೆಲ್ಲ ಚಲನೆ ಆಗುತ್ತದ್ರಿ. ಅನ್ನನಾಳ ಒಳಗ್ರಿ, ಜಠರ ಒಳಗ, ಸಣ್ಣ ಕಳು, ದೊಡ್ಡ ಕಳು. ಇಸ್ ದೇರ್ ಎನಿ ಟೈಪ್ ಆಫ್ ಮೂವ್ಮೆಂಟ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಯುವರ್ ಎಲಿಮೆಂಟರಿ ಕೆನಾಲ್? ನಿಮ್ಮ ಜೀರ್ಣಾಂಗ ವಿಭಾಗದಾಗ ಏನ್ರಿ ಚಲನೆ ಆಗುತ್ತದ್ರಿ? ಆಗುತ್ತದಲ್ರಿ ಚಲನೆ ರೀ. ಚಲನೆ ಆಗುತ್ತಂತೆ ಆಹಾರ ಮುಂದಕ್ಕೆ ಹೋಗ್ತದೆ. ಚಲನೆ ಆಗಿದ್ರ ಆಹಾರ ಹೆಂಗ್ ಮುಂದಕ್ಕೆ ಹೋಗ್ತಿತ್ರಿ? ಆ ಚಲನೆ ಆಗ್ಬೇಕಾದ್ರ ಒಂದು ವಿಶೇಷ ರೀತಿಯ ಚಲನೆ ಕಲ್ತಿರಿ ನೋಡ್ರಿ. ಯಾವ್ದ್ರಿ? ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತ ಕಲ್ತಿರಿ ನೋಡ್ರಿ. ಪರಿಕ್ರಮಣ ಚಲನೆ ಅಂತ ಕಲ್ತಿರಿ ನೋಡ್ರಿ. ಪರಿಕ್ರಮಣ, ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಕೇಳಿದ್ರೇನ್ರಿ? ರಿದಮಿಕ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್. ಅನ್ನನಾಳದ ಅಂತ ತಿಳ್ಕೊರಿ. ಈ ಅನ್ನನಾಳದಂದ್ರ ಈ ಅನ್ನನಾಳ ಇದು ಬೋಲಸ್ ಅಂತ ಹೇಳ್ತೇವೆ. ಬೋಲಸ್ ಇದು ನುಂಗುತ್ತೇವೆ ನಾವು. ನುಂಗದಾಗ ಇದು ಮುಂದಕ್ಕೆ ಹೋಗ್ಬೇಕಲ್ರಿ. ಮುಂದಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಏನಾಗ್ತಿರ್ತದ್ರಿ? ರಿದಮಿಕ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್. ಇದೇನಾಗ್ತದೆ, ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ಅಂದ್ರೆ ಇಲ್ಲಿ ಸ್ವಲ್ಪ ಕಾಂಟ್ರಾಕ್ಟ್ ಆಗ್ತದೆ. ಮತ್ತೆ ಇಲ್ಲಿ ಸ್ವಲ್ಪ ಕಾಂಟ್ರಾಕ್ಟ್ ಆಯ್ತು ತಿಳ್ಕೊರಿ. ಅದೇನ್ ಮಾಡ್ತದೆ? ಆಹಾರಕ್ಕೆ ಒಂದ್ ಸ್ವಲ್ಪ ತಳ್ತದೆ, ಪುಷ್ ಮಾಡ್ತದೆ. ರಿದಮಿಕ್ ಕಾಂಟ್ರಾಕ್ಷನ್ಸ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತಾರೆ. ರಿದಮಿಕ್ ಕಾಂಟ್ರಾಕ್ಷನ್ಸ್ ಅದಕ್ಕೆ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಕೇಳ್ತೇವೆ. ಏನ್ ಕೇಳ್ತೇವ್ರಿ? ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್. ಕೇಳಿಲ್ರಿ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ರೀ? ಕೇಳಿಲ್ರಿ? ಕಂಪನ ರೀ, ಸಂಕುಚನ ವಿಕಸನ ರೀ. ಅದೇ ಸಂಕುಚನ ವಿಕಸನಕ್ಕೆ ಒಂದು ಹೆಸರು ಕೊಟ್ಟಿದ್ದೇವೆ ನೋಡಿ, ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತ ಹೇಳ್ತೇವೆ ನೋಡಿ. ಏನಂತ ಹೇಳ್ತೇವ್ರಿ? ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್. ಕನ್ನಡ ಒಳಗೆ ಪರಿಕ್ರಮಣ ಚಲನೆ ಅಂತ ಹೇಳ್ತಾರೆ. ಆಹಾರ ನಾಳದಲ್ಲಿ ಆಹಾರವು ಮುಂದಕ್ಕೆ ಸಾಗಬೇಕಾದರೆ ಯಾವ ಚಲನೆ ಅವಶ್ಯಕವಾಗಿದೆ ರೀ? ಪರಿಕ್ರಮಣ ಚಲನೆ. ಇಫ್ ದ ಫುಡ್ ಹ್ಯಾಸ್ ಟು ಮೂವ್ ಇನ್ ದಿ ಎಲಿಮೆಂಟರಿ ಕೆನಾಲ್, ವಿಚ್ ಟೈಪ್ ಆಫ್ ಮೂವ್ಮೆಂಟ್ ಇಸ್ ನೆಸೆಸರಿ? ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಇಸ್ ನೆಸೆಸರಿ. ಇಫ್ ದಟ್ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಹ್ಯಾಸ್ ಟು ಅಕರ್, ಆ ಪರಿಕ್ರಮಣ ಚಲನೆ ಆಗ್ಬೇಕಾದ್ರಿ ಸ್ನಾಯುಗಳ ಸಂಕುಚನ ಮತ್ತು ವಿಕಸನ ಆಗ್ಬೇಕ್ರಿ. ಅವ್ ಯಾವ ಸ್ನಾಯುಗಳು ಅವರಿಲ್ರಿ? ಪಟ್ಟೆ ರಹಿತ ಸ್ನಾಯುಗಳು ಅವರಿ. ಅವನಿಲ್ರಿ. ಈ ಪಟ್ಟೆ ರಹಿತ ಸ್ನಾಯು ಅಂಗಾಂಶ ಅವಂದ್ರಿ ಇವ್ರಿ. ನಮ್ ಮಾತ್ ಕೇಳ್ತಾವ ಕೇಳಲ್ರಿ. ಈಗ ಸಣ್ಣ ಕಾಲದಾಗ ಆಹಾರ ಮುಂದಕ್ಕೆ ತಳ್ಸೋಗತ್ತದ್ರಿ. ಅದು ಮುಂದಕ್ಕೆ ತಳ್ಸಕತ್ತ ಆಹಾರಕ್ಕೆ ನೀವು ನಿಂದ್ರ ತಿಳಕ್ ಬರ್ತೇನ್ರಿ? ನಿಂದ್ರತೇನ್ರಿ? ನಿಂದ್ರಲ್ರಿ. ಹೆಸರ್ನು ಇದು ಎಂತದ್ರಿ? ಅನೈಚ್ಛಿಕ ಸ್ನಾಯುಗಳು ಅವರಿ. ಎಂತ ಸ್ನಾಯುಗಳು ಅವರಿ? ಅನೈಚ್ಛಿಕ ಸ್ನಾಯುಗಳು. ಯಾಕೆ ಅನೈಚ್ಛಿಕ ಸ್ನಾಯುಗಳು ಗೊತ್ತೈತ್ರಿ? ಇವ್ರಲ್ಲಿ ಇರ್ತಕ್ಕಂತ ಸ್ನಾಯುಗಳು ನಮ್ಮ ಮಾತು ಕೇಳ್ತಾ ಕೇಳಲ್ರಿ. ಇವುಗಳು ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಚಲನೆ ಆಗುತ್ತವೆ. ಬರ್ಕೋರಿ, ಇಚ್ಛೆಗೆ ವಿರುದ್ಧವಾಗಿ ಅಂದ್ರೆ ನಾವು ಸ್ಟಾಪ್ ಮಾಡು ಅಂದ್ರೆ ಮಾಡಲ್ರಿ ಅವ್ರಿ. ಈ ಸ್ನಾಯುಗಳು ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಅಥವಾ ನಮ್ಮ ಇಚ್ಛೆಗೆ ಅನುಗುಣವಾಗಿ ಚಲಿಸುವುದಿಲ್ಲ. ನೀವು ಯಾವ್ದು ಈಸಿ ಆಗ್ತದ ಬರ್ಕೋರಿ. ಈ ಸ್ನಾಯುಗಳು ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಚಲಿಸುತ್ತವೆ ಅಥವಾ ನಮ್ಮ ಇಚ್ಛೆಗೆ ಅನುಗುಣವಾಗಿ ಚಲಿಸುವುದಿಲ್ಲ. ದೀಸ್ ಮಸಲ್ಸ್ they do not move on our conscious will. They do not move on our conscious will. They do not move on our conscious will. ಈ ಸ್ನಾಯುಗಳು ನಮ್ಮ ಇಚ್ಛೆಗೆ ಅನುಗುಣವಾಗಿ ಚಲಿಸುವುದಿಲ್ಲ. ಆದ್ದರಿಂದ ಇವುಗಳನ್ನು ಅನೈಚ್ಛಿಕ ಸ್ನಾಯುಗಳು ಎಂದು ಕರೆಯುತ್ತಾರೆ. ಆದ್ದರಿಂದ ಇವನ್ನು ಅನೈಚ್ಛಿಕ ಸ್ನಾಯುಗಳು ಎಂದು ಕರೆಯುತ್ತಾರೆ. ಕೇಳ್ತಾರ್ರಿ, ಅನೈಚ್ಛಿಕ ಸ್ನಾಯುಗಳು ಎಂದರೇನು? ಎಲ್ಲಿ ಕಂಡು ಬರುತ್ತವೆ? ಐಚ್ಛಿಕ ಸ್ನಾಯುಗಳು ಎಂದರೇನು? ಎಲ್ಲಿ ಕಂಡು ಬರುತ್ತವೆ? ಈ ಕೆಳಗಿನ ದೇಹದ ಭಾಗಗಳಲ್ಲಿ ಯಾವ ರೀತಿಯ ಸ್ನಾಯುಗಳು ಕಂಡು ಬರುತ್ತವೆ? ಏನ್ ಕ್ವಶನ್ ಕೇಳ್ತಾನೆ. ಅವೇ ಕೊಡ್ತಾರೆ. ಜಠರದ ಅಂದ್ರೆ ಯಾವ ಅಂಗಾಂಶಗಳು ಕಂಡು ಬರ್ತವೆ? ಅನ್ನನಾಳ ಅಂದ್ರೆ ಯಾವ ಅಂಗಾಂಶಗಳು ಕಂಡು ಬರ್ತವೆ? ಅದು ಚಿತ್ರ ಬರೆದು ಅದ್ರ ಭಾಗ ಗುರುತಿಸಿ ಅದ್ರ 2 ಗುಣಲಕ್ಷಣಗಳು ಬರೆಯಿರಿ ಅಂತ ಹಿಂಗ್ ಕ್ವಶನ್ ಕೇಳ್ತಾರೆ. ಏನ್ ಕೇಳೋದು ನಾವು ಕ್ವಶನ್ ತಿಳಿತ್ರಿ. ನೆಕ್ಸ್ಟ್ ಇಷ್ಟ ಇರ್ತಾರ್ರಿ. ಇದ್ರಾಗ ಏನ್ ಡೌಟ್ ಅದ ರೀ? ದೇ ಆರ್ ವಾಲಂಟರಿ ಆರ್ ಇನ್ವಾಲಂಟರಿ ಮಸಲ್ಸ್. ದೇ ಡು ನಾಟ್ ಮೂವ್ ಆನ್ ಅವರ್ ಕಾನ್ಶಿಯಸ್ ವಿಲ್. ದೇ ಡು ನಾಟ್ ಮೂವ್ ಅಕಾರ್ಡಿಂಗ್ ಟು ಅವರ್ ಕಾನ್ಶಿಯಸ್ ವಿಲ್. ದೇರ್ಫೋರ್ ದೇ ಆರ್ ಕಾಲ್ಡ್ ಆಸ್ ಇನ್ವಾಲಂಟರಿ ಮಸಲ್ಸ್. ತಿಳಿತ್ರಿ. ಇವ್ ಪಟ್ಟೆಗಳು ಏನ್ರಿ? ಎಲ್ರಿ ಪಟ್ಟಿಗಳು ಕಾಣಿಸುತ್ತೇನ್ರಿ? ಲೈಟ್ ಅಂಡ್ ಡಾರ್ಕ್ ಬ್ಯಾಂಡ್ಸ್ ಕಾಣಿಸುತ್ತೇನ್ರಿ? ಒಂದು ಗಾಢ ಮಂದವಾದ ಪಟ್ಟೆಗಳು ಕಾಣಿಸುತ್ತೇನ್ರಿ? ಅದಕ್ಕೆ ಏನ್ ಕರಿತೀವ್ರಿ? ಪಟ್ಟೆ ರಹಿತ ಸ್ನಾಯು ಅಂಗಾಂಶ ಅಂತ ಕರಿತೀವಿ. ಮತ್ತೇನ್ ಡೌಟ್ ಅದ ರೀ? ಇಷ್ಟು ಅದ ರೀ. ನೆಕ್ಸ್ಟ್ ರೈಟ್ ಒಂದು ಹೆಡ್ಡಿಂಗ್ ಜಲ್ದಿ ರೀ. ಯಾವ್ದ್ರಿ?
ಹಾ, ನಿಮ್ ಫೇವ್ರೇಟ್ ಬಂತು ನೋಡಿ, ಹೃದಯ. ಹೃದಯದ ಅಂಗಾಂಶ, ಹೃದಯದ ಸ್ನಾಯು ಹೃದಯದ ಅಂಗಾಂಶದ ಬೇಕು ಸಾಕು. ಹಾ, ಹೃದಯದ ಸ್ನಾಯು ಅಂಗಾಂಶ ಹಾಕಿದ್ರಿ ಹೆಡ್ಡಿಂಗ್ ರೀ. ಹೃದಯದ ಸ್ನಾಯು ಅಂಗಾಂಶ, ಸ್ನಾಯು ಅಂಗಾಂಶ. ಕಾರ್ಡಿಯಾಕ್ ಮಸಲ್ಸ್ ಅಂತ ಹೇಳ್ತಾರೆ. ಏನ್ ಹೇಳ್ತಾರ್ರಿ? ಕಾರ್ಡಿಯಾಕ್ ಮಸಲ್ಸ್. ಕಾರ್ಡಿಯಾಕ್ ಮಸಲ್ಸ್ ಬಾಳ ಚಂದವ್ರಿ ಇವ್ರು. ಪಾಪ ನಾವ್ ಇನ್ನ ಯಾವಾಗ ನೋಡ್ರಿ ಎಂಬ್ರಿಯೋ ಸ್ಟೇಜ್ ನಾಗ ಇದ್ದಾಗ್ರಿ, ಅಂದ್ರ ಭ್ರೂಣಾವಸ್ಥೆಯಲ್ಲಿ ಇದ್ದಾಗ್ರಿ. ಭ್ರೂಣ ಅಂತ ಕರಿತಾರಲ್ರಿ, ಎಂಬ್ರಿಯೋ ಸ್ಟೇಜ್, ಭ್ರೂಣಾವಸ್ಥೆಯಲ್ಲಿ ಇದ್ದಾಗ ಅವಾಗೇ ಬಡ್ಲಿಕ್ಕೆ ಸ್ಟಾರ್ಟ್ ಆಗ್ಯಾವ್ರಿ. ಸಂಕುಚನ ಮತ್ತು ವಿಕಸನ ಅವಾಗೇ ಸ್ಟಾರ್ಟ್ ಆಗ್ಯದ್ರಿ. ಇನ್ನೊಮ್ಮೆ ಬಡ್ಲಿಕ್ಕೆ ಅವ್ರು. ಹೌದಿಲ್ರಿ? ಒಂದ್ ಜರಾರ ರೆಸ್ಟ್ ರೀ, ಸುಮ್ ಒಂದ್ ಸ್ವಲ್ಪ ರೆಸ್ಟ್ ರೀ. ಅವ್ ಒಂದ್ ಸ್ವಲ್ಪ ರೆಸ್ಟ್ ಹೋಗ್ತೀನಿ ಅಂತ ಹೇಳಿದ್ರೆ ಭಾರಿ ಮಜಾ ಬರ್ತದೆ ನೋಡಿ, ಭಾರಿ ಮಜಾ ಬರ್ತದೆ. ಹಾ ರೀ, ನಾವು ಪರ್ಮನೆಂಟ್ ರೆಸ್ಟ್ ಹೋಗ್ತೀವಿ. ಹಾ ಸರಿ, ಹೌದು, ನಾವು ಪರ್ಮನೆಂಟ್ ರೆಸ್ಟ್ ಹೋಗ್ಬೇಕಂತ. ರೆಸ್ಟ್ ಇನ್ ಪೀಸ್ ಪೂರ. ಹಾ, ಭಾಳ ಚಂದ ಬರ್ಗ. ಹೃದಯದ ಸ್ನಾಯು ಅಂಗಾಂಶಗಳು. ಹಾ, ಇವು ನೀಳವಾಗಿದ್ದು ಕೊಳವೆ ಆಕಾರದಲ್ಲಿವೆ. ಇವು ನೀಳವಾಗಿದ್ದು ಕೊಳವೆ ಆಕಾರದಲ್ಲಿ. ದೀಸ್ ಆರ್ ಇಲಾಂಗೇಟೆಡ್. These are elongated and cylindrical in shape. These are elongated and cylindrical in shape. And most importantly, ಇವು ಶಾಖೆಗಳನ್ನು ಹೊಂದಿವೆ. ಇಲ್ಲಿ ಹ್ಯಾಂಗವರ್ ಅಂದ್ರಿ, ಬ್ರಾಂಚಸ್ ಅವರಿ. ಇಲ್ಲಿ ಏನವರಿ? ಬ್ರಾಂಚಸ್ ಅವರಿ. ಇಲ್ಲಿ ನೋಡ್ರಿ, ಇವ್ ಬಿ ನಾ ನೀಳವಾಗಿ ಇಲಾಂಗೇಟೆಡ್ ಕೊಳವೆ ಆಕಾರದಲ್ಲಿ ಇಳಿಸಿನ್ರಿ. ಬಟ್ ಅವ್ ಕೊಳವೆಗಳು ಹ್ಯಾಂಗ ಅಂದ್ರಿ, ಕೊಳವೆಗಳಿಗೆ ಏನವರಿ? ಶಾಖೆಗಳು. ಏನವರಿ? ಶಾಖೆಗಳವರಿ. ಎಲ್ಲ ಇಳಿಸ್ರು, ಎಲ್ಲ ಕಡೆ ಒಂದೊಂದು ಇಳಿಸ್. ಓಕೆ, ಇಲ್ಲಿ ನೋಡಿ. ಹಾ, ಇವುಗಳು ನೀಳವಾಗಿದ್ದು ಕೊಳವೆ ಆಕಾರದಲ್ಲಿವೆ. These are elongated and cylindrical in shape, and most importantly they are branched. ಅವು ಶಾಖೆಗಳನ್ನು ಹೊಂದಿವೆ ಮತ್ತು ಅವು ಶಾಖೆಗಳು ಪರಸ್ಪರ ಸಂಬಂಧವಿವೆ. ಅವು ಶಾಖೆಗಳು ಒಂದಕ್ಕೊಂದು ಸಂಬಂಧ ಇದಾವೆ ಅಂದ್ರೆ ಒಂದಕ್ಕೊಂದು ರಿಲೇಷನ್ ಅದನ್ನಿಲ್ರಿ. ಬ್ರಾಂಚಸ್ ಅವ ಅಂದ್ರೆ ಬ್ರಾಂಚಸ್ ಒಂದಕ್ಕೊಂದು ಕನೆಕ್ಟೆಡ್ ಅವನಿಲ್ರಿ, ಕನೆಕ್ಟೆಡ್ ಅವ, ಸಂಬಂಧ ಅವ ಅಂತ ನೆನ್ಪಿಟ್ಕೋರಿ. ಓಕೆ ರೀ. ನೆಕ್ಸ್ಟ್ ರೀ, ಕೋಶ ಕೇಂದ್ರ ಒಂದೇ ಅದಂದ್ರೆ ಬಹಳಷ್ಟು ಅವರಿ. ಒಂದ್ರದಾಗ ಒಂದೇ ಅದ ರೀ, ಒಂದ್ರದಾಗ ಒಂದೇ. ಅಲ್ಲಿ ಒಂದೊಂದು ಸೆಲ್ ಇಳಿಸಿಲ್ರಿ ನಾ. ಇದು ಒಂದದ ನೋಡ್ರಿ, ಇದು ಒಂದದ. ಇದ್ರೊಳಗ ಒಂದ್ ಹೆಂಗವರಿ? ಒಂದದ. ಹೌದ್ರಿ, ಒಂದೇ ಕೋಶ ಕೇಂದ್ರನು ಹೊಂದಿವೆ. ದೇ ಆರ್ ಯುನಿನ್ಯೂಕ್ಲಿಯೇಟೆಡ್. ದೇ ಆರ್ ಯುನಿನ್ಯೂಕ್ಲಿಯೇಟೆಡ್. ಒಂದೇ ಕೋಶ ಕೇಂದ್ರನು ಹೊಂದಿವೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವು ಐಚ್ಛಿಕ ಸ್ನಾಯುಗಳು ಅವೇನ್ರಿ, ಅನೈಚ್ಛಿಕ ಸ್ನಾಯುಗಳು ಅವರಿ. ಫಸ್ಟ್ ಬರ್ಕೋರಿ, ಇವು ಹೃದಯದಲ್ಲಿ ಮಾತ್ರ ಕಂಡು ಬರ್ತವೆ. ಎಲ್ಲಿ ಕಂಡು ಬರ್ತವ್ರಿ? ಇವು ಹೃದಯದಲ್ಲಿ ಮಾತ್ರ ಕಂಡು ಬರ್ತವೆ. ಹೃದಯ ಬೇಕ್ರಿ ಬ್ಯಾಡ್ರಿ ನಮಗ್ರಿ? ಬೇಕ್ರಿ ಬ್ಯಾಡ್ರಿ? ಬೇಕಲ್ರಿ? ಹಾ, ಏನ್ರಿ ಹೃದಯದ ಕೆಲಸ? ಏನ್ರಿ? ಬ್ಲಡ್ ಪಂಪಿಂಗ್.
ಆರ ರಕ್ತದ ಸಾಗಾಣಿಕೆ. ಹೌದ್ರಿ, ರಕ್ತ ಸಾಗಾಣಿಕೆ ದೇಹದ ಎಲ್ಲಾ ಭಾಗಗಳಿಗೆ ಆಗ್ಬೇಕಾದ್ರೆ ಹೃದಯ ಬೇಕ್ರಿ. ಹೌದ್ರಿ, ಆ ಹೃದಯ ರಕ್ತ ಎಲ್ಲಾ ಭಾಗಗಳಿಗೆ ಸಾಗಾಣಿಕೆ ಆಗ್ಬೇಕಂತ ಹೃದಯ ಏನ್ ಮಾಡ್ತದ್ರಿ, ಸಂಕುಚನ ಮತ್ತು ವಿಕಸನ ಆಗ್ತದೆ. ಅಲ್ಲಿ ಇರ್ತಕ್ಕಂಥ ಮಸಲ್ಸ್ಗಳು ಆ ಹೃದಯ ಲಬ್ ಡಬ್ ಲಬ್ ಡಬ್ ಸೌಂಡ್ ಮಾಡ್ತಾರಲ್ರಿ, ಕಾಂಟ್ರಾಕ್ಷನ್ ರಿಲ್ಯಾಕ್ಷನ್, ಅಲ್ಲಿ ಹೃದಯ ಅಲ್ಲಿದು ಚೇಂಬರ್ಸ್ ಮುಂದ್ ಬಂದಾಗ ಹೇಳ್ತಾನ, ಯಾವ್ದ್ರಿ ಸರ್ಕ್ಯುಲೇಟ್ ಸಿಸ್ಟಮ್ ಬರ್ತದೆ, ಸರ್ಕ್ಯುಲೇಟ್ ಸಿಸ್ಟಮ್ ಬಂದಾಗ ಹೇಳ್ತಾನ ಹೃದಯ ಅಲ್ಲಿ ಇರ್ತಕ್ಕಂಥ ಸ್ನಾಯುಗಳು ಅವು ಸಂಕುಚನ ಮತ್ತು ವಿಕಸನ ಆಗ್ತಿರ್ತಾವ. ಅದರಿಂದ ಹೇಳ್ತಾರೆ ರಕ್ತ ಎಲ್ಲ ಕಡೆ ಸಾಗಾಣಿಕೆ ಆಗ್ತದೆ. ಇಲ್ಲಿ ಇರ್ತಕ್ಕಂಥ ಸ್ನಾಯುಗಳು ಐಚ್ಛಿಕ ಸ್ನಾಯುಗಳು, ಅನೈಚ್ಛಿಕ ಸ್ನಾಯುಗಳು ಬರೀ ಅನೈಚ್ಛಿಕ ಸ್ನಾಯುಗಳು. ಇನ್ನೊಂದ್ರಿ ಇಲ್ಲಿ ಇರ್ತಕ್ಕಂಥ ಸ್ನಾಯುಗಳ್ರಿ, ಇವಕ್ಕ ಆಯಾಸ ಆಗ್ತಾನ ಆಯಾಸ ಆಗಲ್ರಿ, ಆಯಾಸ ಆಗಲ್. ಬರಿತಿರ ಎರಡು ಪಾಯಿಂಟ್ ರೀ, ದೇ ಆರ್ ಇನ್ವಾಲೆಂಟ್ರಿ ಮಸಲ್ಸ್, ಅವು ಅನೈಚ್ಛಿಕ ಸ್ನಾಯುಗಳು. ಯಾಕವು ಅನೈಚ್ಛಿಕ ಸ್ನಾಯುಗಳ್ರಿ, ನಮ್ಮ ಇಚ್ಛೆಗೆ ಅನುಗುಣವಾಗಿ ಚಲಿಸ್ತಾವ್ರಿ, ಚಲಿಸಲ್ರಿ, ಚಲಿಸಲ್ರಿ. ದೇ ಆರ್ ಇನ್ವಾಲೆಂಟ್ರಿ ಮಸಲ್ಸ್. ಅಂಡ್ ನೆಕ್ಸ್ಟ್ ಪಾಯಿಂಟ್ ಇನ್ನೊಂದೇನ್ ಹೇಳಿದ್ರಿ, ದೇ ಡು ನಾಟ್ ಗೆಟ್ ಫಾಟಿಗ್. ಈ ಜೀವಕೋಶಗಳು ಆಯಾಸಗೊಳ್ಳುವುದಿಲ್ಲ, ದಣಿವಾಗುವುದಿಲ್ಲ. ಇವೆಲ್ಲ ಬರ್ದಿಲ್ಲ ಅಲ್ರಿ, ಇವೆಲ್ಲ ರೀ ಬರ್ಗಿದ್ರಲ್ರಿ, ಇವೆಲ್ಲ ರೀ ಏನ್ ಬರ್ದಿರಿ, ನೀಳವಾಗಿದ್ದು ನೀಳವಾಗಿದ್ದು ಕೊಳವೆ ಆಕಾರದಲ್ಲಿ. ದೇ ಆರ್ ಇಲಾಂಗೇಟೆಡ್ ಅಂಡ್ cylindrical in shape. Cylindrical in shape. They are uninucleated or multinucleated. ಕೋಶ ಕೇಂದ್ರ ಒಂದೇ ವರಿ, ಬಹಳಷ್ಟು ವರಿ, ಒಂದೇ ಕೋಶ ಕೇಂದ್ರ ಅದ ರೀ. ದೇ ಆರ್ ಯುನಿನ್ಯೂಕ್ಲಿಯೇಟೆಡ್. ಶಾಖೆಗಳು ಏನಿಲ್ರಿ, ಶಾಖೆಗಳು ವರಿ, ದೇ ಆರ್ ಶಾಖೆ ಹೊಂದಿವೆ. ದೇ ಆರ್ ಬ್ರಾಂಚ್ಡ್, ದೇ ಆರ್ ಬ್ರಾಂಚ್ಡ್. ಮತ್ರಿ ಇನ್ವಾಲೆಂಟ್ರಿ, ದೇ ಆರ್ ಇನ್ವಾಲೆಂಟ್ರಿ. ವಾಲೆಂಟ್ರಿ ಆರ್ ಇನ್ವಾಲೆಂಟ್ರಿ, ಇನ್ವಾಲೆಂಟ್ರಿ ಅಂದ್ರೆ ಏನ್ರಿ, ಅನೈಚ್ಛಿಕ ಸ್ನಾಯುಗಳ್ರಿ. ಹೌದ್ರಿ. ನೆಕ್ಸ್ಟ್ ಲಾಸ್ಟ್ ರೀ, ದೇ ಡು ನಾಟ್ ಗೆಟ್ ಫಾಟಿಗ್. ಡು ನಾಟ್ ಗೆಟ್ ಫಾಟಿಗ್. ದಣಿವು ಆಗ್ತದೆ ಆಗಲ್ರಿ, ಆಯಾಸಗೊಳ್ತಾರ ಆಯಾಸಗೊಳ್ಳುವುದಿಲ್ರಿ, ಆಯಾಸಗೊಳ್ಳುವುದಿಲ್ಲ. ಹೌದ್ರಿ, ತಿಳಿದ್ರೆ ಎಲ್ಲರೂ ಇದ್ರಿ. ಬ್ರಾಂಚ್ ಕನೆಕ್ಟೆಡ್. ಹಾ ಹೌದ್ರಿ, ಒಂದರ ಲೆವೆಲಿಂಗ್ ಮಾಡ್ಬೇಕು. ಓಕೆ ರೀ. ಸ್ನಾಯು ಅಂಗಾಂಶದಲ್ಲಿ ಎಷ್ಟು ವಿಧಗಳ್ರಿ, 3 ವಿಧಗಳ್ರಿ. ಯಾವ್ಯಾವ್ರಿ, ಪಟ್ಟೆ ಸಹಿತ, ಪಟ್ಟೆ ರಹಿತ, ಹೃದಯದ ಸ್ನಾಯು ಅಂಗಾಂಶ. ದೇರ್ ಆರ್ ಮೇನ್ಲಿ 3 types in muscular tissue. First one, striated muscles, unstriated muscles and cardiac muscles. ಫಸ್ಟ್ ಅವದ್ರಿ ಸ್ಟ್ರಿಯೇಟೆಡ್ ಮಸಲ್ಸ್. ಅವು ಹ್ಯಾಂಗ ಅವರಿ, ನೀಳವಾಗಿ ಅವರಿ, ಕೊಳವೆ ಆಕಾರದಲ್ಲಿ. ಬ್ರಾಂಚ್ ಅವೇನ್, ಬ್ರಾಂಚ್ ಇಲ್ರಿ, ಬ್ರಾಂಚ್ ಇಲ್ರಿ. ಮತ್ರಿ ಕೋಶ ಕೇಂದ್ರ ಭಾಳ ಅವೇನ್ರಿ, ಒಂದೇ ಅದರಿ, ಭಾಳ ಅವರಿ. ಹೌದ್ರಿ. ಅವು ಐಚ್ಛಿಕವನ್ ಅನೈಚ್ಛಿಕವರಿ, ಐಚ್ಛಿಕವರಿ. ನಮ್ ಮಾತ್ ಕೇಳಿ ಚಲನೆ ಆಗ್ತಾವ್ರಿ, ನಮ್ ಮಾತ್ ಕೇಳಾದ ಚಲನೆ ಆಗ್ತಾವ್ರಿ, ನಮ್ ಮಾತ್ ಕೇಳ್ತಾವ್ರಿ. ಅವಕ್ ಆಯಾಸ ಆಗ್ತೇನ ಆಗಲ್ರಿ, ಆಯಾಸ ಆಗ್ತದೆ. ಹೌದ್ರಿ. ಅವು ಎದಕ್ ಅಂಟಿಕೊಂಡವ್ರಿ, ಅಸ್ಥಿ ಎಲುಬುಗಳಿಗೆ ಅಂಟಿಕೊಂಡ. ಆದ್ದರಿಂದ ಅವು ಏನ್ ಕರೀತಾರ್ರಿ, ಅಸ್ಥಿ ಸ್ನಾಯುಗಳು ಅಂತ ಕರೀತಾರೆ. ದೇ ಆರ್ ಅಟ್ಯಾಚ್ ಟು ದಿ ಬೋನ್ಸ್, therefore they are called as skeletal muscles. Skeletal muscles. They are voluntary or involuntary? Voluntary. They works on our conscious will. ನಾವ್ ಹೇಳ್ದಂಗೆ ಕೇಳ್ತಾವ್ರಿ. ಈಗ ನಾ ಹೇಳ್ತೀನ್ರಿ, ಒಂದಿಷ್ಟು ಹೇಳ್ತೀನ್ರಿ, ಅವು ಐಚ್ಛಿಕವನ್ ಅನೈಚ್ಛಿಕವನ್ ನೀವು ಹೇಳ್ಬೇಕ್ರಿ. ಓಕೆ ರೀ. ನಾವ್ ಇವ್ ಹೇಳದ್ ಬಿಟ್ಕೆ ಹೇಳ್ತೀನ. ಹಾ, ಮತ್ತೆ ಸರ್ ನೀವು ಇಷ್ಟೇ ಹೇಳ್ರಿ, ನೀವು ಇದು ಹೇಳಾರ್ದನೆ ಕೊಟ್ರಲ್ರಿ ಅನ್ಬಾರ್ದ್ರಿ. ಓಕೆ ರೀ. ಈಸಿ ಕೇಳಮ್, ಹಾಡಿ ಕೇಳಮ್ರಿ. ಫಸ್ಟ್ ಈಸಿ ಕೇಳಮ್. ಓಕೆ, ಫಸ್ಟ್ ಈಸಿ ಕೇಳಮ್ರಿ.
ಆಹಾರ ನಾಳದಲ್ಲಿ ಆಹಾರವು ಚಲಿಸುವುದು ಐಚ್ಛಿಕ ಸ್ನಾಯುಗಳಿಂದ ನಿಯಂತ್ರಿಸಲ್ಪಡುತ್ತದೋ ಅಥವಾ ಅನೈಚ್ಛಿಕ ಸ್ನಾಯುಗಳಿಂದ ನಿಯಂತ್ರಿಸಲ್ಪಡುತ್ತದೆ? ಅನೈಚ್ಛಿಕ ಸ್ನಾಯುಗಳು ರೀ, ಅವುಗಳ ಆಕಾರ ಹೆಂಗದ ರೀ? ಅನೈಚ್ಛಿಕ ಸ್ನಾಯುಗಳು ಹೆಂಗ್ ಇರ್ತಾವ ತಿಳಿಯಲ್ರಿ? ಕದಿರಿನ ಆಕಾರ ಇರ್ತಾವ ತಿಳಿಯಲ್ರಿ? ಸ್ಪಿಂಡಲ್ ಶೇಪ್ ಇರ್ತಾವ ತಿಳಿಯಲ್ರಿ? ಎಸ್ ಆರ್ ನೋ? ಹೌದ್ರಿ? ಇನ್ನೊಂದ್ ಚಾನ್ಸ್ ಓಕೆ ರೀ. ಈಗ ಹಾಡು ಕೇಳ್ತೀನಿ ನೋಡಿ. ಓಕೆ, ಹಾಡಿಲ್ರಿ, ಬಹಳ ಈಸಿ ಅದದ್ರಿ, ಜರಾ ಥಿಂಕ್ ಮಾಡ್ಬೇಕ್ರಿ. ನೀವು ಒಂದು ಕೋಣೆಯಲ್ಲಿ, ಕತ್ತಲು ಕೋಣೆಯಿಂದ ಸೂರ್ಯನ ಬೆಳಕಿನ ಕಡೆಗೆ ಮುಖ ಮಾಡಿದಾಗ ನಿಮ್ಮ ಕಣ್ಣಿನಲ್ಲಿರುವ ಸೀಲಿಯರಿ ಸ್ನಾಯುಗಳು ಸಂಕುಚಿತ ಅಥವಾ ವಿಕಸನಗೊಳ್ಳುತ್ತವೆ. ಸೀಲಿಯರಿ ಸ್ನಾಯುಗಳು ಅಂತ ಇರ್ತಾವ ನೋಡ್ರಿ, ನಿಮ್ ಕಣ್ಣಾಗಿರ್ತಾವ್ರಿ. ಫಸ್ಟ್ ಕ್ಲಾಸ್ ಹೇಳಿದ್ರು ನೋಡ್ರಿ, ಸೀಲಿಯರಿ ಮಸಲ್ಸ್ ಹೇಳಿದ್ವಲ್ರಿ. ಆ ಸೀಲಿಯರಿ ಸ್ನಾಯುಗಳ್ರಿ ಐಚ್ಛಿಕವ ಅನೈಚ್ಛಿಕವ ಹೇಳ್ರಿ ನಮ್ರಿ? ಅನೈಚ್ಛಿಕವರಿ. ಹೆಂಗವ್ರವ್ರಿ? ಅನೈಚ್ಛಿಕವ. ನಿಮ್ ಮಾತ್ ಕೇಳಲ್ರಿ. ನಾ ಕತ್ಲು ಕೋಣಾಗಿದ್ದು ಬೆಳಕನ ಹೋದಂದ್ರಿ ನಿಮ್ ಮಾತ್ ಕೇಳಿ ಅದು ಕಣ್ಣಿಗ್ರಿ, ಕಣ್ಣೊಳಗ್ ಎಷ್ಟು ಬೆಳಕು ಹೋಗ್ಬೇಕಂತ ನೀವು ನಿರ್ಧಾರ ಮಾಡಲ್ರಿ. ಹೌದ್ರಿ? ನಿಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಿಸೈಡ್ ಮಾಡ್ತದ್ರಿ ಎಷ್ಟು ಬೆಳಕ್ ಬೇಕು ನಿನಗೆ ಅಂತ ಹೇಳ್ಕೆ. ಹೌದ್ರಿ? ಅದು ಅನೈಚ್ಛಿಕ ಸ್ನಾಯುಗಳು ಇವತ್ರಿ. ನಿಮ್ಗ್ ನಿಯಂತ್ರಣದ ಲವನ್ರಿ, ನಿಯಂತ್ರಣದಲ್ಲಿ ಇಲ್ರಿ, ನಿಯಂತ್ರಣದಲ್ಲಿ ತಿಳಿತ್ರಿ. ಇನ್ನೊಂದ್ ಕೇಳಮ್ರಿ. ಇದು ಐಚ್ಛಿಕ ಅನೈಚ್ಛಿಕ ಇದೆಲ್ಲ ಬ್ಯಾಡ್ರಿ. ನಿಮಗ ನಾ ಅನುಲೇಪಕ ಅಂಗಾಂಶ ಹೇಳಿನ್ರಿ, ಅನುಲೇಪಕ ಅಂಗಾಂಶದ ವಿಧಗಳು ಹೇಳಿನ್ರಿ. ಸ್ನಾಯು ಅಂಗಾಂಶ ಹೇಳಿನ್ರಿ, ಸ್ನಾಯು ಅಂಗಾಂಶದ ವಿಧ ಹೇಳಿನ್ರಿ. ಈಗ ನೀವು ಬರೀ ಅನುಲೇಪಕ ಅಂಗಾಂಶದ ಆಗ್ತದೆ, ಸ್ನಾಯು ಅಂಗಾಂಶದ ಆಗ್ತದೆ, ಇಷ್ಟೇ ಹೇಳ್ರಿ ನೋಡಿ. ನೀವು ಯಾವುದೇ ಒಬ್ಬ ವ್ಯಕ್ತಿಯ ಯಾವುದೇ ಒಂದು ಸಿಟ್ಟಾದ ಮಾತನ್ನು ಕೇಳಿದಾಗ ನಿಮ್ಮ ಮುಖದ ಕವಳಿಗಳು ಚೇಂಜ್ ಆಗ್ತಾರೆ. ಹೌದ್ರಿ? ದೇರ್ ಇಸ್ ಎಕ್ಸ್ಪ್ರೆಷನ್ ಚೇಂಜಸ್ ಇನ್ ಯುವರ್ ಫೇಸ್. ಯಾವ್ದ್ರ ಯಾರು ಅಂದ್ರು ಬೈದ್ರು ಅಂದ್ರೆ ನಿಮ್ ಮುಖದಾಗ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತದೆ. ಅದು ಯಾವ ಅಂಗಾಂಶದಿಂದ ಆಗ್ತದ್ರಿ? ಸ್ನಾಯು ಅಂಗಾಂಶದಿಂದ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತದಲ್ರಿ. ಇದು ಮಸಲ್ಸ್ ಏನಂತಾರೆ, ಕಾಂಟ್ರಾಕ್ಷನ್ ಆಗ್ತದೆ, ಸಂಕುಚನ ಆಗ್ತದೆ. ಹೌದ್ರಿ? ಯಾವ ಅಂಗಾಂಶ ರೀ? ಸ್ನಾಯು ಅಂಗಾಂಶ. ಇದು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಆಗ್ತನ್ರಿ, ನಿಮ್ಮ ಇಚ್ಛೆಗೆ ಅನುಗುಣವಾಗಲ್ರಿ. ನೀವು ಎಷ್ಟು ಕಂಟ್ರೋಲ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಆಗಲ್ಲ. ಮತ್ತ ಹಿಂಗ್ ಮಾಡೋದು ಹ್ಯಾಂಗ್ ಬರ್ತದೆ? ಹೌದೇನೇನ್ರಿ? ಐಚ್ಛಿಕ ರೀ ಅನೈಚ್ಛಿಕ ರೀ? ಅನೈಚ್ಛಿಕ. ಓಕೆ ರೀ, ಗೊತ್ತಾಯ್ತಲ್ರಿ? ಎಕ್ಸಾಮ್ ಹ್ಯಾಂಗ್ ಕೊಟ್ಟಿರ್ಬೇಕು? ಯಾವ್ದ್ರಿ ಮೇಡಮ್? ಯಾವ್ದ್ರಿ? ಕಣ್ಣೀರ್ರಿ? ಕಣ್ಣೀರು ಸವಿಕೆ ಇರೋದ್ರಿ, ಮಸಲ್ಸ್ ಇಳುಗಳು ಹಂಗಲ್ರಿ. ಅದ್ರಿ ಅವು ಗ್ಲ್ಯಾಂಡ್ಸ್ ಬರ್ತಾವ್ರಿ, ಗ್ಲ್ಯಾಂಡ್ ಸೀಕ್ರೆಷನ್ಸ್ ಹೇಳ್ತೀರಿ ನೀವು. ಅವೆಲ್ಲ ಇನ್ವಾಲಂಟ್ರಿ ಆಕ್ಷನ್ಸ್ ಅವ್ರಿ. ಇನ್ವಾಲಂಟ್ರಿ ಆಕ್ಷನ್ಸ್ ಅಂದ್ರೆ ಈಗ ನೀವು ರೋಡ್ ಮ್ಯಾಗ ಹೋಗ್ತಿರ್ತೀರಿ, ರೋಡ್ ಮ್ಯಾಗ ಹೋಗೋ ಟೈಮ್ ನಿಮ್ ಫೇವ್ರೇಟ್ ಕಾಣಿಸ್ತಾರೆ ಏನ್ರಿ? ಪಾನಿಪುರಿ. ಹೆಣ್ಮಕ್ಳು ಪಾನಿಪುರಿ ಕಾಣಿಸ್ತಾರ. ಹೌದಿಲ್ರಿ? ಪಾನಿಪುರಿ ಕಾಣಿಸುತ್ತಾನೆ ರೀ, ಬಾಯಲ್ಲಿ ಲಾಲಾರಸ ಸವಿಕೆ ಆಗ್ತದೆ. ಅದು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಆಗ್ತದೆ, ಇಚ್ಛೆಗೆ ಅನುಗುಣವಾಗಿ ಆಗಲ್ರಿ. ಅನೈಚ್ಛಿಕ ಅದವ್ರಿ, ಇನ್ವಾಲಂಟ್ರಿ ಆಕ್ಷನ್ಸ್ ಅವೆಲ್ಲ ರೀ. ಕಣ್ಣೀರು ಯಾರೊಬ್ಬರು ನಿಮ್ ಮನ್ಸಿಗೆ ನೋವು ಆಗಂಗ್ ಮಾತಾಡ್ತಾರ್ರಿ, ನೀವ್ ಎಷ್ಟು ತಡ್ಕೋಬೇಕು ಅಂತಿರ್ತೀರಿ, ಆದ್ರ ಬಿ ಆಗ್ತದೇನ್ರಿ? ಆಗಲ್ರಿ. ಅನೈಚ್ಛಿಕ ರೀ ಅವ್ರಿ. ತಿಳಿತ್ರಿ? ಮತ್ತೇನ್ ಡೌಟ್ ಅದ್ರಿ ಇದ್ರಾಗ್ರಿ? ಹೇಳ್ರಿ, ಅರ್ಥ ಆಯ್ತಲ್ರಿ? ಬೈ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ದಿ ಮಸ್ಕುಲಾರ್ ಟಿಶ್ಯೂ. ಹೌದ್ರಿ? ಸ್ನಾಯು ಅಂಗಾಂಶ ಆಯ್ತ್ರಿ. ಈಗ ಸಂಯೋಜಕ ಅಂಗಾಂಶ ಹೇಳಕ್ ಟೈಮ್ ಇಲ್ರಿ, ಅದಕ್ಕೆ ಏನ್ ಮಾಡ್ರಿ, ನರ ಅಂಗಾಂಶ ಹಾಕ್ರಿ. ಸಂಯೋಜಕ ಅಂಗಾಂಶ ಹೇಳ್ಬೇಕಂದ್ರೆ ಭಾಳ ಬರೋದ್ರೊಳಗೆ. ಅದು ಸ್ಪೆಷಲ್. ನಾಳೆಗೆ ಅದು ಸಂಯೋಜಕ ಅಂಗಾಂಶ ಅಂತ ಹೇಳಿದ್ರೆ ಅಂಗಾಂಶ ಅಧ್ಯಾಯ ಪೂರ ಮುಗಿತದ ನೋಡಿ. ಓಕೆ ರೀ? ಟೋಟಲ್ 3 ಅಧ್ಯಾಯ ಮುಗಿತಾವ ನೋಡಿ. ಓಕೆ ರೀ? ನಿಮ್ ಸಿಲೆಬಸ್ ಪ್ರಕಾರ ಹೋಗ್ತೀನಿ ನಾನು. ಬರ್ಕೋರಿ, ಅದನ್ನ ಬರ್ಕೋರಿ. ನರ ಅಂಗಾಂಶ ಒಂದ್ ಬರ್ಕೋರಿ. ನರ ಅಂಗಾಂಶ ಸಂಯೋಜಕ ಬ್ಯಾಡ್ರಿ, ಭಾಳ ದುಡಿದ್ರ. ಓಕೆ, ನಾಳೆಗೆ ಒಂದು ಪೀರಿಯಡ್ನಾಗ ಆಗಲ್ಲ, ನಾವು ಡೌಟ್ ಅದ. ಓಕೆ, ಅದ್ರಾಗೆ ಭಾಳ ಅವ್ರಿ. ಅದ್ರಾಗ ಮತ್ತ ಕನೆಕ್ಟಿವ್ ಟಿಶ್ಯೂ ಒಳಗೆ ಲೂಸ್ ಕನೆಕ್ಟಿವ್ ಟಿಶ್ಯೂ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಮತ್ತ ಲೂಸ್ ಕನೆಕ್ಟಿವ್ ಟಿಶ್ಯೂದಾಗ ಮತ್ತೆ 2 ಬರ್ತಾವ್ರಿ. ಮತ್ತ ಡೆನ್ಸ್ ಕನೆಕ್ಟಿವ್ ಟಿಶ್ಯೂದಾಗ ಮತ್ತೆ 2 ಬರ್ತಾವ್ರಿ. ಮತ್ತ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂದಾಗ 4-5 ಬರ್ತಾವ್ರಿ. ಓಕೆ, 4 ಜರ ಟೈಮ್ ತಗೋತಿರೋದು. ಓಕೆ, ಅದಕ್ಕೆ ಈಗ ಆಗಲ್ರಿ. ಯಾವ್ದು ಅಡ್ಡಿ ಹಾಕೋರಿ? ನರ ಅಂಗಾಂಶ ಹಾಕೋರಿ. ಓಕೆ ರೀ? ಯಾವ್ದ್ರಿ? ನರ ಅಂಗಾಂಶ, ನರ್ವ್ ಟಿಶ್ಯೂ ಆರ್ ನರ್ವಸ್ ಟಿಶ್ಯೂ. ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲ ಆಗತ್ತಿರುವ ಬದಲಾವಣೆಗಳು ನೀವೇನ್ ಮಾಡ್ತೀರಿ? ಪ್ರತಿಕ್ರಿಯೆ ಮಾಡ್ತೀರಿ. ಯು ಶೋ ದಿ ರೆಸ್ಪಾನ್ಸಸ್.
your body shows, an organism shows the responses whatever the changes which are taking place inside as well as outside. ಸರ್ ಬದಲಾವಣೆ ಅಂದ್ರೆ ಬರೀ ಹೊರಗಿನ ಬದಲಾವಣೆಗೆ ಅಷ್ಟೇ ನಾವು ಪ್ರತಿಕ್ರಿಯೆ ಮಾಡುತ್ತೇನ್ರಿ, ಒಳಗಿನ ಬದಲಾವಣೆಗೆ ಬಿ ನಮ್ ದೇಹ ಪ್ರತಿಕ್ರಿಯೆ ಕೊಡ್ಲತ್ತದ್ರಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೃದಯದ ಬಡಿತ ಅದರಿ, ಹೃದಯ ಬಡಿತ ಯಾವಾಗ ಬಿ ಸೇಮೆ ಇರ್ತದೇನ್ರಿ? ನಿಮ್ ಹೃದಯದ ಬಡಿತ ಯಾವಾಗ ಬಿ ಸೇಮ್ ಇರ್ತದ್ರಿ? ಸಡನ್ ಆಗಿ ಏನ್ ಮಾಡ್ತೀರಿ, ಹಾವು ಬರ್ತದೆ, ಹಾವು ಬಂದ್ರೆ ನಿಮ್ ಹೃದಯ ಬಡಿತ ಏನಾಗ್ತದ್ರಿ, ಹೆಚ್ಚಿಗೆ ಆಗ್ತದೆ. ಹೆಚ್ಚಿಗೆ ಆದ್ರೆ ಇದು ಎಕ್ಸ್ಟರ್ನಲ್ ಆಗ್ಯದ್ರಿ. ಬಟ್ ಇಂಟರ್ನಲ್ ಸ್ಟಿಮ್ಯುಲೈ ಬಿ ಆಗ್ಯದ್ರಿ. ಇಂಟರ್ನಲ್ ಸ್ಟಿಮ್ಯುಲೈ ಅಂದ್ರೆ ನಿಮ್ ಬಾಡಿ ಒಳಗೆ ಯಾವುದೇ ಒಂದು ಆ ಪರಿಸ್ಥಿತಿ, ಯಾವ್ದೋ ಪರಿಸ್ಥಿತಿ ವಿಕೋಪಕ್ಕೆ ಹೋಯ್ತು ಏನ್ರಿ, ಈಗ ನಿಮಗ ಡೇಂಜರ್ ಸಿಚುವೇಶನ್ಸ್, ಆಘಾತಕಾರಿಯಾದಂತ ಸಂದರ್ಭ ಬಂದ್ರಿ, ನಿಮ್ ಬಾಡಿ ಒಳಗ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಅಡ್ರಿನಲ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇಂಟರ್ನಲ್ ಸ್ಟಿಮ್ಯುಲೈ ಸಿಕ್ಕತ್ರ ಅದಕ್ರಿ ಒಳಗಿಂದ ಒಂದು ಚೇಂಜಸ್ ಆಗ್ಯದ್ರಿ. ಆ ಚೇಂಜಸ್ ಏನ್ ಮಾಡಿದ್ ನಿಮ್ ಬಾಡಿ ರೆಸ್ಪಾನ್ಸ್ ಮಾಡಿದ್ರಿ. ವಾಟ್ ಎವರ್ ದ ಚೇಂಜಸ್ ಟೇಕಿಂಗ್ ಪ್ಲೇಸ್ ಇನ್ ಯುವರ್ ಸರೌಂಡಿಂಗ್, ಯುವರ್ ಬಾಡಿ ರೆಸ್ಪಾನ್ಸ್ ಟು ದಟ್ ಚೇಂಜಸ್. ಆ ಚೇಂಜಸ್ ಏನ್ ಕೈತೀರಿ, ಸ್ಟಿಮ್ಯುಲೈ ಅಂತ ಕೈತೀರಿ. ಯಾವುದೇ ಒಂದು ಜೀವಿಯು ತನ್ನ ಹೊರಗಿನ, ತನ್ನ ಸುತ್ತಮುತ್ತಲಿನ ಹೊರಗಾಗುವ ಬದಲಾವಣೆಗಳಿಗೆ ಮತ್ತು ದೇಹದ ಒಳಗಾಗುವ ಬದಲಾವಣೆಗಳಿಗೆ ಪ್ರತಿಕ್ರಿಯಿಸುತ್ತದೆ. ಆ ಪ್ರತಿಕ್ರಿಯೆ ಯಾಕೆ ನೀಡ್ತಂದ್ರಿ, ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಯಾವತ್ ಫಂಕ್ಷನ್, ಯಾವತ್ ಇಶ್ಯೂ ಅದವ್ರಿ, ನರ ಅಂಗಾಂಶ. ನಿಮ್ಮ ದೇಹ ಒಂದು ಜೀವಿ ಪ್ರತಿಕ್ರಿಯಿಸ್ತದ್ರಿ, ನರ್ವ್ ಟಿಶ್ಯೂ. ನರ್ವ್ ಟಿಶ್ಯೂ ಆರ್ ನರ್ವಸ್ ಟಿಶ್ಯೂ. ಆ ಪ್ರತಿಕ್ರಿಯೆ ನೀಡಲು ಅತ್ಯಂತ ಪ್ರಮುಖ ಪಾತ್ರ ವಹಿಸುವ ಅಂಗಾಂಶ ಯಾವ್ದ್ರಿ, ನರ ಅಂಗಾಂಶ. ನರ ಅಂಗಾಂಶ ಹಂಗಂದ್ರೆ ಎದುರ್ಲಿಂದ ಮಾಡಲ್ಪಡ್ತದೆ. ಅಂಗಾಂಶ ಅಂದ್ರೆ ಏನು ಬರ್ತದೆ ನಿಮ್ ತಲೆಗ್ರಿ? ಅಂಗಾಂಶ ಅಂದ್ರೆ ಜೀವಕೋಶಗಳ ಒಂದು ಸಮೂಹ. ನರ್ವಸ್ ಟಿಶ್ಯೂ ಮೀನ್ಸ್ ವಿಚ್ ಎವರ್ ದ ಟಿಶ್ಯೂ ಯು ಕ್ಯಾನ್ ಟೇಕ್, ದಟ್ ಟಿಶ್ಯೂ ಇಟ್ ಈಸ್ ಮೇಡ್ ಅಪ್ ಆಫ್ ಗ್ರೂಪ್ ಆಫ್ ಸೆಲ್ಸ್. ಹಂಗಂದ್ರೆ ಇಲ್ಲಿ ನರ ಅಂಗಾಂಶ ಒಂದು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ಬೇಕ್ರಿ. ಹಂಗಂದ್ರೆ ಯಾವ ಜೀವಕೋಶಗಳಿಂದ ಮಾಡಲ್ಪಟ್ಟಿರೋದು ಅಂದ್ರೆ ನರಕೋಶದಿಂದ ಮಾಡಲ್ಪಟ್ಟಿರೋದು. ಎದರಿಂದ ಮಾಡಲ್ಪಟ್ಟದ್ರಿ? ನರಕೋಶದಿಂದ ನರ ಅಂಗಾಂಶವು ನರಕೋಶದಿಂದ ಮಾಡಲ್ಪಟ್ಟಿದೆ. ನರಕೋಶ ಅಂದ್ರೆ ನರ್ವ್ ಸೆಲ್ ಅಂತ ಹೇಳ್ತಾರೆ. ನಾವು ಏನಂತ ಹೇಳ್ತೀವ್ರಿ? ನರ್ವ್ ಸೆಲ್, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ನ್ಯೂರಾನ್. ಇದಕ್ಕೆ ಹೆಸರದಾರ ಏನದರಿ? ನ್ಯೂರಾನ್ ಅಂತ ಕರಿತಾರೆ. ಏನ್ ಕರಿತಾರ್ರಿ? ನ್ಯೂರಾನ್. ನರ ಅಂಗಾಂಶವು ಈಗ ರೀ ಮಸ್ಕುಲಾರ್ ಟಿಶ್ಯೂದಾಗ ಇರ್ತಕ್ಕಂತ, ಸ್ನಾಯು ಅಂಗಾಂಶದಾಗ ಇರ್ತಕ್ಕಂತ ಜೀವಕೋಶಗಳು ನಾವ್ ಏನ್ ಕರಿತಿದ್ದೇವ್ರಿ? ಸ್ನಾಯು ತಂತುಗಳು ಅಂತ ಕರಿತಿದ್ರಿ. ಮಸ್ಕುಲಾರ್ ಟಿಶ್ಯೂ ಇಸ್ ಮೇಡ್ ಅಪ್ ಆಫ್ ಎ ಸೆಲ್, ದಟ್ ಸೆಲ್ ಇಸ್ ಕಾಲ್ಡ್ ಆಸ್ ಮಸಲ್ ಫೈಬರ್ಸ್. ಹಂಗ್ರಿ ನರ್ವಸ್ ಟಿಶ್ಯೂ ಇಟ್ ಈಸ್ ಮೇಡ್ ಅಪ್ ಆಫ್ ಸೆಲ್, ದಟ್ ಸೆಲ್ ಇಸ್ ಕಾಲ್ಡ್ ಆಸ್ ನರ್ವ್ ಸೆಲ್. ದಟ್ ನರ್ವ್ ಸೆಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ ನ್ಯೂರಾನ್. ನರ ಅಂಗಾಂಶವು ಒಂದು ಜೀವಕೋಶಗಳ ಸಮೂಹದಿಂದ ಮಾಡಲ್ಪಟ್ಟಿದೆ. ಆ ಜೀವಕೋಶಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ ನೋಡ್ರಿ? ನರಕೋಶ. ನೀವು ಇಂಗ್ಲಿಷ್ ನಲ್ಲಿ ಹೆಸರು ನೆನ್ಪಿಟ್ಕೋರಿ, ನ್ಯೂರಾನ್. ಹಂಗಂದ್ರೆ ಅದು ನ್ಯೂರಾನ್ ಒಂದು ಡೆಫಿನೇಷನ್ ಬರ್ಕೋಬೋದು ನೋಡ್ರಿ. ಒಂದು ನರ ಅಂಗಾಂಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಕ್ಕೆ ನಾವು ನರಕೋಶ ಎಂದು ಕರೆಯುತ್ತೇವೆ. ನರ ಅಂಗಾಂಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಕ್ಕೆ, ನರ ಅಂಗಾಂಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಕ್ಕೆ ನಾವು ಏನ್ ಕೈತೇವ್ರಿ? ನರಕೋಶ ಅಂತ ಕೈತೇವ್ರಿ. ಏನ್ ಕೈತೇವ್ರಿ? ನರಕೋಶ. ಯಾಕೆ ಪೂರ ರೀ?
ಎಲ್ಲ ಚಲೋ ಬಿಡು ಇದೊಂದು ಚಲೋ. ಇದು ಚಂದ ಹಾಕ್ರಿ ಓಕೆರಿ. ಹಾ ಇವ್ ಏನ್ರಿದ್ರಿ ನರಕೋಶ. ಏನ್ರಿದ್ರಿ ನರಕೋಶ. ಜೀವಕೋಶಗಳು ಎಲ್ಲಾ ಜೀವಕೋಶಗಳು ಒಂದೇ ಆಕಾರನ ಹೊಂದೇವೇನ್ರಿ? ಎಲ್ಲಾ ಜೀವಕೋಶಗಳು ಒಂದೇ ರೀತಿಯ ಆಕಾರನ ಅವೇನ್ರಿ? ಅವ್ ಇರ್ಬೇಕಂದ್ರೆ ಒಂದೇ ರೀತಿಯ ಆಕಾರ ಇರ್ಬೇಕಿರ್ಬಾರ್ದ್ರಿ? ಯಾಕೆ ಒಂದೇ ರೀತಿಯ ಆಕಾರ ಇರ್ಬಾರ್ದ್ರಿ? ಅವುಗಳ ಕಾರ್ಯ ಬೇರೆ ಬೇರೆ ಅದ. ಫಸ್ಟ್ ಹೇಳಿದ್ನಲ್ರಿ ನಾ ರೀ, ಅಲ್ಲಿ ಬಂದಾಗ ಹೇಳಿದ್ರಿ ರೀ, ಫ್ಯಾಟ್ ಸೆಲ್ಸ್ ಬೇರೆ ಅವ, ಸ್ಪರ್ಮ್ ಸೆಲ್ಸ್ ಬೇರೆ ಅವ, ನರ್ವ್ಸ್ ಎಲ್ಲ ಬೇರೆ ಅವ, ಎಲ್ಲದು ಬೇರೆ ಬೇರೆ ಅಂತ ಹೇಳಿದಿಲ್ರಿ. ಹಂಗ ನರಕೋಶ ನೋಡ್ರಿ, ಇದು ಹೆಂಗ ಆಕಾರ ಹೆಂಗದ ನೋಡ್ರಿ, ಹೌದಿಲ್ರಿ? ಉದ್ದ ಅದ ಇದು. ಇಲ್ಲಿ ಮತ್ತೆ ಬಾಡಿ ಸ್ವಲ್ಪ ದಪ್ಪ ಅದರಿ, ಇಲ್ಲಿ ಮತ್ತೆ ನೀಳವಾಗದರಿ, ಮತ್ತೆ ಇಲ್ಲಿ ಬ್ರಾಂಚಸ್ ಶಾಖೆಗಳು ಬರಿ, ಹೌದಿಲ್ರಿ? ಇದರ ರಚನೆ ಬಗ್ಗೆ ನಾಳೆಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ರೀ. ಇದು ನರಕೋಶ ಆರ್ ನ್ಯೂರಾನ್ ನರ್ವ್ ಸೆಲ್ ಅಂತ ಹೇಳ್ತೇವೆ. ಓಕೆ, ಇವತ್ತು ಹೇಳಿ ತಿಳಿದಲ್ರಿ ಎಲ್ಲರಿ? ಯಾರಿಗೇನೋ ಡೌಟ್ ಇಲ್ರಿ? ಇದು ಸ್ವಲ್ಪ ಏನ್ ಮಾಡ್ಬೇಕ್ರಿ, ಮನಿಗೆ ಹೋಗಿ ರಿವೈಸ್ ಮಾಡ್ಬೇಕು. ಓಕೆ ರೀ. ಅದು ಕೇಳೋದ್ರ ಐಚ್ಛಿಕ ಅನೈಚ್ಛಿಕ ಹೃದಯ ಸ್ನಾಯುಗಳು ಬಹಳ ಈಸಿ ಅದ ಅನಿಸ್ತದೆ. ಸ್ವಲ್ಪ ನ್ಯೂಕ್ಲಿಯೇಟೆಡ್, ಯುನ್ಯೂಕ್ಲಿಯೇಟೆಡ್, ಮಲ್ಟಿ ನ್ಯೂಕ್ಲಿಯೇಟೆಡ್, ಅದ್ರ ಶೇಪ್ ಹೆಂಗದ, ಅದ್ರ ವಾಲೆಂಟ್ರಿ ಇನ್ವಾಲೆಂಟ್ರಿ ಅದು ಎಲ್ಲಿ ಇರ್ತದ ಅದು ಬಹಳ ಇಂಪಾರ್ಟೆಂಟ್. ಓಕೆ ರೀ. ದ ರಿಮೈನಿಂಗ್ ಥಿಂಗ್ ವಿ ಶಾಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.